ಹಲೋ ಮೆಂಬರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಮಾಸ್ಟರ್ ಯುವರ್ ಸೆಲ್ಫ್ನ 2ನೇ ವಿಡಿಯೋ. ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ. ಈ ಸೀರೀಸ್ನಲ್ಲಿ ಬರೋದೆಲ್ಲ ಬಹಳ ಇಂಪಾರ್ಟೆಂಟ್ ವಿಡಿಯೋನೇ. ತುಂಬ ಟೈಮ್ ತೊಗೊಳ್ಬಹುದು ಈ ವಿಡಿಯೋ ನಿಮ್ಮದು, ಆದರೆ ಪ್ರತಿಯೊಂದನ್ನು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಅರ್ಥ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಿದರೆ ಮುಂದೆ ಯೂಸ್ ಆಗುತ್ತೆ. ಸೊ ಟೈಮ್ ಕೊಟ್ಟರೂ ಪರವಾಗಿಲ್ಲ, ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. 1 ಅವರ್ ಕಂಪ್ಲೀಟಾಗಿ ನಿಮಗೆ ಟೈಮ್ ಇಲ್ಲದೆ ಇದ್ದರೂ ಅರ್ಧ ಗಂಟೆ ಸಾಧ್ಯ ಆದಾಗ ನೋಡಿ, ಅರ್ಥ ಮಾಡ್ಕೊಳ್ಳಿ. ಮತ್ತು ಹೇಳಲಿಕ್ಕೆ ತುಂಬ ಇದೆ. ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನೇ ನೆಗ್ಲೆಕ್ಟ್ ಮಾಡ್ತಾ ಇರ್ತೇವೆ, ಸುಮ್ಮನೆ ನಮಗನ್ಸಿದ್ದನ್ನು ಮಾಡ್ತಾ ಇರ್ತೇವೆ. ಹಾಗಾಗಬಾರ್ದು. ಈ ವಿಡಿಯೋ ಅಥವಾ ಮುಂದಿನ ವಿಡಿಯೋಗಳಲ್ಲೂ ಸಹ ಕರೆಕ್ಟಾಗಿ ಕೇಳಿಸ್ಕೊಂಡು ಇಂಪ್ಲಿಮೆಂಟ್ ಮಾಡಿ. ಇವತ್ತಿನ ವಿಡಿಯೋದ ಮುಖ್ಯವಾದ ಟಾಪಿಕ್ ಏನು ಅಂತಂದರೆ, ಹಿಡನ್ ರೂಲ್ಸ್ ಆಫ್ ಯುವರ್ ಬ್ರೈನ್. ನಮ್ಮ ಬ್ರೈನನ್ನು ಅರ್ಥ ಮಾಡ್ಕೊಳ್ಳದೆ ಯೂಸ್ ಮಾಡಲಿಕ್ಕೆ ಹೊರಡ್ತೇವೆ ನಾವು, ಅಲ್ವಾ? ಸೊ ವೈ ಅಟೆನ್ಷನ್, ಮೆಮೊರಿ ಆ್ಯಂಡ್ ಎನರ್ಜಿ ಮ್ಯಾಟರ್ ಮೋರ್ ದೆನ್ ಇಂಟೆಲಿಜೆನ್ಸ್. ಈ ಜಗತ್ತಿನಲ್ಲಿ ಬುದ್ಧಿವಂತರು ತುಂಬ ಇದ್ದಾರೆ, ಬುದ್ಧಿವಂತಿಕೆನೂ ಇದೆ ತುಂಬ ಜನರಿಗೆ. ಆದರೆ ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಯೂಸ್ ಮಾಡಿಕೊಂಡ್ರೂ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡ್ತಾ ಇರಲ್ಲ. ಎಕ್ಸಾಂಪಲ್ ನೋಡಿ, 2 ಆಸ್ಪಿರೆಂಟ್ ಇದ್ದಾರೆ. ಇಬ್ಬರು ಪ್ರತಿದಿನ 8 ಗಂಟೆ ಓದ್ತಾರೆ. ಇಬ್ಬರು ಓದೋದು ಒಂದೇ ಬುಕ್ಸು, ಪಾಲಿಟಿ ಲಕ್ಷ್ಮೀಕಾಂತು, ಸ್ಪೆಕ್ಟ್ರಮ್ಮು, ಏನೇನು ಸ್ಟ್ಯಾಂಡರ್ಡ್ ಬುಕ್ಸ್ ಇದೆಯೋ ಇಬ್ಬರು ಓದೋದು ಸೇಮ್ ಬುಕ್ಸು. ಇಬ್ಬರು ಒಂದೇ ಕಡೆ ಕೋಚಿಂಗ್ ತಗೊಳ್ತಾ ಇದ್ದಾರೆ. ಇಬ್ಬರು ಈಕ್ವಲಿ ಇಂಟೆಲಿಜೆಂಟ್ ಇದ್ದಾರೆ. ಇಬ್ಬರ ಬುದ್ಧಿಮತ್ತೆನೂ ಒಂದೇ ರೀತಿ ಇದೆ, ಎಕ್ಸ್ಟ್ರಾರ್ಡಿನರಿ ಅಂತ ಯಾರೂ ಇಲ್ಲ. ಆದರೆ 1 ವರ್ಷ ಆದಮೇಲೆ ಒಬ್ಬ ಆಸ್ಪಿರೆಂಟಿಗೆ ಅಥವಾ ಒಂದು ಆಸ್ಪಿರೆಂಟಿಗೆ ಏನಾಗುತ್ತೆ, ಎಲ್ಲ ನೆನಪಿರುತ್ತೆ. ಒನ್ ರಿಮೆಂಬರ್ಸ್ ವಾಟ್ ದೇ ಸ್ಟಡೀಡ್, ಒನ್ ಫಾರ್ಗೆಟ್ಸ್ ಮೋಸ್ಟ್ ಆಫ್ ಇಟ್. ಆದರೆ ಇನ್ನೊಬ್ಬರಿಗೆ ಮರ್ತು ಹೋಗಿರುತ್ತೆ. ಒಬ್ಬರಿಗೆ ಎನರ್ಜೆಟಿಕ್ ಫೀಲ್ ಆಗ್ತಾ ಇದ್ದರೆ ಇನ್ನೊಬ್ಬರಿಗೆ ಎಕ್ಸಾಸ್ಟ್ ಆಗಿಬಿಟ್ಟೆ, ಓದಿ ಓದಿ ಸಾಕಾಗ್ಬಿಡ್ತು ಅಂತ ಫೀಲ್ ಆಗ್ತಾ ಇರುತ್ತೆ. ಒಬ್ಬರು ಕನ್ಸಿಸ್ಟೆಂಟ್ ಆಗಿದ್ದರೆ ಇನ್ನೊಬ್ಬರು ಬರ್ನ್ಔಟ್ ಫೀಲ್ ಮಾಡ್ತಾ ಇರ್ತಾರೆ. ಸಾಕು ಇದು, ಆ ಒಂದು ಫೀಲಿಂಗಲ್ಲಿ ಇರ್ತಾರೆ. ತುಂಬ ಜನ ಇದಕ್ಕೆ ಏನು ಹೇಳ್ತಾರೆ ಅಂತಂದರೆ, ನಿಮಗೆ ಡಿಸಿಪ್ಲಿನ್ ಇಲ್ಲ, ನೀವು ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ, ಮೋಟಿವೇಶನ್ ಇಲ್ಲ, ಡೆಡಿಕೇಶನ್ನ ಕೊರತೆ ಅಂತ ಹೇಳ್ತಾರೆ. ಇದೆಲ್ಲ ಸಾಮಾನ್ಯ ಜನರು, ಸಾಮಾನ್ಯ ಮೋಟಿವೇಶನ್ ವಿಡಿಯೋಗಳು ಹೇಳುವಂತಹ ರೀಸನ್ನು. ಆದರೆ ಸೈನ್ಸ್, ಸ್ಟಡೀಸ್, ರಿಸರ್ಚ್ ಏನು ಹೇಳುತ್ತೆ ನೋಡಿ. ನ್ಯೂರೋ ಸೈನ್ಸ್ ಸಜೆಸ್ಟ್ ಸಮಥಿಂಗ್ ಅನ್ಕಂಫರ್ಟೇಬಲ್. ನೀವು ಒಪ್ಕೊಳ್ತಿರೋ ಬಿಡ್ತಿರೋ ನಿಮ್ಗೆ ಬಿಟ್ಟಿದ್ದು, ಆದರೆ ಸತ್ಯ. ದ ವಿನ್ನರ್ ಈಸ್ ಆಫನ್ ನಾಟ್ ದ ಪರ್ಸನ್ ಹೂ ವರ್ಕ್ಡ್ ಹಾರ್ಡರ್, ದ ವಿನ್ನರ್ ಈಸ್ ದ ಪರ್ಸನ್ ಹೂ ಅಂಡರ್ಸ್ಟುಡ್ ದ ಆಪರೇಟಿಂಗ್ ಸಿಸ್ಟಮ್ ಆಫ್ ದಿ ಬ್ರೈನ್. ನೀವು ಎಷ್ಟು ಹೊತ್ತು ಓದಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಪ್ರತಿಫಲ ಸಿಗೋದಿಲ್ಲ. ನೀವು ಎಷ್ಟು ಚೆನ್ನಾಗಿ ನಿಮ್ಮ ಬ್ರೈನನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಗೊತ್ತಿದೆ, ಅದರ ಮೇಲೆ ನಿಮಗೆ ಪ್ರತಿಫಲ ಸಿಗೋದು. ಸೊ ಹಾರ್ಡ್ ವರ್ಕ್ ಮಾತ್ರ ಅಲ್ಲ, ಹಾರ್ಡ್ ವರ್ಕ್ ಜೊತೆ ಆಪರೇಟಿಂಗ್ ಸಿಸ್ಟಮನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲದೆ ಇದ್ದರೆ ನೋಡಿ, ಮೋಸ್ಟ್ ಸ್ಟೂಡೆಂಟ್ಸ್ ಸ್ಪೆಂಡ್ ಇಯರ್ಸ್ ಲರ್ನಿಂಗ್ ಸಬ್ಜೆಕ್ಟ್. ಒಂದೊಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ವರ್ಷಗಟ್ಟಲೆ ತಗೊಳ್ತಾರೆ. ಆದರೆ ಕೆಲವರು ಮಾತ್ರ, ಮೊದಲು ನಾನು ಬ್ರೈನ್ ಬಗ್ಗೆ ತಿಳ್ಕೊಳ್ತೇನೆ, ಬ್ರೈನ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾದ ಮೇಲೆ ಈಸಿಯಾಗಿ ನಾನು ಬ್ರೈನನ್ನು ಉಪಯೋಗಿಸ್ಕೊಳ್ಬಹುದು, ಅಲ್ವಾ? ಒಂದು ಕಾರ್ ತಗೊಂಡಿದ್ದೀರಿ, ಒಂದು 20 ಲಕ್ಷದ್ದು. ಆದರೆ ಕಾರ್ ಹೇಗೆ ಚಲಾಯಿಸಬೇಕು, ಅದರ ಡ್ಯಾಶ್ ಬೋರ್ಡ್ ಏನು, ಅದರಲ್ಲಿ ಏನಿದೆ, ಯಾವ ಟೂಲ್ಸ್ ಇದೆ, ಹೇಗೆ ಯೂಸ್ ಮಾಡೋದು, ಅದೇನೂ ಗೊತ್ತಿಲ್ಲ. ನಿಮ್ಮ ಹತ್ರ ಎಕ್ಸ್ಟ್ರಾರ್ಡಿನರಿ ಒಂದು ಟೂಲ್ ಇದೆ, ನಿಮ್ಮ ಹತ್ರ ಬ್ರೈನ್ ಇದೆ. ಆದರೆ ನೀವು ನಿಮಗೆ ಮನಸ್ಸಿಗೆ ಬಂದಾಗೆ ಯೂಸ್ ಮಾಡ್ತಾ ಇದ್ದೀರಿ. ಮತ್ತು ಯಾರೂ ಬಂದು ನಿಮ್ಮ ಹತ್ರ ಇದನ್ನು ಹೀಗೆ ಯೂಸ್ ಮಾಡಿ ಅಂತ ಹೇಳಲೂ ಇಲ್ಲ. ಈಗ ಹೇಳಿದ ಮೇಲೂ ಹೇಗೆ ಯೂಸ್ ಮಾಡ್ತೀರಿ ನನಗೆ ಗೊತ್ತಿಲ್ಲ. ದಟ್ ಈಸ್ ಹೌ ಮೋಸ್ಟ್ ಪೀಪಲ್ ಯೂಸ್ ದರ್ ಬ್ರೈನ್. ಕೆಲವೊಂದು ಪ್ರಾಬ್ಲಮ್ಗಳನ್ನು ಮೊದಲು ನಾವು ತಿಳ್ಕೊಳ್ಬೇಕು. ಹಿಂದಿನ ಮಾಸ್ಟರ್ ಯುವರ್ ಸೆಲ್ಫ್ ವಿಡಿಯೋದಲ್ಲೂ ಹೇಳಿದ್ದೆ, ಬಿಗ್ಗೆಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಲರ್ನಿಂಗ್ ಏನು, ಇನ್ಪುಟ್ ಕೊಡೋದ್ರಿಂದ ನಾವು ಕಲಿತೇವೆ ಅಂತ ಅಂದ್ಕೊಳ್ತೇವೆ. ಓದೋದ್ರಿಂದ ಕಲಿತಾ ಇದ್ದೇವೆ, ವಿಡಿಯೋ ನೋಡ್ತಾ ಕಲಿತಾ ಇದ್ದೇವೆ, ಅಲ್ವಾ? ದಿಸ್ ಅಸಂಪ್ಷನ್ ಇಸ್ ರಾಂಗ್. ರೀಡಿಂಗ್ ಇಸ್ ನಾಟ್ ಲರ್ನಿಂಗ್, ವಾಚಿಂಗ್ ಲೆಕ್ಚರ್ ಇಸ್ ನಾಟ್ ಲರ್ನಿಂಗ್, highlighting the pages, sentences is not learning, taking notes is not learning. ಮೊದಲೇ ಗೊತ್ತಿರೋದನ್ನು, ಮುಂದ್ಗಡೆ ಕಾಣ್ತಾ ಇರೋದನ್ನು ಕಾಪಿ ಮಾಡೋದ್ರಿಂದ, ಅದು ಏನೇ ಆಗಿರಲಿ, ಪ್ಯಾಸಿವ್ ಆಗಿರೋ ಆ್ಯಕ್ಟಿವಿಟಿ ಆಗ್ತಾ ಇದ್ದರೆ ಅದು ಲರ್ನಿಂಗ್ ಅಲ್ಲ. ಲರ್ನಿಂಗ್ ಆಗದೆ ಮೆಮೊರಿ ಕ್ರಿಯೇಟ್ ಆಗೋದಿಲ್ಲ, ಅಲ್ವಾ? ಮೆಮೊರಿ ಇಲ್ಲದೆ ಲರ್ನಿಂಗಿಂದ ಮೆಮೊರಿಯಿಂದ ಪರ್ಫಾರ್ಮೆನ್ಸ್, ನಿಮ್ಮ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕಾಗೋದು. ಈವನ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ನಾಟ್ ಲರ್ನಿಂಗ್. ಅರ್ಥ ಮಾಡ್ಕೊಂಡು ಮಾತ್ರಕ್ಕೆ ನೀವು ಕಲ್ತು ಬಿಟ್ರಿ ಅಂತ ಅಲ್ಲ. ಲರ್ನಿಂಗ್ ಹ್ಯಾಪನ್ಸ್ ಓನ್ಲಿ ವೆನ್ ದ ಬ್ರೈನ್ ಚೇಂಜಸ್ ಇನ್ ಅ ವೇ ದಟ್ ಕ್ಯಾನ್ ಬಿ ಯೂಸ್ಡ್ ಲೇಟರ್. ಏನು ಹಾಗಂದ್ರೆ,
ಡ್ಯೂರೆಬಲ್ ಆ್ಯಂಡ್ ಟ್ರಾನ್ಸ್ಫರಬಲ್ ಚೇಂಜ್ ಇನ್ ನಾಲೆಜ್ ಆರ್ ಬಿಹೇವಿಯರ್. ಏನಾದರೂ ಒಂದು ವಿಷಯವನ್ನು ಕಲಿತರೆ ಅದು ನಮ್ಮ ಬುದ್ಧಿಯಲ್ಲಿ, ನಮ್ಮ ಆ್ಯಕ್ಷನಲ್ಲಿ ಪ್ರತಿಫಲಿಸಬೇಕು ಅದು ಅಲ್ವಾ. ಇಲ್ಲದೇ ಇದ್ದರೆ ನೀವು ಏನು ಕಲ್ತಾಗಾಯಿತು. ಈಗ ಕೆಲವೊಂದು ಕಡೆ ನೀವು ಕೇಳಿರ್ತೀರಿ, ಹೊರಗಡೆ ಏನಾದರೂ ತಪ್ಪು ಮಾಡಿದಾಗ ಇದನ್ನು ನಾನು ನಿಮಗೆ ಶಾಲೆಯಲ್ಲಿ ಕಲಿಸಿದ್ದು, ಇದನ್ನೇ ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದು ಅಂತ ಕೆಲವರು ವರ್ಡ್ಸ್ ಯೂಸ್ ಮಾಡ್ತಾರೆ. ಅದರ ಅರ್ಥ ಏನು, ನೀವು ಕಲ್ತಿರೋದು ನಿಮ್ಮ ಬಿಹೇವಿಯರ್ನಲ್ಲಿ ಕಾಣಿಸ್ಬೇಕು, ಇಲ್ಲದ್ರೆ ನೀವು ಏನೂ ಕಲ್ತ ಆಗಲಿಲ್ಲ. ಸೊ ಇಫ್ ಯು ಅಂಡರ್ಸ್ಟುಡ್ ಅ ಟಾಪಿಕ್ ಟುಡೇ ಬಟ್ ಕೆನಾಟ್ ಎಕ್ಸ್ಪ್ಲೇನ್ ಇಟ್ ನೆಕ್ಸ್ಟ್ ವೀಕ್, ಯುವರ್ ಬ್ರೈನ್ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟಿವಿಟಿ, ನಾಟ್ ಲರ್ನಿಂಗ್. ಇವತ್ತೊಂದು ವಿಷಯ ಓದಿದ್ರಿ, ಮುಂದಿನ ವಾರ ನಾನು ಅದನ್ನು ಕೇಳಿದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ನೀವು ಒಂದು ಆ್ಯಕ್ಟಿವಿಟಿ ಮಾಡಿದ್ದೀರಾ ಅಷ್ಟೇ, ಅದು ಲರ್ನಿಂಗ್ ಅಲ್ಲ. ಸಮಸ್ಯೆ ಏನು ಅಂತಂದರೆ ಬ್ಯುಸಿಯಾಗಿ ಇರ್ತೀರಿ, ನೀವು ಓದ್ತಿದ್ದೀರಿ, ಆವಾಗ ನಿಮಗೇನು ಫೀಲ್ ಆಗುತ್ತೆ, ಬ್ಯುಸಿ ಇದ್ದೀರಾ ಅಂತ ಫೀಲ್ ಆಗುತ್ತೆ. ಆದರೆ ಅದರಿಂದ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ ಅನ್ನೋದನ್ನ ನಾವು ಕೇಳ್ಕೊಳ್ಬೇಕು. 3 ಸಿಸ್ಟಮ್ಗಳಿರುತ್ತೆ, 3 ನಾವು ಕನ್ಫ್ಯೂಸ್ ಮಾಡ್ಕೊಳ್ತೇವೆ. ಬಹಳ ಇಂಪಾರ್ಟೆಂಟ್ ಇದು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬಿಕಾಸ್ ಸ್ಟೂಡೆಂಟ್ ಕನ್ಫ್ಯೂಸ್ 3 ಡಿಫರೆಂಟ್ ಸಿಸ್ಟಮ್ಸ್. ಮೊದಲನೇದು ಅಟೆನ್ಷನ್ ಸಿಸ್ಟಮ್. ಸಿಸ್ಟಮ್ 1 ಅಟೆನ್ಷನ್. ಕ್ಯಾನ್ ಐ ಫೋಕಸ್ ಆನ್ ಇನ್ಫಾರ್ಮೇಷನ್ ರೈಟ್ ನೌ? ಈಗ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಿ, ನೋಡಬೇಕಾದ್ರೆ ಸಡನ್ನಾಗಿ ಮೇಲ್ಗಡೆ ವಾಟ್ಸಪ್ ನೋಟಿಫಿಕೇಶನ್ ಬಂತು, ಟೆಲಿಗ್ರಾಮಲ್ಲಿ ನೋಟಿಫಿಕೇಶನ್ ಬಂತು, ಸ್ಟಡಿ ಮಟೀರಿಯಲ್ ಯಾವುದೋ ಅಪ್ಲೋಡ್ ಆಯಿತು, ಹೊಸ ವಿಡಿಯೋ ಬಂತು. ತಕ್ಷಣ ಅಲ್ಲಿ ಮನಸ್ಸು ಹೋಗಿ ಸಾಕು ಇದು ಸ್ಟಾಪ್ ಮಾಡಿಬಿಡೋಣ, ಇದರಲ್ಲಿ ಏನಿದೆ ಕೇಳ್ತಾ ಕೂತ್ಕೊಂಡ್ರೆ, ಇನ್ನೇನೋ ಕನ್ಸ್ಯೂಮ್ ಮಾಡೋಣ, ಇನ್ನೇನೋ ಗ್ಯಾದರ್ ಮಾಡೋಣ, ಕಲೆಕ್ಟ್ ಮಾಡೋಣ ಅಂತ ಇದನ್ನು ಬಿಟ್ಟು ಇನ್ನೊಂದು ಕಡೆ ಹೋಗ್ತೀರಿ. ಅಟೆನ್ಷನಲ್ಲೇ ಬ್ರೇಕ್ ಆಯಿತು ಅಲ್ವಾ. ಕ್ಯಾನ್ ಐ ಫೋಕಸ್ ಆನ್ ಇನ್ಫಾರ್ಮೇಷನ್ ರೈಟ್ ನೌ? ಈ ಕ್ಷಣದಲ್ಲಿ ನನಗೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇದೆಯಾ ಇಲ್ವಾ? ಅಟೆನ್ಷನ್ ಬಹಳ ಇಂಪಾರ್ಟೆಂಟ್. ಅಟೆನ್ಷನ್ ಆದಮೇಲೆ ಮೆಮೊರಿ. ಫೋಕಸ್ ಮಾಡಿದ್ರಿ, ಓದಿದ್ರಿ, ಅರ್ಥ ಮಾಡ್ಕೊಂಡ್ರಿ. 2ನೇ ಸಿಸ್ಟಮ್ ಆವಾಗ ಇಂಪಾರ್ಟೆಂಟ್. ಏನು? ಕ್ಯಾನ್ ಐ ರಿಟ್ರೀವ್ ದಿಸ್ ಇನ್ಫಾರ್ಮೇಷನ್ ಲೇಟರ್? ಈಗ ಓದಿರೋದನ್ನು ಮುಂದೆ ನನಗೆ ಬೇಕಾದಾಗ ನಾನು ರಿಟ್ರೀವ್ ಮಾಡ್ಕೊಳ್ತೇನಾ? ವಾಪಸ್ ಅದನ್ನು ಯೂಸ್ ಮಾಡಲಿಕ್ಕೆ ನನ್ನ ಹತ್ರ ಕೆಪಾಸಿಟಿ ಇದೆಯಾ? 3ನೇದು ಎನರ್ಜಿ. ಡೂ ಐ ಹ್ಯಾವ್ ಇನಫ್ ಬಯೋಲಾಜಿಕಲ್ ರಿಸೋರ್ಸಸ್ ಟು ರನ್ ಅಟೆನ್ಷನ್ ಆ್ಯಂಡ್ ಮೆಮೊರಿ ಎಫೆಕ್ಟಿವ್ಲಿ? ಇದು ಬೇಸ್. ನನಗೆ ಆರೋಗ್ಯ ಸರಿ ಇಲ್ಲ, ಮೆಂಟಲ್ ಹೆಲ್ತ್ ಇಶ್ಯೂಗಳಿದೆ, ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಇದೆ. ಇಂಥ ಇಶ್ಯೂ ಇದ್ದರೆ ನನ್ನ ಹತ್ರ ಅಟೆನ್ಷನ್ನಿಗೂ ಮೆಮೊರಿಗೂ ಕೊಡಲೇಬೇಕಾದಂಥ ಶಕ್ತಿನೇ ಇರೋದಿಲ್ಲ. ಎನರ್ಜಿ ಇಲ್ಲದೆ ಇದ್ದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ತುಂಬ ಜನ ಏನು ಅಂದ್ಕೊಳ್ತಾರೆ, ಅಟೆನ್ಷನ್ನು, ಮೆಮೊರಿ, ಎನರ್ಜಿ ಎಲ್ಲ ಒಂದೇ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಮೋಸ್ಟ್ ಪೀಪಲ್ ಟ್ರೀಟ್ ಆಲ್ ದೀಸ್ ಆ್ಯಸ್ ಒನ್ ಥಿಂಗ್. ಓದ್ತಾ ಇದ್ದೀರಿ, ಅರ್ಥ ಆಗ್ತಾ ಇದೆ ಅಂತಂದರೆ ಅಟೆನ್ಷನ್ನು ಇದೆ, ಮೆಮೊರಿನೂ ಇದೆ, ಎನರ್ಜಿನೂ ಇದೆ ಅಂತ ಅಂದ್ಕೊಳ್ತಿದ್ದೀರಿ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ದೇ ಆರ್ ನಾಟ್ ದ ಸೇಮ್ ಥಿಂಗ್. ಯು ಕ್ಯಾನ್ ಹ್ಯಾವ್ ಹೈ ಅಟೆನ್ಷನ್, ಪುವರ್ ಮೆಮೊರಿ. ಅಟೆನ್ಷನ್ ಚೆನ್ನಾಗಿರುತ್ತೆ, ಆದರೆ ಮೆಮೊರಿ ಪುವರ್ ಆಗಿರುತ್ತೆ. ಮತ್ತು ಗುಡ್ ಮೆಮೊರಿ ಮತ್ತು ಲೋ ಎನರ್ಜಿ. ಮೆಮೊರಿ ಚೆನ್ನಾಗಿದ್ದರೂ ಎನರ್ಜಿ ಇರೋದಿಲ್ಲ ಅಲ್ವಾ. ತುಂಬ ಸಾರಿ ನಾವು ಓದಲಿಕ್ಕೆ ನಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಅರ್ಥನೂ ಆಗ್ತಾ ಇರುತ್ತೆ, ನೆನಪು ಇರುತ್ತೆ. ಆದರೆ ಸ್ವಲ್ಪ ಓದಿದ ತಕ್ಷಣ ಎಕ್ಸಾಸ್ಟ್ ಫೀಲ್ ಆಗಿಬಿಡುತ್ತೆ, ಸಾಕು ಇದು ಅಂತ. ಕೆಲವರಿಗೆ ಏನಾಗಿರುತ್ತೆ, ಹೈ ಎನರ್ಜಿ ಆದರೆ ಡಿಸ್ಟ್ರಾಕ್ಟೆಡ್ ಅಟೆನ್ಷನ್. ಕೆಲವರು ಇಡೀ ದಿನ ಬೇಕಾದರೂ ಓದ್ತಾ ಇರ್ತಾರೆ, ಆದರೆ ಸಣ್ಣ ವಾಟ್ಸಪ್ಪು, ಸಣ್ಣ ಟೆಲಿಗ್ರಾಮ್ ಮೆಸೇಜಿಗೂ ತಕ್ಷಣ ರಿಪ್ಲೈ ಮಾಡಬೇಕು, ಪ್ರತಿಯೊಬ್ಬರನ್ನೂ ಸಂತೋಷವಾಗಿಡಬೇಕು ಅಂತ ಪದೇ ಪದೇ ನೋಟಿಫಿಕೇಶನ್ ಬಂದ ತಕ್ಷಣ ರಿಪ್ಲೈ ಮಾಡ್ತಾ ಇರ್ತಾರೆ. ಅವರಿಗೆ ಎನರ್ಜಿ ಇದೆ ಆ್ಯಕ್ಚುಲಿ, ಆದರೆ ಅಟೆನ್ಷನ್ ಡಿಸ್ಟ್ರಾಕ್ಟ್ ಆಗ್ತಾ ಇದೆ. ಹಾಗಾದರೂ ಸಹ ನಿಮ್ಮ ಮೆಮೊರಿ ಲಾಂಗ್ ಟರ್ಮಿಗೆ ಸೇವ್ ಆಗೋದಿಲ್ಲ. ಈ 3 ಪ್ರಾಬ್ಲಮಿಗೂ ಡಿಫ್ರೆಂಟ್ ಪ್ರಾಬ್ಲಮ್ ಇದು. ಸೊ ಡಿಫ್ರೆಂಟ್ ಪ್ರಾಬ್ಲಮ್ಸ್ ರಿಕ್ವೈರ್ ಡಿಫ್ರೆಂಟ್ ಸೊಲ್ಯೂಷನ್. ಅರ್ಥ ಮಾಡ್ಕೊಳ್ಳಿ. ಸೈನ್ಸ್ ಏನು ಹೇಳುತ್ತೆ ಹಾಗಾದರೆ? ರೂಲ್ 1 ನೋಡಿ, ಯುವರ್ ಬ್ರೈನ್ ಈಸ್ ನಾಟ್ ಡಿಸೈನ್ ಟು ಪೇ ಅಟೆನ್ಷನ್. ನಿಮ್ಮ ಬ್ರೈನು, ನಮ್ಮ ಬ್ರೈನ್ ಇದೆಯಲ್ವಾ, ನಮಗೆ ಸಹಾಯ ಮಾಡಲಿಕ್ಕೆ ಇರೋದಲ್ಲ ಇದು. ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಸಹಾಯ ಮಾಡಲಿಕ್ಕೆ ಮೊದಲೇ ಇನ್ಬಿಲ್ಟ್ ಆಗಿ ಬಂದಿರುವಂಥ ಬ್ರೈನ್ ಇದು ಅಲ್ಲ ಅಲ್ವಾ. ತುಂಬ ಜನರಿಗೆ ಸರ್ಪ್ರೈಸ್ ಆಗಬಹುದು. ಹ್ಯೂಮನ್ಸ್ ಆಫನ್ ಡಿಸ್ಕ್ರೈಬ್ ಅಟೆನ್ಷನ್ ಆ್ಯಸ್ ಅ ಸ್ಕಿಲ್. ನಾವೇನಂದ್ಕೊಳ್ತೇವೆ, ಅಟೆನ್ಷನ್ ಅನ್ನೋದು ಸ್ಕಿಲ್ ಅಂತ ಅಂದ್ಕೊಂಡಿರ್ತೇವೆ. ಅಂದರೆ ಇವಲ್ಯೂಷನರಿಲಿ ಅಟೆನ್ಷನ್ ಈಸ್ ಕ್ಲೋಸರ್ ಟು ಅ ಫಿಲ್ಟ್ರಿಂಗ್ ಸಿಸ್ಟಮ್. ನೋಡಿ, ಅಟೆನ್ಷನ್ ಹೇಗೆ ಅಂತಂದರೆ ಅದೊಂದು ಫಿಲ್ಟರಿಂಗ್ ಸಿಸ್ಟಮ್ ಥರ. ಈಗ ನೀವು ಇಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಿ, ಈ ಸಮಯದಲ್ಲೇ ಸುತ್ತಮುತ್ತಲು ತುಂಬ ಬೇರೆ ಬೇರೆ ಪ್ರೊಸೆಸ್ ನಡೀತಾ ಇದೆ ಅಲ್ವಾ.
ದ ಬ್ರೈನ್ ರಿಸೀವ್ಸ್ ವಾಸ್ಟ್ಲಿ ಮೋರ್ ಇನ್ಫಾರ್ಮೇಷನ್ ದೆನ್ ಇಟ್ ಕ್ಯಾನ್ ಪ್ರೊಸೆಸ್. ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಜಗತ್ನಲ್ಲಿ ಏನೇನಾಗ್ತಾ ಇದೆ ನಿಮ್ಮ ಸುತ್ತಮುತ್ತ ಎಲ್ಲವನ್ನ ಪ್ರೊಸೆಸ್ ಮಾಡ್ಲಿಕ್ಕೆ ಆಗುತ್ತಾ ನಿಮ್ಮ ಹತ್ರ? ಆಗಲ್ಲ, ಅಷ್ಟು ಸುಲಭವಾಗಿ ಆಗೋದಿಲ್ಲ. ಪ್ರತಿಯೊಂದು ಸೆಕೆಂಡು ಸಹ ನಿಮಗೆ ಏನೇನು ಕಾಣಿಸ್ತಾ ಇರುತ್ತೆ, ಕೇಳಿಸ್ತಾ ಇರುತ್ತೆ, ಥಾಟ್ಸ್ಗಳು ಬರ್ತಾ ಇರುತ್ತೆ, ಇಮೋಷನ್ಸ್ ಪದೇ ಪದೇ ಟ್ರಿಗರ್ ಆಗ್ತಾ ಇರುತ್ತೆ, ಬಾಡಿಯಲ್ಲಿ ಸೆನ್ಸೇಷನ್ ಆಗ್ತಾ ಇರಬಹುದು ಅಲ್ವಾ? ಇದೆಲ್ಲವನ್ನ ಒಂದೇ ಬ್ರೈನ್ ನಿಭಾಯಿಸಬೇಕು. ಅದಕ್ಕೆ ಎಷ್ಟು ಕಷ್ಟ ಆಗ್ತಾ ಇರಬಹುದು. ಮತ್ತು ಇರೋದು ಲಿಮಿಟೆಡ್ ಅಟೆನ್ಷನ್ ಸ್ಪ್ಯಾನು ನಮಗೆ. ಅಂದರೆ ಕೆಲವೇ ವಿಷಯಗಳ ಮೇಲೆ ಮಾತ್ರ ನಾವು ಫೋಕಸ್ ಮಾಡ್ಲಿಕ್ಕೆ ಆಗೋದು. ಎಲ್ಲ ಕಡೆ ಒಂದು ಕಣ್ಣು ಆ ಕಡೆ, ಒಂದು ಕಣ್ಣು ಈ ಕಡೆ, ಒಂದು ಕಿವಿ ಇಲ್ಲಿ, ಇನ್ನೊಂದು ಕಿವಿ ಮತ್ತೊಂದು, ಈ ಥರ ಕೇಳಲಿಕ್ಕೆ ಆಗೋದಿಲ್ಲ, ನಮ್ಮ ಹತ್ರ ನೋಡಲಿಕ್ಕೂ ಆಗೋದಿಲ್ಲ. ಫೋಕಸ್ ಮಾಡಬೇಕು ಅಂತಂದರೆ ಫಿಲ್ಟ್ರ್ ಮಾಡಬೇಕಾಗತ್ತೆ. ಬೇಡದೇ ಇರೋದನ್ನು ಬಿಡಬೇಕಾಗತ್ತೆ, ಯಾವುದು ಬೇಕು ಅಂತ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಸಹ ಕಾಂಪೀಟ್ ಮಾಡ್ತಾ ಇದೆ ಲಿಮಿಟೆಡ್ ಪ್ರೊಸೆಸಿಂಗ್ ಕೆಪಾಸಿಟಿಯನ್ನು ಅಲ್ವಾ? ಇದೆಲ್ಲ ನಮ್ಮ ಸುತ್ತಮುತ್ತ ನಡೀತಾ ಇದೆ, ಆದರೆ ಪ್ರೊಸೆಸಿಂಗ್ ಕೆಪಾಸಿಟಿ ಬಹಳ ಲಿಮಿಟೆಡ್. ಅಟೆನ್ಷನ್ ಎಕ್ಸಿಸ್ಟ್ ಬಿಕಾಸ್ ದ ಬ್ರೈನ್ ಮಸ್ಟ್ ಇಗ್ನೋರ್ ಮೋಸ್ಟ್ ಇನ್ಫಾರ್ಮೇಷನ್. ಪುಸ್ತಕ ಓಪನ್ ಮಾಡಿದ್ದೀರಿ, ಓಪನ್ ಮಾಡಿದಾಗ ಹೊರಗಡೆ ನಡೀತಾ ಇರುವಂಥ ಗಲಾಟೆ ಬೇರೆ ಬೇರೆದು, ಅಥವಾ ಇನ್ಯಾವುದೋ ಟಿ ವಿ, ಮೊಬೈಲ್ ಸೌಂಡು, ಇದೆಲ್ಲವನ್ನು ಫಿಲ್ಟರ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂದರೆ ಮಾತ್ರ ಇಲ್ಲಿ ಫೋಕಸ್ ಮಾಡಲಿಕ್ಕೆ ಆಗೋದು. ಬ್ರೈನು ಹೊರಗಡೆದನ್ನು ನೆಗ್ಲೆಕ್ಟ್ ಮಾಡಬೇಕು, ಇಗ್ನೋರ್ ಮಾಡಬೇಕು, ಫಿಲ್ಟರ್ ಮಾಡಬೇಕು, ಆವಾಗ ಮಾತ್ರ ಫೋಕಸ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಕ್ವಶನ್ನು ವೈ ಆಮ್ ಐ ಡಿಸ್ಟ್ರಾಕ್ಟೆಡ್ ಅಂತ ಅಲ್ಲ. ಕ್ವಶನ್ ಮುಖ್ಯವಾಗಿ ಏನು, ವೈ ಆಮ್ ಐ ಏಬಲ್ ಟು ಫೋಕಸ್ ಎಟ್ ಆಲ್ ಅಲ್ವಾ? ಡಿಸ್ಟ್ರಾಕ್ಷನ್ ಅನ್ನೋದು ಡಿಫಾಲ್ಟ್ ಸ್ಟೇಟು ಬ್ರೈನ್ದು. ಯಾಕೆ ಹೀಗಾಗುತ್ತೆ ಅಂತಂದರೆ ಇವಲ್ಯೂಷನರಿಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಮನುಷ್ಯ ಮೊದಲು ಕಾಡಿನಲ್ಲಿ ಇರ್ತಿದ್ನಲ್ವಾ, ಕಾಡಿನಲ್ಲಿ ಇರಬೇಕಾದ್ರೆ ತುಂಬ ಪ್ರಾಣಿಗಳು ಇರ್ತಾ ಇದ್ವು ಸುತ್ತಮುತ್ತಲು, ಎಲ್ಲದರಿಂದ ರಕ್ಷಿಸ್ಕೊಳ್ಬೇಕಾಗಿತ್ತು. ತಾನು ಒಂದೇ ಕಡೆ ಫೋಕಸ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದರೆ, ಯಾವುದೋ ಒಂದು ವಿಷಯವನ್ನು ನೋಡ್ತಾ ಕೂತ್ರೆ ಹಿಂದಿನಿಂದ ಇನ್ಯಾವುದೋ ಪ್ರಾಣಿ ಬಂದು ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಕಾನ್ಸಂಟ್ರೇಷನ್ನು ಒಂದು ಲೆಕ್ಕದಲ್ಲಿ ಅಥವಾ ಒಂದು ರೀತಿಯಲ್ಲಿ ವರ, ಇನ್ನೊಂದು ರೀತಿಯಲ್ಲಿ ಅದೊಂದು ಶಾಪ. ನಮ್ಮ ಸರ್ ಕೇಶವ್ ಸರ್ ಅಂತ ನನ್ನ ಪ್ರೀತಿಯ ಸರ್, ಅವರು ಹೇಳ್ತಾ ಇದ್ರು, ಒಂದು ಗುಬ್ಬಿ ಮರಿ ಇರುತ್ತೆ ಅಥವಾ ಯಾವುದೋ ಒಂದು ಹಕ್ಕಿ ಇರುತ್ತೆ ಚಿಕ್ಕದು, ಅದು ಕಾಳನ್ನು ತಿಂತಾ ಇರುತ್ತೆ. ಅದು ಕಂಪ್ಲೀಟಾಗಿ ಕಾಳನ್ನು ತಿನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಬೇರೆ ಯಾವುದೋ ಗಿಡುಗ ಹದ್ದು ಬಂದು ಆ ಹಕ್ಕಿ ಹೊತ್ಕೊಂಡು ಹೋಗ್ಬಹುದಲ್ವ? ಹಾಗಾಗಿ ಕಾನ್ಸಂಟ್ರೇಷನ್ ಅನ್ನೋದು ಎಷ್ಟಿರಬೇಕು ಅಷ್ಟೇ ಇರಬೇಕು, ಫೋಕಸ್ ಮಾಡಲೇಬೇಕು. ಹಾಗಂತ ಸುತ್ತಮುತ್ತಲು ಯಾವುದ್ರ ಬಗ್ಗೆ ಅರಿವಿರಬೇಕು ಅದು ಅರಿವಿರಬೇಕು. ಕೆಲವರು ಓದ್ತೇನೆ ಅಂತ ಕಂಪ್ಲೀಟಾಗಿ ಇಮ್ಮರ್ಸಿವ್ ಆಗಿಬಿಟ್ರೆ ಅದರಲ್ಲೇ ಸುತ್ತಮುತ್ತಲು ಕೆಲವೊಂದು ಫೈರ್ ಆಕ್ಸಿಡೆಂಟ್ ಆಗಬಹುದು ಅಲ್ವಾ? ಅಷ್ಟೆಲ್ಲ ಕಾನ್ಸಂಟ್ರೇಷನ್ ಆ ಲೆವೆಲ್ದು ನಮಗೆ ಇನ್ನೂ ಬರೋ ಟೈಮ್ ಬೇಕು. ಕೆಲವರಿಗೆ ಇರಬಹುದು, ನನಗೆ ಗೊತ್ತಿಲ್ಲ. ಹಾಗಾಗಿ ಸುತ್ತಮುತ್ತಲು ಯಾವುದು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನು ಟ್ರೈನ್ ಮಾಡಬೇಕಾಗುತ್ತೆ ನಾವು ಮನಸ್ಸಿಗೆ. ಸೊ ಡಿಸ್ಟ್ರಾಕ್ಷನ್ ಅನ್ನೋದು ಡಿಫಾಲ್ಟ್ ಸ್ಟೇಟ್. ಯಾಕಂತಂದರೆ ಮನುಷ್ಯ ಬೆಳೆದು ಬಂದಿರುವ ಹಾದಿ ಆಗಿದೆ. ಬ್ರೈನಿಗೆ ಈಗ ನಾವು ಮಾಡ್ತಾ ಇದ್ದೀವಲ್ವ ಈ ಪ್ರೊಸೆಸ್ ಎಲ್ಲ ಹೊಸದು. ಅಂದರೆ ಡಿಸ್ಟ್ರಾಕ್ಷನ್ನು ಅನ್ನೋದು ಬಿಲ್ಟ್ ಆಗಿರೋದು ಸಾವಿರಾರು ವರ್ಷಗಳಿಂದ ಹಿಂದೆ. ಆವಾಗಲಿಂದಾನೇ ನಾವು ಡಿಸ್ಟ್ರಾಕ್ಷನ್ನಿಗೆ ಜಾಸ್ತಿ ಹೋಗಿಕೊಂಡಿದ್ದೇವೆ, ಬಹಳ ಬೇಗ ಡಿಸ್ಟ್ರಾಕ್ಟ್ ಆಗ್ತೇವೆ. ನೀವು ಮಾತ್ರ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸ್ತಾ ಇರಬಹುದು, ಆದರೆ ಎಲ್ಲರಿಗೂ ಈ ಸಮಸ್ಯೆ ಇದೆ. ಹಾಗಾಗಿ ನಿಮ್ಮ ಬಗ್ಗೆ ಯಾವತ್ತೂ ನೀವು ಕೀಳರಿಮೆ ಇಟ್ಕೋಬೇಡಿ. ಸೆಲ್ಫ್ ಡೌಟ್ ಇರಬಹುದು, ಕೀಳರಿಮೆ ಇರಬಹುದು, ಅದಿರಬಾರ್ದು. ಇರುವಂಥ ಕೆಪಾಸಿಟಿಯನ್ನು ಹೇಗೆ ಯೂಸ್ ಮಾಡ್ಕೊಳ್ಳಿ ಅನ್ನೋದ್ರ ಬಗ್ಗೆ ಪಾಸಿಟಿವ್ ಆಗಿ ಅದನ್ನು ನೋಡಿ. ಅದು ಬಿಟ್ಟು ನಾನು ಯಾವತ್ತೂ ಹೀಗೆ, ನನ್ನ ಮೂಡೇ ಇರಲ್ಲ, ಡಿಸ್ಟ್ರಾಕ್ಷನ್ ಆಗ್ತಾನೆ ಇರ್ತೀನಿ ಅಂತ ನಿಮಗೆ ನೀವೇ ಹೇಳ್ಕೊಳ್ತಾ ಇದ್ದರೆ ಅದು ಹೆಚ್ಚಾಗುತ್ತೆ. ಸೊ ಡಿಸ್ಟ್ರಾಕ್ಷನ್ ಇಸ್ ದಿ ಡಿಫಾಲ್ಟ್ ಸ್ಟೇಟ್. ಫೋಕಸ್ ಈಸ್ ಅನ್ ಎಕ್ಸ್ಪೆನ್ಸಿವ್ ಬಯಾಲಜಿಕಲ್ ಅಚೀವ್ಮೆಂಟ್. ಒಂದು ವಿಷಯದ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ ಅಂತಂದರೆ ಆ್ಯಕ್ಚುಲಿ ನೀವು ಒಂದು ಅಚೀವ್ಮೆಂಟ್ ಸಾಧಿಸ್ತಾ ಇದ್ದೀರಿ ಏನನ್ನೋ. ಸಮಸ್ಯೆ ಇನ್ನೊಂದಿದೆ, ಏನು? ಅಟೆನ್ಷನ್ ಈಸ್ ಕಾಂಪಿಟೇಷನ್. ಈಗ ಸ್ಟೇಜ್ನ ಮೇಲೆಲ್ಲ ಒಂದು ಸ್ಪಾಟ್ ಲೈಟ್ ಇರುತ್ತೆ, ನೋಡಿದ್ದೀರಾ? ಒಂದೇ ಕಡೆ ಲೈಟ್ ಬೀಳ್ತಾ ಇರುತ್ತೆ ಇಡೀ ಸ್ಟೇಜ್ನಲ್ಲಿ. ಅಲ್ಲೊಬ್ಬರು ಡ್ಯಾನ್ಸ್ ಮಾಡ್ತಾ ಇರಬಹುದು ಅಥವಾ ಮ್ಯಾಜಿಕ್ ಶೋ ಇರಬಹುದು. ಸೊ ಅದೇ ಥರನೇ ನಮ್ಮ ಬ್ರೈನ್ನಲ್ಲೂ ಒಂದು ಸ್ಪಾಟ್ ಲೈಟ್ ಇರುತ್ತೆ. ಆ ಸ್ಪಾಟ್ ಲೈಟಿಗೆ ಹೋಗಬೇಕು ಅಂತ ನಿಮ್ಮ ನೋಟಿಫಿಕೇಷನ್ಗಳು, ಆಂಗ್ಸೈಟಿ, ಹಂಗರು, ಕ್ಯೂರಿಯಾಸಿಟಿ, ನಾವೆಲ್ಟಿ, ಸೋಷಿಯಲ್ ಕನ್ಸರ್ನ್, ಇಂಟರ್ನಲ್ ಥಾಟ್ಸ್ ಎಲ್ಲ ಕಾಯ್ತಾ ಇದೆ. ನಾನು ಮೊದಲೊಂದು ಸಾರಿ ಒಂದು ಕ್ಲಾಸ್ನಲ್ಲೇ ಒಂದು ವಿಡಿಯೋ ತೋರಿಸಿದ್ದೆ. ಇಗ್ವಾನ ಅಂತ ಒಂದು ಪ್ರಾಣಿ ಇದೆ, ಅದರ ವಿಡಿಯೋ ನೋಡಿ, ಯೂಟ್ಯೂಬ್ನಲ್ಲಿ ಚೆನ್ನಾಗಿದೆ. ಎಲ್ಲ ಕಡೆಯಿಂದ ಹಾವುಗಳು ಬರ್ತಾ ಇರುತ್ತೆ. ಆ ಹಾವುಗಳಿಂದ ತಪ್ಪಿಸ್ಕೊಂಡು ಇಗ್ವಾನ ಜೀವವನ್ನು ಕಾಪಾಡ್ಕೊಳ್ಬೇಕು. ತುಂಬ ಚೆನ್ನಾಗಿರೋ ವಿಡಿಯೋ,
ಯೂಟ್ಯೂಬಲ್ಲಿದೆ, ಡಾಕ್ಯುಮೆಂಟ್ರಿ ವಿಡಿಯೋದು, ಇಗ್ವಾನಾ ವರ್ಸಸ್ ಸ್ನೇಕ್ಸ್ ಅಂತ ಕೊಡಿ. ಅದೇ ಥರನೇ ಅಲ್ಲಿ ತುಂಬ ಹಾವುಗಳು ಹೇಗೆ ಅದನ್ನು ಅಟ್ಟಿಸ್ಕೊಂಡು ಬರ್ತಾ ಇರುತ್ತೋ, ನಮ್ಮ ಅಟೆನ್ಷನನ್ನು ಸಹ ನಮ್ಮ ನೋಟಿಫಿಕೇಷನ್ನು ಟ್ರೆಂಡ್ ಅಥವಾ ಟಿಂಗ್ ಅಂತ ಒಂದು ಸಾರಿ ಆದ ತಕ್ಷಣ ಹೋಯಿತು ನಮ್ಮ ಮನಸ್ಸಲ್ಲಿ, ಟ್ರಿಗರ್ ಆಗಿಬಿಡ್ತು. ಆಂಗ್ಸೈಟಿ, ಏನು ಮುಂದೆ ಏನು ಮಾಡೋದು ಅಥವಾ ಹೇಗೆ ನಿಭಾಯಿಸೋದು ಎಲ್ಲವನ್ನ, ಮುಂದೇನಾಗುತ್ತೋ ಏನೋ, ಕಾಣದೇ ಇರುವ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕಳೆದು ಹೋಗಿರೋ ಭೂತಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತುಂಬ ಚಿಂತೆ ಮಾಡ್ತಾ ಇರ್ತೇವೆ, ವರ್ತಮಾನವನ್ನು ಮರೆತು ಬಿಡ್ತೇವೆ. ಹಂಗರ್ ಅಲ್ವಾ, ಹಸಿವಾದಾಗಲೂ ಸಹ ಬೇಸಿಕ್ ಇನ್ಸ್ಟಿಂಕ್ಟ್ ಇರುತ್ತೆ ನಮಗೆ. ಹಂಗರ್ ಕಾಯ್ತಾ ಇರುತ್ತೆ, ಹಸಿವಾದಾಗ ನಾನು ನಾನಾಗಿರಲ್ಲ ಅನ್ನುವಂಥ ಡೈಲಾಗ್ ಇರ್ತಾವಲ್ವ, ಅದೇ ಥರಾನೇ. ಕ್ಯೂರಿಯಾಸಿಟಿ, ಕೆಲವೊಂದು ಸಾರಿ ಏನಾಗ್ಬಿಡುತ್ತೆ, ನಮಗೆ ಓದೋದ್ರಲ್ಲಿ ಎನರ್ಜಿ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಸಡನ್ನಾಗಿ ಇನ್ಯಾವುದೋ ವಿಷಯ ಇಂಟ್ರೆಸ್ಟ್ ಬಂದುಬಿಡುತ್ತೆ ಓದೋ ಮಿಡ್ಲಲ್ಲೇ. ಅದನ್ನು ನೋಡಲಿಕ್ಕೆ ಗೂಗಲ್ ಸರ್ಚ್ ಮಾಡೋದು, ಬೇರೆ ಬೇರೆ ಆ್ಯಪ್ ಓಪನ್ ಮಾಡೋದು, ಯೂಟ್ಯೂಬ್ ರೆಕಮೆಂಡೆಡ್ ವೀಡಿಯೋಸ್ಗಳನ್ನು ಒಂದಾದ್ಮೇಲೆ ನೋಡ್ತಾನೆ ಹೋಗೋದು. ಈ ವಿಡಿಯೋದಿಂದ ಇನ್ನೇನು ಕಲಿಬಹುದು ನಾನು, ಅದು ಸಹ ಒಂದು ಫಾಲ್ಸ್ ಇಂಪ್ರೆಷನ್ ಅಷ್ಟೇ ಅಲ್ವಾ, ಏನೋ ಕಲ್ತಂಥ ಅನುಭವ ಅಷ್ಟೇ, ಅದು ನಿಜವಾಗಲೂ ಕಲ್ತಿರೋದಿಲ್ಲ. ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ನಾವೆಲ್ಟಿ. ನಾವೆಲ್ಟಿ ಅಂದರೆ ಪ್ರತಿದಿನ ಏನಾದರೂ ಹೊಸದೇ ಬೇಕು ಅಂತ, ಬೋರ್ ಆಗಿಬಿಡೋದು ಬೇಗ. ಅಂದರೆ ಬೋರ್ಡಮ್ ಇಟ್ಸ್ ಅ ಫೇಸ್, ಅದೊಂದು ಇನ್ನವಿಟೇಬಲ್ ಫೇಸ್. ಅದು ಲರ್ನಿಂಗಲ್ಲಿ ನೀವು ಬೋರ್ಡಮ್ಮನ್ನು ಪಾಸ್ ಆಗಲೇಬೇಕು. ಬೋರ್ ಆಗುತ್ತೆ ಅಂದ ತಕ್ಷಣ ನಿಮಗೆ ಮೂಡಿಲ್ಲ ಅಂದ್ಕೊಳ್ಳೋದು, ಬೋರ್ ಆಗುತ್ತೆ ಅಂದ ತಕ್ಷಣ ನಾನು ಬರ್ನೌಟ್ ಆಗಿಬಿಟ್ಟೆ, ಎಕ್ಸಾಸ್ಟ್ ಆಗಿಬಿಟ್ಟೆ ಅಂತ ಅಂದ್ಕೊಳ್ಳೋದು ಅಲ್ಲ. ಗೊತ್ತಾಗ್ತಾ ಇದೆಯಾ? ನಾವೆಲ್ಟಿನೇ ಪ್ರತಿದಿನ ನಿಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ತಂದೆ ತಾಯಿ ಎಷ್ಟೋ ವರ್ಷಗಳಿಂದ ಅದೇ ಕೆಲಸವನ್ನು ಮನಸ್ಸಿರಲಿ ಮನಸ್ಸು ಇಲ್ಲದೆ ಇರಲಿ ಮಾಡ್ಕೊಳ್ತಾ ಬಂದಿದ್ದಾರಲ್ವ, ಅಥವಾ ನಮ್ಮ ಹಿಂದಿನವರು ಮಾಡ್ಕೊಳ್ತಾ ಬಂದಿರೋದ್ರಿಂದ ನಾವಿವತ್ತು ಇಷ್ಟಾದರೂ ಇದ್ದೇವೆ ಈ ಒಂದು ಹಂತದಲ್ಲಿ. ಹಾಗಾಗಿ ನಮಗೆ ಸಿಕ್ಕಿರುವಂಥ ಕೆಲಸದಲ್ಲೂ ಸಹ ಬೋರ್ ಆಗೇ ಆಗುತ್ತೆ. ನಾನು ಸಹ ತುಂಬ ಸಾರಿ ಫೇಸ್ ಮಾಡಿದ್ದೇನೆ. ಪದೇ ಪದೇ ಹೊಸ ಹೊಸ ವಿಷಯಗಳನ್ನು ಕಲಿಬೇಕು ಅಂತ ಹಳೆದನ್ನು ಬಿಡ್ತಾ ಬಂದುಬಿಟ್ಟೆ. ಆವಾಗ ನನಗೆ ಏನೋ ಒಂದು ಹೊಸದು ಕಲಿತಿದ್ದೇನೆ ಅಂತ ಅನಿಸಿದ್ರೂ ಸಹ ಹಳೆ ವಿಷಯ ಮಾಯ ಆಗ್ತಾ ಇತ್ತು. ಆದರೆ ಆಮೇಲೆ ಗೊತ್ತಾಗಿದ್ದು ಬೋರ್ಡಮ್ ಇಸ್ ಅನ್ ಇನ್ನವಿಟೇಬಲ್ ಫೇಸ್ ಇನ್ ಲರ್ನಿಂಗ್. ಬೋರ್ ಆಗ್ತಾ ಇದೆ ಅಂದ ತಕ್ಷಣ ನಿಮ್ಮ ಎನರ್ಜಿ ಇಲ್ಲ ಅಂತ ಅಲ್ಲ, ಅಥವಾ ನಿಮ್ಗೆ ಆ ವಿಷಯ ಇಷ್ಟ ಇಲ್ಲ, ಆ ಒಂದು ಭಾವನೆಯನ್ನು ಮೊದಲು ತೆಗೆದುಹಾಕಿ. ನೋವೆಲ್ಟಿ ಪ್ರತಿದಿನ ಬಯಸಬೇಡಿ. ಅದೇ ಬುಕ್ಕನ್ನು ಬೇರೆ ಬೇರೆ ರೀತಿಯಿಂದ ಹೇಗೆ ನಾನು ಸ್ಟಡಿ ಮಾಡಬಹುದು, ಅದಕ್ಕೆ AI ಬಗ್ಗೆ ನಿಮ್ಗೆ ಹೇಳ್ತಾ ಇರೋದು. ಅಲ್ಲಿ ಇದನ್ನು ಲಿಂಕ್ ಮಾಡ್ತೇನೆ ನಾನು. ಅದೇ ವಿಷಯನೇ ನಾವು ಅದೇ ಬುಕ್ಕನ್ನೇ ಅದೇ ಚಾಪ್ಟರ್ನೇ ಬೇರೆ ಬೇರೆ ರೀತಿ ಸ್ಟಡಿ ಮಾಡಲೇಬೇಕು. ಬೋರ್ ಆಗುತ್ತೆ ಅಂದ ತಕ್ಷಣ ಹೊಸ ಬುಕ್ ಓಪನ್ ಮಾಡೋದಲ್ಲ. ತುಂಬ ಇನ್ಸ್ಟಿಟ್ಯೂಟ್ಗಳಿದೆ. ಪ್ರತಿಯೊಂದು ಇನ್ಸ್ಟಿಟ್ಯೂಟಿನ ಸ್ಟಡಿ ಮಟೀರಿಯಲ್ನ ನೀವು ರಿಸರ್ಚ್ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಮುಂದೆ ಇದಕ್ಕೋಸ್ಕರ ಇಡೀ ಜನ್ಮವನ್ನು ಕೊಡಬೇಕಾಗತ್ತೆ. ಹೊಸದಾಗಿ ಮತ್ತೊಂದು ಜನ್ಮ ಬರಬಹುದು. ಅದೆಲ್ಲ ಸಾಧ್ಯ ಇಲ್ಲ ಅಲ್ವಾ? ಸೊ ನೋವೆಲ್ಟಿಗೋಸ್ಕರ ಬಯಸ್ತಾ ಇರಬೇಡಿ. ಪ್ರತಿದಿನಾನು ಹೊಸದೇ ಬೇಕು ನನಗೆ, ಹಳೆದನ್ನು ಸ್ಟಡಿ ಮಾಡಿದರೆ ಬೋರ್ ಆಗುತ್ತೆ, ಆ ಒಂದು ಭಾವನೆಯನ್ನು ತೆಗೆದುಹಾಕಬೇಕು ನಾವು. ಸೋಷಿಯಲ್ ಕನ್ಸರ್ನ್ಗಳು, ನಿನ್ನ ಜಾಬು, ನಿಮ್ಮ ಮದುವೆ, ಈ ಥರ ಪದೇ ಪದೇ ಪ್ರಶ್ನೆ ಬರ್ತಾ ಇರುತ್ತೆ. ರಿಲೇಟಿವ್ಸು, ಮನೆ, ಆ ಒಂದು ಪ್ರಶ್ನೆಗಳನ್ನು ನಾವು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಸಮಾಧಾನಕರವಾಗಿ. ಇನ್ಸ್ಟೆಂಟಾಗಿ ರಿಯಾಕ್ಟ್ ಮಾಡೋದಲ್ಲ ಯಾವುದಕ್ಕೂ, ಮುಗುಳ್ನಗ್ತಾ ಅದನ್ನು ಫೇಸ್ ಮಾಡಬೇಕಾಗತ್ತೆ. ಮತ್ತು ನಮ್ಮದೇ ಆದ ಇಂಟರ್ನಲ್ ಥಾಟ್ಸ್ ಸಹ ತುಂಬ ಇರುತ್ತೆ ಅಲ್ವಾ. ಹೊರಗಡೆ ಇರೋ ಸಮಸ್ಯೆಗಳು ಒಂದಾದರೆ ಇಂಟರ್ನಲ್ಲಿ ನಾವೇ ಎಷ್ಟೋ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೇವೆ. ಸೊ ಇಷ್ಟೆಲ್ಲ ಒಂದು ಥಿಂಗ್ಸ್ ಅಥವಾ ಇಷ್ಟೆಲ್ಲ ವಿಷಯಗಳು ನಮ್ಮ ಅಟೆನ್ಷನನ್ನು ಏನು ಮಾಡಬೇಕು, ಅಟ್ಯಾಕ್ ಮಾಡಲಿಕ್ಕೆ ಕಾಯ್ತಾ ಇವೆ. ಎಲ್ಲ ಸೇರಿ ನಮ್ಮ ಬ್ರೈನನ್ನು ಅಟ್ಯಾಕ್ ಮಾಡಬೇಕು, ಅಥವಾ ಈ ಅಟೆನ್ಷನ್ ಸ್ಪ್ಯಾನನ್ನು ನಾನು ಬಂದು ನನ್ನ ಒಂದು ಏನು ಹೇಳ್ತಾರೆ ಅಟ್ಯಾಕ್ ಮಾಡಿ ಅದನ್ನು ನನ್ನ ವಶಪಡಿಸ್ಕೋಬೇಕು ಅಂತ ಇದೆಲ್ಲ ಕಾಯ್ತಾ ಇವೆ. ಸೊ ಯಾರಿಗೆ ಅದರಲ್ಲಿ ಗೆಲುವು ಸಿಗುತ್ತೋ ಅವರು ನಿಮ್ಮ ಮೆಂಟಲ್ ರಿಸೋರ್ಸ್ಗಳನ್ನು ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿನೇ ಒಬ್ಬ ಸ್ಟೂಡೆಂಟ್ ತುಂಬ ವರಿ ಮಾಡ್ಕೊಳ್ತಾ ಇದ್ದರೆ ಒಂದು ಬುಕ್ಕನ್ನು ನೋಡ್ತಾ ಇರ್ತಾರೆ, ಓದ್ತಾ ಹೀಗೆ ಓದ್ತಾ ಇರ್ತಾರೆ. ಓದಾದ್ಮೇಲೆ 2 ಅವರ್ ಆಗಿರುತ್ತೆ, ಏನೋ ಓದಿದ್ದೀನಿ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಕೇಳಿದರೆ ಏನೋ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರೋದಿಲ್ಲ. ಐಸ್ ಪೇಜ್ನ ಮೇಲೆ ಇರುತ್ತೆ, ಆದರೆ ಅಟೆನ್ಷನ್ ಇನ್ನೆಲ್ಲೋ ಇರುತ್ತೆ. ಆಗಬಾರ್ದು. ಇನ್ನೊಂದು ದೊಡ್ಡ ಸಮಸ್ಯೆ ಮಲ್ಟಿ ಟಾಸ್ಕಿಂಗ್. ತುಂಬ ಜನರಿಗೆ ಇದರ ಅನುಭವ ಇರುತ್ತೆ ಮತ್ತು ತುಂಬ ಜನ ಅಂದ್ಕೊಂಡಿರ್ತಾರೆ ಮಲ್ಟಿ ಟಾಸ್ಕಿಂಗ್ ಎಕ್ಸ್ಪರ್ಟು ನಾನು ಅಂತ. ಅಂದರೆ ಅವರವರಿಗೆ ನಾನು ಮಲ್ಟಿ ಟಾಸ್ಕಿಂಗ್ನಲ್ಲಿ ಫೇಮಸ್ಸು ಅಥವಾ ನಾನು ಏನು ಬೇಕಾದರೂ ಮಾಡ್ತೇನೆ ಅಂತ ಅವರೇ ಅಂದ್ಕೊಂಡಿರ್ತಾರೆ. ಆದರೆ ಬ್ರೈನ್ ಸೈನ್ಸ್, ನ್ಯೂರೋ ಸೈನ್ಸ್ ಹೇಳೋದೇನಂತಂದರೆ, ರಿಸರ್ಚ್ ಕನ್ಸಿಸ್ಟೆಂಟ್ಲಿ ಶೋಸ್ ದ್ಯಾಟ್ ಹ್ಯೂಮನ್ಸ್ ರೇರ್ಲಿ ಮಲ್ಟಿ ಟಾಸ್ಕ್ ಕಾಗ್ನೇಟಿವ್ಲಿ. ಕೆಲವೊಂದು ವಿಷಯ ಆಲ್ರೆಡಿ ಮಾಸ್ಟರ್ ಆಗಿರೋ ಕೆಲವೊಂದು ವಿಷಯಗಳಿರುತ್ತೆ. ಈಗ
ನಿಮ್ಮ ಶಾಲೆಯಿಂದ ಮನೆಗೆ ಬರುವಂಥ ದಾರಿ ನಿಮಗೆ ಮೊದಲೇ ಗೊತ್ತಿದೆ. ಆ ದಾರಿ ಮೊದಲೇ ನೀವು ಅದರಲ್ಲಿ ಮಾಸ್ಟರ್ ಆಗಿರೋದ್ರಿಂದ ಪ್ರತಿಯೊಂದು ಹೆಜ್ಜೆನೂ ತುಂಬ ಕೇರ್ಫುಲ್ ಆಗಿ ಇಡಬೇಕು ಅಂತ ಇಲ್ಲ. ಖಾಲಿ ಗೊತ್ತಾಗಿಬಿಟ್ಟಿದೆ, ಮಸಲ್ ಮೆಮೊರಿ ಬಿಲ್ಡ್ ಆಗಿದೆ ಆಲ್ರೆಡಿ. ಒಂದು ಸಾರಿ ಆ ಮಸಲ್ ಮೆಮೊರಿ ಬಿಲ್ಡ್ ಆದಮೇಲೆ ನೀವು ಆ ದಾರಿಲಿ ಬರ್ತಾ ಏನೇನೋ ಕೇಳ್ತಾ ಏನೇನೋ ರಿವೈಸ್ ಮಾಡ್ತಾ ಬರಬಹುದು. ಆದರೆ ಹೊಸದಾಗಿ ಯಾವುದೋ ನಗರಕ್ಕೆ ಹೋಗಿರ್ತೀರಿ, ಯಾವ ದಾರಿನೂ ಗೊತ್ತಿರೋದಿಲ್ಲ, ಅಲ್ಲಿ ದಾರಿನೂ ಹುಡುಕಬೇಕು, ಯಾವುದೊಂದು ಸಬ್ಜೆಕ್ಟನ್ನು ನಾನು ಈಗಲೇ ರಿವೈಸ್ ಮಾಡಬೇಕು ಅಂತ ಇದ್ದರೆ ಬ್ರೈನಿಗೆ ಆಗೋದಿಲ್ಲ. ಸೊ ಮಲ್ಟಿ ಟಾಸ್ಕಿಂಗ್ ಅಂತ ಕೆಲವರು ಅಂದ್ಕೊಂಡಿರ್ತಾರೆ, ಆದರೆ ಆ್ಯಕ್ಚುಲಿ ಆಗೋದೇನು, ಅಲ್ಲಿ ಬ್ರೈನು ರ್ಯಾಪಿಡ್ಲಿ ಸ್ವಿಚ್ ಆಗ್ತಾ ಇರುತ್ತೆ. ಅಂದರೆ ಈ ಟಾಸ್ಕಿಂದ ಈ ಟಾಸ್ಕಿಗೆ ಆ ಸ್ವಿಚ್ಚಿಂಗ್ ಇದೆಯಲ್ವಾ, ಅದು ಏನು ಮಾಡುತ್ತೆ, ಕಾಂಟೆಕ್ಸ್ಟ್ ಲಾಸ್ ಮಾಡುತ್ತೆ. ಕಾಂಟೆಕ್ಸ್ಟ್ ವಿಂಡೋ AI ಹೇಗೆ ಬಂದಿತ್ತಲ್ವಾ, ಅದೇ ಪ್ರಾಸೆಸ್ ಇಲ್ಲೂ ಆಗ್ತಾ ಇದೆ. ಸ್ವಿಚ್ ಮಾಡಿದ್ರಿ, ಓದ್ತಾ ಇದ್ರಿ, ವಾಟ್ಸಪ್ ಮೆಸೇಜ್ ಬಂತು, ನೋಡಿದ್ರಿ, ಕಾಂಟೆಕ್ಸ್ಟ್ ವಿಂಡೋ ಹೋಯಿತು, ವಾಟ್ಸಪ್ ಮೆಸೇಜಿಗೆ ನಿಮ್ಮ ಎನರ್ಜಿ ಹೋಯಿತು, ಅಲ್ಲಿದ್ದಕ್ಕೆ ರೆಸ್ಪಾಂಡ್ ಮಾಡಬೇಕು, ಫೋಕಸ್ ಹೋಯಿತು, ವಾಪಸ್ ಇಲ್ಲಿ ಬರ್ತೀರಿ. ಇಲ್ಲಿ ಬಂದಾಗ ಏನೋ ಒಂದು ತಿಳ್ಕೊಂಡಿರೋ ಅನುಭವ ಮೊದಲೇ ಇರುತ್ತೆ, ಆ್ಯಕ್ಚುಲಿ ಮೆಮೊರಿಯಲ್ಲಿ ವ್ಯಾನಿಷ್ ಆಗಿರುತ್ತೆ. ಬ್ರೈನ್ ಸೈನ್ಸ್ ಹೇಳೋದಿದು, ಜನ ಹೇಳಿದ ಮೇಲೂ ಗೊತ್ತಿಲ್ಲ. ಮತ್ತೆ ಎಷ್ಟು ಜನ ವಾಟ್ಸಪ್ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಅದನ್ನೇ ನೋಡ್ತಿರ್ತೀರಿ, ಗೊತ್ತಿಲ್ಲ. ಮತ್ತು ಆ ಥರ ಸ್ವಿಚ್ಚಿಂಗಿಂದ ಏನಾಗುತ್ತೆ, ಮೆಂಟಲ್ ಎಫರ್ಟ್ ಇನ್ಕ್ರೀಸ್ ಆಗುತ್ತೆ. ಬ್ರೈನಿಗೆ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು, ಅವಾಗ ಅದು ಯಾವುದು ಈಸಿ ಅಂತ ನೋಡುತ್ತೆ. ಓದೋದು ಮೊದಲಿಂದ ಕಷ್ಟನೇ ನಮಗೆ, ವಾಟ್ಸಪ್ ಮೆಸೇಜಿಗೆ ರಿಪ್ಲೈ ಮಾಡೋದು ಈಸಿ. ಸೊ ಅವಾಗ ವಾಟ್ಸಪ್ ಮೆಸೇಜಿಗೆ ಈಸಿಯಾಗಿರೋದ್ರಿಂದ ಒಂದು ಮೆಸೇಜ್ ರಿಪ್ಲೈ ಮಾಡಿಬಿಡೋಣ, ಏನಾಗುತ್ತೆ ಅದರಿಂದ, ಒಂದು ಮೆಸೇಜ್ ರಿಪ್ಲೈ ಮಾಡ್ತೀರಿ, ಅಲ್ಲಿ ಬೇರೆ ಬೇರೆ ಮೆಸೇಜ್ ಕಾಣಿಸುತ್ತೆ, ಎಲ್ಲ ಇಂಪಾರ್ಟೆಂಟ್ ಅಂತಲೇ ಅನಿಸುತ್ತೆ. ಮತ್ತು ಸ್ಟೇಟಸ್ ನೋಡಬೇಕಲ್ವಾ, ಓಪನ್ ಮಾಡಿದ್ಮೇಲೆ ಸ್ಟೇಟಸ್ ನೋಡ್ತಾ ಇದ್ದರೆ ನಿಮಗೆ ಅವಮಾನ. ಹಾಗಾಗಿ ಆ ಸ್ಟೇಟಸ್ ನೋಡಿಕೊಂಡು ಮತ್ತೆ ಎಲ್ಲ ಮೆಸೇಜಿಗೂ ರಿಪ್ಲೈ ಮಾಡಿಕೊಂಡು ವಾಪಸ್ ಬರಬೇಕು, ಪಾಪ ಕಷ್ಟ ಆಗ್ತಾ ಇದೆ. ಸೊ ಆವಾಗ ಮೆಂಟಲ್ ಎಫರ್ಟ್ ಇನ್ಕ್ರೀಸ್ ಆಯಿತು. ಬ್ರೈನಿಗೆ ಇದು ಯಾವುದು ಗೊತ್ತಿಲ್ಲ. ನಿಮ್ಮ ಬ್ರೈನಿಗೆ ಯಾವುದು ಪ್ರೊಡಕ್ಟಿವು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಇದ್ಯಾವುದು ಗೊತ್ತಿರೋದಿಲ್ಲ. ಅದಕ್ಕೆ ಗೊತ್ತಿರೋದೇನು, ಈಸಿ ಟಾಸ್ಕನ್ನು ಮಾಡೋಣ, ಕಂಫರ್ಟಬಲ್ ಆಗಿರೋಣ, ಯಾವಾಗಲೂ ಆರಾಮಿರೋಣ ಅಂತ ಬ್ರೈನ್ ಕಾಯ್ತಾ ಇರುತ್ತೆ. ಈಗ ಏನಾಗ್ಬಿಡ್ತು, ಅಟೆನ್ಷನ್ನು ಸ್ವಿಚ್ ಆಗ್ತಾ ಇದೆ, ಅಕ್ಯುರಸಿ ಎಫಿಷಿಯನ್ಸಿ ನಿಮ್ಮದು ಬ್ರೇಕ್ ಆಯಿತು, ಅಕ್ಯುರಸಿ ಕಡಿಮೆ ಆಗ್ತಾ ಇದೆ. ಅದಕ್ಕೇನಂತ ಕರೀತಾರೆ, ಸ್ವಿಚ್ಚಿಂಗ್ ಕಾಸ್ಟ್ ಅಂತ ಕರೀತಾರೆ. ಯಾವತ್ತೂ ಅಟ್ಲೀಸ್ಟ್ 1 ಅವರ್ ಆದರೂ ಅಥವಾ 45 ಮಿನಿಟ್ಸ್ ಆದರೂ ಓದಲಿಕ್ಕೆ ಅಂತ ಕೂತ್ಕೊಂಡಾಗ ದಯವಿಟ್ಟು ಮೊಬೈಲಲ್ಲೇ ನೀವು ವಿಡಿಯೋ ನೋಡ್ತಾ ಇರಬಹುದು, ಆದರೆ ನೋಟಿಫಿಕೇಷನ್ ಆಫ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಟ್ರಿಗರ್ ಆಗಬಾರ್ದು, ಏನೇ ಬೇರೆ ಆ್ಯಪ್ಸ್ಗಳಿರ್ಬೋದು, ಟ್ರಿಗರ್ ಆಗಬಾರ್ದು. ಆ ರೀತಿ ದಯವಿಟ್ಟು ನೋಡ್ಕೊಳ್ಳಿ. ತುಂಬ ಜನ ಆನ್ಲೈನ್ ಸ್ಟೂಡೆಂಟ್ಸ್ ಇರ್ತೀರಿ ಅಲ್ವಾ, ಆನ್ಲೈನ್ ಅಂತಂದರೆ ಮೊಬೈಲ್ ಯೂಸ್ ಮಾಡಲೇಬೇಕು ಅಥವಾ ಲ್ಯಾಪ್ಟಾಪ್ ಏನಾದರೂ ಯೂಸ್ ಮಾಡ್ತಾ ಇರ್ತೀರಿ. ಆ ಸಂದರ್ಭದಲ್ಲಿ ಆ ಟೂಲ್ಸಿಂದಾನೇ ನಿಮಗೆ ಡಿಸ್ಟ್ರ್ಯಾಕ್ಟ್ ಆಗ್ತಾ ಇದೆ ಅಂತಂದರೆ ಬಹಳ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನೋಟಿಫಿಕೇಷನ್ ಆಫ್ ಮಾಡಬಹುದು ನೀವೇ, ಆ ಒಂದು ಚಾಯ್ಸ್ ಇದೆ ನಿಮಗೆ, ಅದನ್ನು ಮರಿಬೇಡಿ. The problem is not the few seconds spent switching, the problem is reconstructing mental context afterward. ಸ್ವಿಚ್ ಮಾಡೋದ್ರಿಂದ ವಾಟ್ಸಪ್ ಮೆಸೇಜ್ ನೋಡಿದ ತಕ್ಷಣ ಎಲ್ಲ ಹೋಯಿತು ಅಂತಲ್ಲ, ಆದರೆ ವಾಪಸ್ ಇದಕ್ಕೆ ಬರಬೇಕಲ್ವಾ, ವಾಪಸ್ಸು ಈ ಬುಕ್ಕಿಗೆ ಬರಬೇಕಲ್ವಾ. ಸ್ವಿಚ್ಚಿಂಗ್ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಅದೇ ಫಾರ್ UPSC ಆಸ್ಪಿರೆಂಟ್ಸ್, ಚೆಕಿಂಗ್ ವಾಟ್ಸಪ್ ಎವ್ರಿ ಫ್ಯೂ ಮಿನಿಟ್ಸ್ ಕ್ಯಾನ್ ಡಿಸ್ಟ್ರಾಯ್ ಲರ್ನಿಂಗ್ ಎಫಿಷಿಯನ್ಸಿ ವಿತೌಟ್ ಫೀಲಿಂಗ್ ಡಿಸ್ರಪ್ಟಿವ್. ನಿಮಗನ್ನಿಸ್ತಾ ಇರೋದಿಲ್ಲ, ಏನೋ ದೊಡ್ಡ ಸಮಸ್ಯೆ ಇದೆ ಅಂತ ನಿಮ್ಗೆ ಅನ್ನಿಸ್ತಾನೆ ಇರೋದಿಲ್ಲ. ಇದೆಲ್ಲ ಕಾಮನ್ನು, ಎಲ್ಲರೂ ಮಾಡ್ತಾರೆ. ಮೆಂಟಲಿ ನಿಮ್ಮ ಎಬಿಲಿಟಿ ಕಡಿಮೆ ಆಗ್ತಾ ಬರ್ತಾ ಇದೆ. ದಯವಿಟ್ಟು ನೋಡ್ಕೊಳ್ಳಿ, ಹ್ಯಾಂಡಲ್ ಮಾಡಿ. ಸೊ ಮೊದಲನೇ ರೂಲ್ ಏನಾಗಿತ್ತು ಇಲ್ಲಿ ನಾವು ಕಲ್ತಿರೋದು, ಮೇಲ್ಗಡೆ ಬಂದಿರೋದು ರೂಲ್ 1, ಯುವರ್ ಬ್ರೈನ್ ಈಸ್ ನಾಟ್ ಡಿಸೈನ್ ಟು ಪೇ ಅಟೆನ್ಷನ್ ಪೇ ಮಾಡಲಿಕ್ಕೆ ಬ್ರೈನು ಬಿಲ್ಡ್ ಆಗಿಲ್ಲ. ನೀವೇ ಫೋರ್ಸ್ ಮಾಡಿ, ನೀವೇ ತಯಾರು ಮಾಡಬೇಕಾಗುತ್ತೆ ನಿಮ್ಮ ಬ್ರೈನನ್ನು. ಎರಡನೇ ರೂಲ್ ನೋಡಿ, ಈಗ ಮೆಮೊರೀಸ್ ರೀಕನ್ಸ್ಟ್ರಕ್ಷನ್ ನಾಟ್ ಸ್ಟೋರೇಜ್. ಇದು ಹಿಂದಿನ ಲರ್ನಿಂಗ್ ಬಗ್ಗೆ ಹೇಳಿದ್ನಲ್ವ, ಅಲ್ಲೂ ಬಂದಿರುವಂಥ ಕಾನ್ಸೆಪ್ಟು. ಮೆಮೊರಿ ಅಂತಂದರೆ ಒಂದು ಹಾರ್ಡ್ ಡಿಸ್ಕು ಅಂತ ಅಂದ್ಕೊಂಡಿರ್ತಾರೆ. ವಿಡಿಯೋ ರೆಕಾರ್ಡ್ ಮಾಡಿರೋ ಥರ ಮೆಮೊರಿ ವರ್ಕ್ ಆಗಲ್ಲ. ಪ್ರತಿ ಸಾರಿ ನೀವು ರಿಟ್ರೀವ್ ಮಾಡ್ತಿರಲ್ವ, ಆವಾಗ ಮೆಮೊರಿ ಬಿಲ್ಡ್ ಆಗುತ್ತೆ. ಅದಕ್ಕೋಸ್ಕರನೇ ನಾ ಹೇಳಿದ್ದು, ಟೆಸ್ಟ್ ತಗೊಳ್ಳಿ, ಎಕ್ಸ್ಪ್ಲೇನ್ ಮಾಡಿ, ನಿಮ್ಮದೇ ಆದ ಭಾಷೆಯಲ್ಲಿ, ನಿಮ್ಮದೇ ಆದ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಕಾಪಿ ಮಾಡೋದ್ರಿಂದ, ಪೇಸ್ಟ್ ಮಾಡೋದ್ರಿಂದ ಅಥವಾ ಅದನ್ನೇ ರೀಪ್ರೊಡ್ಯೂಸ್ ಮಾಡೋದ್ರಿಂದ, ರೀಡಿಂಗಿಂದ ಉಪಯೋಗ ಇಲ್ಲ. ಮೆಮೊರಿಯಲ್ಲಿ 3 ಸ್ಟೇಜ್ ಇರುತ್ತೆ. ಎನ್ಕೋಡಿಂಗ್ ಮೊದಲನೇ ಸ್ಟೇಜು, ಇನ್ಫಾರ್ಮೇಷನ್ ಎಂಟರ್ ಆಗುತ್ತೆ. ಆದರೆ ಈ ಸಂದರ್ಭದಲ್ಲಿ ನೋಡಿ,
ನಿಮ್ಮ ಅಟೆನ್ಷನ್ ಪೂವರ್ ಆಗಿದ್ದರೆ ಎನ್ಕೋಡಿಂಗೇ ಆಗೋದಿಲ್ಲ. ಎನ್ಕೋಡಿಂಗ್ ಅಂತಂದರೆ ನೀವು ಓದ್ತಾ ಇರ್ತೀರಿ ಅಥವಾ ವಿಡಿಯೋ ನೋಡ್ತಾ ಇರ್ತೀರಿ. ನೋಡ್ತಾ ಇರಬೇಕಾದ್ರೆ ಅಲ್ಲಲ್ಲಿ ಬೇರೆ ಬೇರೆ ಆ್ಯಪ್ ಓಪನ್ ಮಾಡೋದು, ಮಿಡ್ಲಲ್ಲಿ ಯಾರ ಹತ್ರ ಮಾತಾಡೋದು, ಈ ರೀತಿ ಆವಾಗವಾಗ ಅಲ್ಲಲ್ಲಿ ನೋಡ್ತಾ ಏನೇನೋ ಮಾಡ್ತಾ ಇರೋದು. ವಿಡಿಯೋ ನೋಡ್ಲಿಕ್ಕೆ ನೋಡಿದ್ದೀರಿ ಅಥವಾ ಅರ್ಥ ಮಾಡ್ಕೊಂಡಿರೋ ಫೀಲಲ್ಲಿ ಇದ್ದೀರಿ, ಇನ್ಫಾರ್ಮೇಷನ್ ಎಂಟರ್ ಆಗ್ತಾ ಇದೆ. ಆದರೆ ಅಟೆನ್ಷನ್ ಇಲ್ಲ ಅಂತಂದರೆ ಬ್ರೈನಿಗೆ ಹೋದ್ಮೇಲೆ ಅದು ಎನ್ಕೋಡ್ ಆಗೋದಿಲ್ಲ. ಎನ್ಕೋಡೇ ಆಗಿಲ್ಲ ಅಂತಂದರೆ ಮೆಮೊರಿಯಲ್ಲಿ ಅದು ಕೂತ್ಕೊಳ್ಳೋದಿಲ್ಲ. ಸೊ ಮೊದಲನೇ ಸ್ಟೇಜು ಎನ್ಕೋಡಿಂಗು, ಅದಕ್ಕೆ ಬೇಕಾಗಿರೋದು ಅಟೆನ್ಷನ್ನು. ಅಟೆನ್ಷನ್ ಇದ್ದರೆ ಎನ್ಕೋಡ್ ಆಗುತ್ತೆ, ಆಮೇಲೆ ಮೆಮೊರಿ ಕ್ರಿಯೇಟ್ ಆಗುತ್ತೆ. ಎನ್ಕೋಡಿಂಗ್ ಆದಮೇಲೆ ಎರಡನೇ ಸ್ಟೇಜು ಕನ್ಸಾಲಿಡೇಷನ್. ಇಲ್ಲಿ ಮೆಮೊರಿ ಸ್ಟೆಬಿಲೈಸ್ ಆಗುತ್ತೆ ಅಥವಾ ಬ್ರೈನು ಮೆಮೊರಿನ ಸ್ಟೆಬಿಲೈಸ್ ಮಾಡುತ್ತೆ. ಸ್ಟಡಿ ಮಾಡಿ ಮುಗಿದ ಮೇಲೂ ಸಹ ಈ ಪ್ರೊಸೆಸ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅದರಲ್ಲೂ ಸ್ಲೀಪ್. ಯಾಕೆ ನಿಮಗೆ 7 to 8 hours ಮಲ್ಕೊಳ್ಳಿ, ದಯವಿಟ್ಟು ನಿದ್ದೆಯನ್ನು ನೆಗ್ಲೆಕ್ಟ್ ಮಾಡಿ ಓದಬೇಡಿ ಅಂತ ಹೇಳ್ತಿರೋದು. ಯಾಕೆ ನಿದ್ದೆ ನೆಗ್ಲೆಕ್ಟ್ ಮಾಡಲೇಬೇಡಿ. ಮಿನಿಮಮ್ 7 to 8 hours, 8 hours ಜಾಸ್ತಿ ಬೇಡ. ಮಿನಿಮಮ್ 7 hours, ಮ್ಯಾಕ್ಸಿಮಮ್ 8 hours. ನಿಮ್ಮ ಒಂದು ಕೆಲಸದ ಆಧಾರದ ಮೇಲೆ ದಯವಿಟ್ಟು ಇಷ್ಟು ಮಿನಿಮಮ್ 7 hours ಆದರೂ ನಿದ್ದೆ ಮಾಡಿ. ಯಾಕಂದರೆ ಈ ಮೆಮೊರಿ ಶಾರ್ಟ್ ಟರ್ಮಿಂದ ಲಾಂಗ್ ಟರ್ಮಿಗೆ ಹೋಗೋದು, ಅದು ಪಾಸ್ ಆಗೋದು ಯಾವಾಗ ಅಂತಂದರೆ ಡ್ಯೂರಿಂಗ್ ಸ್ಲೀಪ್. ಕನ್ಸಾಲಿಡೇಷನ್ ಆಗೋದು ಸ್ಲೀಪ್ನಲ್ಲಿ. ಸೊ ಅದರಿಂದಾನೇ ತುಂಬ ಜನ ಓದ್ತಿರ್ತಾರೆ ರಾತ್ರಿ ಪೂರ್ತಿ. ಹೆಲ್ತ್ ಸರಿಯಾಗಿ ಮೇಂಟೈನ್ ಮಾಡದೆ ಎಕ್ಸಾಮ್ ಸರಿ ಆಗಲ್ಲ. ಆಮೇಲೆ ನಿಮಗೆ ತುಂಬ ಸಾರಿ ಹೇಳಿದ್ದೇನೆ, ತುಂಬ ಜನರಿಗೆ 2-3 ವರ್ಷ ತಗೊಂಡ್ರೂ ಪರವಾಗಿಲ್ಲ, ಹೆಲ್ತ್ ಯಾಕೆ ಅಫೆಕ್ಟ್ ಮಾಡ್ಕೊಳ್ತೀರಿ, ಎಲ್ಲವನ್ನ ನಿಭಾಯಿಸಬೇಕು ಅಂತ ಹೊರಟಿದ್ದೀರಿ. ಆದರೆ ಹೆಲ್ತನ್ನೇ ನೀವು ನೆಗ್ಲೆಕ್ಟ್ ಮಾಡಿದರೆ ಏನು ಮಾಡ್ತೀರಿ? ರಾತ್ರಿ ಎಲ್ಲ ಓದಿ ಮೆಮೊರಿಲೇ ಉಳಿಲಿಲ್ಲ ಅಂತಂದರೆ ಏನು ಮಾಡ್ತೀರಿ? ಪ್ರಶ್ನೆ ಮಾಡ್ಕೊಂಡೇ ಇಲ್ವಾ ನೀವು? ಮೆಮೊರಿ ಉಳಿಯೋದು ಇಂಪಾರ್ಟೆಂಟ್ ಅಲ್ವಾ? ರಾತ್ರಿ ಎಲ್ಲ ಓದಿ ಬಹ್ಯಾರ್ಟ್ ಮಾಡಿ ಬರೀಲಿಕ್ಕೆ ಇದು ಡಿಗ್ರಿ ಎಕ್ಸಾಮ್ ಅಲ್ಲ. ಕ್ವಶನ್ನು PYQದಿಂದ ಬರುತ್ತೆ, ಥೀಮ್ಗಳು ಬರಬಹುದು. ಅದೇ ಕ್ವಶನ್ ರಿಪೀಟ್ ಎಷ್ಟಾಗಿದೆ ಈಗ ಅಲ್ವಾ? ಸ್ಲೀಪ್ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ದಿನವಿಡೀ ಮಲ್ಕೊಳ್ಳಿ ಅಂತಲೂ ಹೇಳ್ತಾ ಇಲ್ಲ, 7 hours ಮಿನಿಮಮ್ ಬೇಕು. ಸೊ ಆ ಸ್ಲೀಪನ್ನು ನೆಗ್ಲೆಕ್ಟ್ ಮಾಡಬೇಡಿ. ಎದ್ದ ಕ್ಷಣ, ನಮ್ಮ ಎದ್ದಾಗಿನ ಕ್ಷಣ ಇದೆಯಲ್ವಾ, ಎದ್ದಾಗ ನಾವು ಹೇಗಿರ್ತೇವೆ ಅನ್ನೋದು ಸ್ಲೀಪಿಗೆ ಹೋದಾಗ, ಮಲಗಿದಾಗ ಸ್ಯಾಟಿಸ್ಫೈ ಆಗೋ ಥರ ಇರಬೇಕು. ಇಷ್ಟು ದಿನ ಇಡೀ ದಿನ ನಾನು ಇಷ್ಟು ಕೆಲಸ ಮಾಡಿದ್ದೇನೆ, 7 hours ಸ್ಲೀಪಿಗೆ ನಾನು ವರ್ತಿ ಅಂತಂದರೆ ಅಷ್ಟು ಡಿಸರ್ವ್ ನಾನು ಅನ್ನೋ ಫೀಲಿಂಗಲ್ಲಿ ಕೆಲಸ ಮಾಡಿ ಇಡೀ ದಿನ. ಆವಾಗ ನಿದ್ದೆಗೂ ಒಂದು ಮಹತ್ವ ಸಿಗುತ್ತೆ. ಅದು ಬಿಟ್ಕೊಂಡು ಇಡೀ ದಿನ ಏನೇನೋ ಮಾಡ್ತಾ ಇರೋದು, ರಾತ್ರಿ ಎಲ್ಲ ಓದ್ತಾ ಇರೋದು. ರಾತ್ರಿ ಓದೋದು ತಪ್ಪು ಅಂತಲ್ಲ, ಆದರೆ ನಿಮ್ಮ ಸ್ಲೀಪ್ ಸೈಕಲ್ನಲ್ಲಿ 7 hours ಇನ್ಕ್ಲೂಡ್ ಆಗಿರಲೇಬೇಕು. ದಿಸ್ ಈಸ್ ವೈ ಸ್ಲೀಪ್ ಡೆಪ್ರಿವೇಷನ್ ಡಿಸ್ಟ್ರಾಯ್ಸ್ ಲರ್ನಿಂಗ್ ಎಫಿಷಿಯನ್ಸಿ. ಸ್ಲೀಪ್ ಡೆಪ್ರಿವೇಷನ್ ಆಗ್ತಾ ಇದ್ದರೆ ಲರ್ನಿಂಗ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ನೋಡಿ. ಬಹಳ ಇಂಪಾರ್ಟೆಂಟು. ಮತ್ತು ನಾನು ಯಾರಿಗೂ ಹೇಳ್ತಾ ಇರೋಲ್ಲ ಸಪ್ರೇಟಾಗಿ, ಪರ್ಸ್ನಲ್ ಆಗಿ ಮೊದಲೇ ಹೇಳಾಗಿದೆ ತುಂಬ ಜನರಿಗೆ. ಮತ್ತು ನಾನು ಇದರ ಬಗ್ಗೆ ಯಾರಿಗೂ ಹೇಳೋದಿಲ್ಲ, ಓವರಾಲ್ ಆಗಿ ವಿಷಯ ಬಂದಾಗ ಮಾತಾಡ್ತೇನೆ. ಯು ಕ್ಯಾನಾಟ್ ಕಾಂಪನ್ಸೇಟ್ ಫಾರ್ ಮಿಸ್ಸಿಂಗ್ ಕನ್ಸಾಲಿಡೇಷನ್ ಸಿಂಪ್ಲಿ ಬೈ ಸ್ಟಡಿಂಗ್ ಮೋರ್. ಕನ್ಸಾಲಿಡೇಟ್ ಆಗದೇನೆ ಪದೇ ಪದೇ ಅದನ್ನು ಓದಿದರೆ ಯೂಸ್ ಇಲ್ಲ. ಜಾಸ್ತಿ ಸ್ಟಡಿ ಮಾಡಿ ಅದನ್ನು ಬೈಹರ್ಟ್ ಮಾಡಿಬಿಡ್ತೇನೆ, ಯೂಸ್ ಆಗೋದಿಲ್ಲ. ಮೆಮೊರಿ ಕೂತ್ಕೊಳ್ಬೇಕು ಅಂದರೆ ಬ್ರೈನಲ್ಲಿ ಸ್ಲೀಪ್ ಬೇಕು. ಸೊ ಈ ಮೊದಲನೇ ಸ್ಟೇಜ್ ಏನು? ಎನ್ಕೋಡಿಂಗು, ಅಟೆನ್ಷನ್ ಇಂಪಾರ್ಟೆಂಟು. ಆವಾಗ ಎರಡನೇ ಸ್ಟೇಜು ಕನ್ಸಾಲಿಡೇಷನ್ನು, ಸ್ಲೀಪಿಂಗ್ ಇಂಪಾರ್ಟೆಂಟು. ಮೂರನೇ ಸ್ಟೇಜು ರಿಟ್ರೀವಲ್ಲು, ಅಂದರೆ ಇನ್ಫಾರ್ಮೇಷನನ್ನು ವಾಪಸ್ ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಮೆಮೊರಿಗೆ ಕೂತ್ಕೊಂಡಿರೋದು, ಕನ್ಸಾಲಿಡೇಟ್ ಆಗಿರೋದು ಮತ್ತೆ ಬೇಕು ನಮಗೆ. ಇವಾಗ ಇನ್ಫಾರ್ಮೇಷನ್ ಈಸ್ ಪುಲ್ಡ್ ಬ್ಯಾಕ್ ಔಟ್. ತುಂಬ ಜನ ಎನ್ಕೋಡಿಂಗ್ ಮೇಲೆ ಫೋಕಸ್ ಮಾಡ್ತಾರೆ, ಆದರೆ ಟಾಪ್ ಪರ್ಫಾರ್ಮರ್ಸ್ ಯಾವುದ್ರ ಮೇಲೆ ಫೋಕಸ್ ಮಾಡ್ತಾರೆ? ರಿಟ್ರೀವಲ್ ಮೇಲೆ ಫೋಕಸ್ ಮಾಡ್ತಾರೆ. ರಿಟ್ರೀವಲ್ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ, ಮಾಸ್ಟರ್ ಯುವರ್ ಸೆಲ್ಫ್ ವಿಡಿಯೋದಲ್ಲಿ ಹೇಳಿ ಆಗಿದೆ. ಯಾವಾಗ ಅದನ್ನು ಆಕ್ಸೆಸ್ ಮಾಡಿ ಎಕ್ಸಾಮ್ ಥ್ರೂ ಅಥವಾ ಟೆಸ್ಟ್ ಮೂಲಕ ನೀವು ಅದನ್ನು ರಿಟ್ರೀವ್ ಮಾಡ್ತಿರೋ, ಆವಾಗಲೇ ಮೆಮೊರಿ ಸ್ಟ್ರೆಂಥನ್ ಆಗೋದು. ಹಾಗಾಗಿ ಪ್ರತಿಯೊಂದು ರೀಕಾಲಿಂದ ನಿಮ್ಮ ಲರ್ನಿಂಗ್ ಇವೆಂಟ್ ಹೆಚ್ಚು ಸ್ಟ್ರೆಂತ್ ಅಥವಾ ಹೆಚ್ಚು ಸಕ್ಸಸ್ಫುಲ್ ಆಗ್ತಾ ಹೋಗುತ್ತೆ. ಆದರೆ ನಮಗೆಲ್ಲ ಸಮಸ್ಯೆ ಇದು ಮೊದಲು ಡಿಸ್ಕಸ್ ಮಾಡಿರೋದೆ. ರೀರೀಡಿಂಗು ನಮಗೆ ಪ್ರೊಡಕ್ಟಿವ್ ಅಂತ ಅನಿಸುತ್ತೆ. ಬಿಗ್ಗೆಸ್ಟ್ ಟ್ರ್ಯಾಪ್ ಇದು. ಮೊದಲಿಂದ ನಮಗೆ ಹೇಳ್ಕೊಂಡು ಬಂದಿರೋದು ದೊಡ್ಡ ಸುಳ್ಳು ಇದು. ಪದೇ ಪದೇ ಓದಿ ನೀವು ಎಲ್ಲವನ್ನ ಅರ್ಥ ಮಾಡ್ಕೋತೀರಿ ಅಂತ. ರೀರೀಡ್ ಮಾಡ್ತಾ ಇದ್ದರೆ ಅಲ್ಲಿರೋ ವಿಷಯ ಫ್ಯಾಮಿಲಿಯರ್ ಅಂತ ಅನಿಸುತ್ತೆ ಅಷ್ಟೇ, ಆದರೆ ಮಾಸ್ಟರಿ ಆಗೋದಿಲ್ಲ. ಫ್ಯಾಮಿಲಿಯಾರಿಟಿ ಬೇರೆ, ಫ್ಲೂಯೆನ್ಸಿ ಬೇರೆ, ಮಾಸ್ಟರಿ ಬೇರೆ. ಫ್ಯಾಮಿಲಿಯಾರಿಟಿ ಇಸ್ ನಾಟ್ ರೀಕಾಲ್, ರೆಕಗ್ನಿಷನ್ ಈಸ್ ಈಸಿ, ರಿಟ್ರೀವಲ್ ಇಸ್ ಡಿಫಿಕಲ್ಟ್.
ಎಕ್ಸಾಮ್ನಲ್ಲಿ ಟೆಸ್ಟ್ ಆಗೋದು ಯಾವುದು? ರೆಕಗ್ನಿಷನ್ ಅಲ್ಲ, ರಿಟ್ರೀವಲ್, ನಾಟ್ ರೆಕಗ್ನಿಷನ್. ಅದಕ್ಕೋಸ್ಕರನೇ ಆಕ್ಟಿವ್ ರಿಕಾಲ್ ಅಂತ ಕೆಲವೊಂದು ಮೆಥಡ್ಗಳು ಅಥವಾ ಎಕ್ಸಾಮ್ ತಗೊಳ್ಳೋದನ್ನು ಜಾಸ್ತಿ ನಾನು ಹೇಳ್ತಾ ಇರೋದು ನಿಮಗೆ. ಇನ್ನು ರೂಲ್ 3 ನೋಡಿ, ಎನರ್ಜಿ ಇಸ್ ದಿ ಹಿಡನ್ ಫೌಂಡೇಶನ್. ಕೆಲವರು ಏನಂದ್ಕೊಳ್ತಾರೆ, ಮೋಸ್ಟ್ ಸ್ಟೂಡೆಂಟ್ಸ್ ಥಿಂಕ್ ಫಟೀಗ್ ಇಸ್ ಸೈಕಾಲಜಿಕಲ್. ಯಾವುದೋ ಒಂದು ವಿಷಯ ಓದ್ತಾ ಇರಬೇಕಾದ್ರೆ ಅಥವಾ ನೀವು ಯಾವುದೋ ಕೆಲಸ ಮಾಡ್ತಾ ಇರಬೇಕಾದ್ರೆ ಸುಸ್ತಾಯಿತು. ಕೆಲವರು ಏನಂದ್ಕೊಳ್ತಾರೆ, ನನಗೆ ವಿಲ್ ಪವರ್ ಇಲ್ಲ, ನನಗೆ ಮೋಟಿವೇಶನ್ ಇಲ್ಲ, ಹಾಗಾಗಿ ಸುಸ್ತಾಗ್ತಾ ಇದೆ. ಅದು ರೀಸನ್ ಇರಬಹುದು. ಆದರೆ ಇನ್ನೊಂದು ಪ್ರಶ್ನೆನೂ ಬರುತ್ತೆ, ಸೈಕಾಲಜಿಕಲ್ ರೀಸನ್ ಇರಲೇಬಾರ್ದು ಅಂತಲ್ಲ. ಆದರೆ ಮೆನಿ ಫಾರ್ಮ್ಸ್ ಆಫ್ ಫಟೀಗ್ ಆರ್ ಬಯೋಲಾಜಿಕಲ್. ನಿಮ್ಮ ಬಯೋಲಜಿ, ದೇಹದ ಪ್ರಕೃತಿ ಹೇಗೆ ಕೆಲಸ ಮಾಡ್ತಾ ಇದೆ. ಯುವರ್ ಬ್ರೈನ್ ರಿಪ್ರೆಸೆಂಟ್ಸ್ ಓನ್ಲಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ಬಾಡಿ ವೇಟ್ ಅಲ್ವಾ. ಬ್ರೈನು ಬಹಳ ವೇಟನ್ನು ರಿಪ್ರೆಸೆಂಟ್ ಮಾಡ್ತಾ ಇಲ್ಲ, ಆದರೆ ಅದಕ್ಕೆ ತುಂಬ ಎನರ್ಜಿ ಬೇಕು. ಇಟ್ ಕನ್ಸ್ಯೂಮ್ಸ್ ಅ ಡಿಸ್ಪ್ರಪೋರ್ಷನೇಟ್ ಅಮೌಂಟ್ ಆಫ್ ಎನರ್ಜಿ. ಅದಿರುವಂಥ ಸೈಜಿಗೂ ಅದು ಕನ್ಸ್ಯೂಮ್ ಮಾಡೋ ಎನರ್ಜಿಗೂ ತುಂಬ ವ್ಯತ್ಯಾಸ ಇದೆ ನೋಡಿ. ಪ್ರತಿ ಸಾರಿನೂ ಬ್ರೈನ್ ಏನು ಮಾಡ್ತಾ ಇರುತ್ತೆ, ನನ್ನ ಹತ್ರ ಎಷ್ಟು ಎನರ್ಜಿ ಇದೆ, ಮತ್ತು ಯಾವ್ಯಾವ ಸ್ಟ್ರೆಸ್ ಇದೆ, ಮತ್ತು ನನ್ನ ಸ್ಲೀಪ್ ಸ್ಟೇಟಸ್ ಏನು, ಮತ್ತು ಎಷ್ಟು ಎಫರ್ಟ್ ನಾನು ಪುಟ್ ಮಾಡಬೇಕು, ಅಂದರೆ ಎಷ್ಟು ಎಫರ್ಟ್ ಈಗ ಕೊಡಬೇಕು, ಪರ್ಸೀವ್ಡ್ ಎಫರ್ಟ್ ಏನು. ಸೊ ಇದೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಬ್ರೈನು ತನ್ನ ರಿಸೋರ್ಸ್ಗಳನ್ನು ಅಲೋಕೇಟ್ ಮಾಡುತ್ತೆ. ಇನ್ನೊಂದು ಸಾರಿ ಹೇಳ್ತೇನೆ ನೋಡಿ, ಬ್ರೈನು ಪ್ರತಿ ಕ್ಷಣವೂ ಎಷ್ಟು ಎನರ್ಜಿ ಇದೆ. ಈಗ ಮಧ್ಯಾಹ್ನ ಊಟ ಆದಮೇಲೆ ಎನರ್ಜಿ ಎಲ್ಲ ಡೈಜೆಷನಿಗೆ ಹೋಗುತ್ತೆ. ಆವಾಗ ಬೇರೆ ಪ್ರೊಸೆಸ್ಗಳಿಗೆ ಎನರ್ಜಿ ಜಾಸ್ತಿ ಇರೋದಿಲ್ಲ. ರೀಡಿಂಗು ಅಥವಾ ತುಂಬ ಟಫ್ ಕೆಲಸಗಳನ್ನು, ಕಾಗ್ನಿಟಿವ್ಲಿ ಬಹಳ ಡಿಫಿಕಲ್ಟ್ ಕೆಲಸಗಳಿಗೆ ಮಧ್ಯಾಹ್ನ ಊಟ ಆದಮೇಲೆ ಅಷ್ಟು ಎನರ್ಜಿ ಇರೋದಿಲ್ಲ. ಸೊ ಆವಾಗ ಅವೈಲೇಬಲ್ ಎನರ್ಜಿ ನೋಡುತ್ತೆ ಬ್ರೈನು. ಕೆಲವೊಂದು ಸಾರಿ ಸ್ಟ್ರೆಸ್ ಲೆವೆಲ್ಲು, ಅದ್ರ ಜೊತೆ ಏನೇನು ಸ್ಟ್ರೆಸ್ ಇದೆ ನನಗೆ. ಕೆಲವರಿಗೆ ಓದೋದೇ ಸ್ಟ್ರೆಸ್ ಅನಿಸ್ಬಹುದು. ನಿಮಗೆ ಓದೋದೇ ಸ್ಟ್ರೆಸ್ ಆಗ್ತಾ ಇದ್ದರೆ ದಯವಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಿಂದ ಹೊರಗಡೆ ಹೋಗಿ. ನಿಮ್ಗೆ ಬೇರೆ ಯಾವುದೋ ಇಂಟ್ರೆಸ್ಟ್ ಇರಬಹುದು, ಬಿಸ್ನೆಸ್ಸಲ್ಲಿ ಅಥವಾ ಬೇರೆ ಬೇರೆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರಬಹುದು. ಅಲ್ಲಿ ಹೋಗಿ ನಿಮ್ಗೆ ಬ್ರೈನನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಬ್ರೈನಿಗೆ ಸ್ಟ್ರೆಸ್ ಕೊಡಬೇಡಿ. ಅದಕ್ಕಿರೋ ಕೆಪಾಸಿಟಿಯನ್ನು ನೀವು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀರಿ. ಓದೋದಕ್ಕೆ ಇಂಟ್ರೆಸ್ಟ್ ಇದೆ ಮತ್ತು ಅದರಿಂದ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇಲ್ಲ. ಬೋರ್ ಆಗೋದು ಬೇರೆ, ಬೋರ್ ಆಗಬಹುದು ಓಕೆ, ಆದರೆ ಸ್ಟ್ರೆಸ್ ಕ್ರಿಯೇಟ್ ಆಗಬಾರ್ದು. ಸೊ ಸ್ಟ್ರೆಸ್ ಲೆವೆಲ್ ನೋಡ್ಕೊಳ್ಳುತ್ತೆ ಬ್ರೈನು. ಪ್ರತಿ ಸಾರಿನೂ ಬುಕ್ ಓಪನ್ ಮಾಡಿದಾಗ ಇದು ಯಾರು ಓದ್ತಾರೆ, ಯಾರೋ ಫೋರ್ಸ್ಫುಲ್ಲಾಗಿ ನಿಮಗೆ ಇಲ್ಲಿ ತಂದು ಹಾಕಿರೋ ಥರ ಮಾಡಬೇಡಿ. ಮತ್ತು ಸ್ಲೀಪ್ ಸ್ಟೇಟಸ್ ಮೊದಲೇ ಹೇಳಿದ್ದು, ನಿದ್ರೆ, ಗುಣಮಟ್ಟದ ನಿದ್ರೆ, ಒಳ್ಳೆ ಕ್ವಾಲಿಟಿ ಸ್ಲೀಪ್ ಬೇಕು. ಮತ್ತು ಪರ್ಸೀವ್ಡ್ ಎಫರ್ಟ್, ಇನ್ನು ಎಷ್ಟು ಹೊತ್ತು ನಾನು ಓದಬೇಕಪ್ಪ, ಇನ್ನೂ ಇಡೀ ದಿವಸ ಇದನ್ನೇ ಓದ್ಕೋತಾ ಕೂತ್ಕೋಬೇಕಾ, ಸಾಧ್ಯನೇ ಇಲ್ಲ ಅಂತ ಬ್ರೈನ್ ಮೊದಲೇ ಹೇಳಿಬಿಡುತ್ತೆ. ಅದಕ್ಕೆ ಚಂಕಿಂಗ್ ಅಂತ ಮೆಥಡ್ ಯೂಸ್ ಮಾಡ್ತಾರೆ. ದೊಡ್ಡ ಪ್ರೊಸೆಸ್ಸನ್ನು, ಒಂದು ಬುಕ್ಕನ್ನು ಮುಗಿಸ್ತೇನೆ ಅನ್ನೋ ಬದಲು ಮೊದಲು ಒಂದು ಪೇಜ್ ಓದ್ತೇನೆ, ಒಂದು ಪ್ಯಾರಾಗ್ರಾಫ್ ಓದ್ತೇನೆ ಅಂತ ಸ್ಟಾರ್ಟ್ ಮಾಡಿ. ಇಡೀ ಬುಕ್ ಓದ್ತೇನೆ ಅಂತ ನೀವು ಕೂತ್ಕೊಂಡಿದ್ರೆ ಬ್ರೈನ್ ಯಾವತ್ತೂ ಆ ಕೆಲಸಕ್ಕೆ ಕೈ ಹಾಕೋದೇ ಇಲ್ಲ. ಅಷ್ಟು ದೊಡ್ಡ ಎಫರ್ಟ್ ಅದು ಇಷ್ಟಪಡೋದಿಲ್ಲ. ಬ್ರೇಕ್ ಮಾಡಿ ಟಾಸ್ಕನ್ನು, ಪ್ರತಿ ಟಾಸ್ಕನ್ನು ಬ್ರೇಕ್ ಮಾಡಿ. ಮಿಡ್ಡಲ್ಲಿ ತುಂಬ ವಿಷಯಗಳನ್ನು ಹೇಳ್ತಾ ಇದ್ದೇನೆ ನಾನು, ನೋಟ್ ಮಾಡಿಕೊಂಡ್ರೆ ಮುಂದೆ ಯೂಸ್ ಆಗಬಹುದು. ಯಾಕಂದರೆ ತುಂಬ ವಿಷಯಗಳು ಬರ್ತಾ ಇದೆ, ನಾನು ಹೇಳ್ತಾನೆ, ಇಲ್ಲಿ ಎಲ್ಲ ಬರ್ಕೊಂಡಿಲ್ಲ. ತುಂಬ ಜನರು ಇದನ್ನು ವಿಡಿಯೋ ಥರ ನೋಡಿಬಿಡ್ತಾ ಇದ್ದಾರೆ. ನೋಡಿ, ನಿಮಗೆ ಬಿಟ್ಟಿದ್ದು. ಸೊ ಚಂಕಿಂಗ್, ಈ ಮೆಥಡ್ ಬಹಳ ಇಂಪಾರ್ಟೆಂಟು. ಚಂಕಿಂಗ್ ಅಥವಾ ಬ್ರೇಕಿಂಗ್ ದಿ ಹೋಲ್ ಸಿಸ್ಟಮ್ ಅಥವಾ ಹೋಲ್ ಕಾನ್ಸೆಪ್ಟ್. ಇಡೀ ಬುಕ್ಕನ್ನು ಬ್ರೇಕ್ ಮಾಡಿ. ದೊಡ್ಡ ಚಾಪ್ಟರ್ ಇದೆ, ಲಕ್ಷ್ಮೀಕಾಂತ್ ಬುಕ್ ಇಷ್ಟು ದಪ್ಪ ಇರಬಹುದು. ನೀವು ಇಡೀ ಬುಕ್ಕನ್ನು ಮುಗಿಸ್ತೇನೆ ಅಂತ ಹೋಗಬಾರ್ದು. ಮೊದಲನೇ ಚಾಪ್ಟರಿನ ಒಂದು ಪ್ಯಾರಾಗ್ರಾಫ್ ಓದೋಣ ಅಷ್ಟೇ ಅಂತ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿದ್ಮೇಲೆ ಬ್ರೈನಿಗೆ ಒಂದು ಮೊಮೆಂಟಮ್ ಸಿಗುತ್ತೆ. ಓವರ್ ಥಿಂಕ್ ಮಾಡೋದಲ್ಲ, ಆ್ಯಕ್ಷನಿಗೆ ಇಳಿಯೋದು. ಸೊ ಇದನ್ನೆಲ್ಲ ಬ್ರೈನ್ ನೋಡಿಕೊಂಡು ತನ್ನ ರಿಸೋರ್ಸ್ಗಳನ್ನು ಅಲೋಕೇಟ್ ಮಾಡುತ್ತೆ. ಅಂದರೆ ಸ್ಟ್ರೆಸ್ ಲೆವೆಲ್ ಎಷ್ಟಿದೆ, ಬ್ರೈನ್ ಹತ್ರ ಇರೋ ರಿಸೋರ್ಸ್ ಯಾವುದು, ಅಟೆನ್ಷನ್, ಮೆಮೊರಿ, ಇದೆಲ್ಲ ಬ್ರೈನಿನ ರಿಸೋರ್ಸ್. ಆ ರಿಸೋರ್ಸನ್ನು ಅಲೋಕೇಟ್ ಮಾಡಬೇಕು ಅಂತಂದರೆ ಈ ಒಂದು ಫ್ಯಾಕ್ಟರ್ಗಳನ್ನು ಅದು ಕನ್ಸಿಡರ್ ಮಾಡ್ತಾ ಇರುತ್ತೆ. ಮತ್ತು ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ಎನರ್ಜಿ ಇಕನಾಮಿಸ್ಟ್ ಥರ. ಯಾವತ್ತೂ ಎಫಿಷಿಯನ್ಸಿ ಪ್ರಿಫರ್ ಮಾಡುತ್ತೆ, ಅದು ಎಕ್ಸಲೆನ್ಸ್ ಅಲ್ಲ. ಅಂದರೆ ಹೌ ಕ್ಯಾನ್ ಐ ಅಚೀವ್ ಅಕ್ಸೆಪ್ಟೇಬಲ್ ರಿಸಲ್ಟ್ ವಿತ್ ಮಿನಿಮಲ್ ಕಾಸ್ಟ್. ನೋಡಿ, ಈ ಬ್ರೈನಿನ ಈ ಕೆಪಾಸಿಟಿ ನಮಗೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೂ ಸಹಾಯ ಮಾಡುತ್ತೆ. ಮತ್ತು ಎಷ್ಟೋ ಕೆಲಸಗಳಿಂದ ಎಸ್ಕೇಪ್ ಮಾಡಲಿಕ್ಕೂ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇರುತ್ತೆ. ಅಂದರೆ ಏನು, ಎಷ್ಟೋ ಜನ ಈ ಒಂದು ಕೆಪಾಸಿಟಿ ಯೂಸ್ ಮಾಡಿಕೊಂಡು ತಮ್ಮ ಎಫಿಷಿಯನ್ಸಿ ಜಾಸ್ತಿ ಮಾಡ್ಕೊಳ್ತಾರೆ. ಬ್ರೈನಿಗೆ ಯಾವಾಗಲೂ ಏನು ಬೇಕು, ಮಿನಿಮಲ್ ಕಾಸ್ಟ್, ಜಾಸ್ತಿ ಎಫರ್ಟ್ ಹಾಕಬಾರ್ದು, ಆದರೆ ರಿಸಲ್ಟ್ ಬೇಕು. ಆದರೆ
ಕೆಲವೊಂದು ಇಂಥ ಎಕ್ಸಾಮ್ಗಳಲ್ಲಿ ಎಫರ್ಟ್ ಜಾಸ್ತಿ ಬೇಕಾಗುತ್ತೆ, ಬ್ರೈನ್ ಆವಾಗ ಅವಾಯ್ಡ್ ಮಾಡುತ್ತೆ ಓದೋದನ್ನು. ಅದಕ್ಕೋಸ್ಕರನೇ ಹ್ಯಾಬಿಟ್ಸ್ಗಳು ಎಷ್ಟೋ ಸಾರಿ ಹೇಳ್ತಾರೆ ನೋಡಿ, ಒಂದು ಹ್ಯಾಬಿಟ್ ಡೆವಲಪ್ ಮಾಡ್ಕೊಳ್ಳಿ, ಆವಾಗ ಬ್ರೈನಿಗೆ ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಮತ್ತು ಕೆಲವರು ಶಾರ್ಟ್ ಕಟ್ ಡೆವಲಪ್ ಮಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಪ್ರೊಕ್ರಾಸ್ಟಿನೇಷನ್. ನೋಡಿದ ತಕ್ಷಣ ಇದು ಇವತ್ತು ಬೇಡ ನಾಳೆ ಮಾಡೋಣ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿದೆ ಏನು ಮಾಡಬೇಕು, ಎಷ್ಟು ಓದಬೇಕು, ನನ್ನ ಹತ್ರ ಸಾಧ್ಯ ಇದೆ ಅಂತಲೂ ಗೊತ್ತಿದೆ. ಆದರೂ ನೀವು ಓವರ್ ಥಿಂಕ್ ಮಾಡ್ತಾ ಮಾಡ್ತಾ ನಾಳೆ ಮಾಡಿದರೂ ಪರವಾಗಿಲ್ಲ, ನಾನು ತುಂಬ ಸಾರಿ ಅದನ್ನು ಹಿಂದೆ ಮಾಡಿದ್ದೆ, ಅಂದರೆ ಈಸಿ ಇದೆ ಇದು, ಇದನ್ನು ಮತ್ತ್ಯಾಕೆ ಈಗ ನೋಡ್ತಾ ಇರೋದು, ಹೊಸದೇನಾದರೂ ಮಾಡೋಣ, ಪ್ರತಿದಿನ ಹೊಸದು ಬೇಕು, ಇದನ್ನು ನಾಳೆ ಮಾಡಿದರೂ ಆಗುತ್ತೆ, ನನಗೆ ಆಲ್ರೆಡಿ ಗೊತ್ತಿದೆ ಅನ್ನುವಂಥ ಫೀಲಿಂಗ್ನಲ್ಲಿ ಮುಂದೂಡ್ತಾನೆ ಇರೋದು. ಸೊ ಪ್ರೊಕ್ರಾಸ್ಟಿನೇಷನ್ ಇಸ್ ಆಫನ್ ಮಿಸ್ಅಂಡರ್ಸ್ಟುಡ್ ಆಸ್ ಲೇಜಿನೆಸ್. ಕೆಲವರು ಏನು ಅಂದ್ಕೊಳ್ತಾರೆ, ನಾನು ಲೇಜಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಲೇಜಿ ಅಲ್ಲ ನೀವು, ಆದರೆ ನೀವು ಮುಂದೂಡ್ತಾ ಇದ್ದೀರಿ. ಮುಂದೂಡ್ತಾ ಇರೋದಕ್ಕೆ ಕಾರಣ ಏನು? ಬ್ರೈನಿಗೆ ಅದನ್ನು ಅವಾಯ್ಡ್ ಮಾಡ್ತಾ ಇದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅವಾಯ್ಡ್ ಯಾಕೆ ಮಾಡ್ತಾ ಇದೆ? ಅದಕ್ಕೆ ಸ್ಟ್ರೆಸ್ ಫೀಲ್ ಆಗ್ತಾ ಇರಬಹುದು. ಅದನ್ನು ಹೇಗೆ ತಡೆಗಟ್ಟೋದು? ಬ್ರೇಕ್ ಮಾಡಿ ಆ್ಯಕ್ಟಿವಿಟಿಯನ್ನು. ಪರ್ಫೆಕ್ಷನಿಗೆ ಮನ್ಸು ಮಾಡಬೇಡಿ. ಹಿಡಿದ ಮೇಲೆ ಕಂಪ್ಲೀಟಾಗಿ ಮಾಡಲೇಬೇಕು ಅನ್ನೋರು ಇರ್ತಾರೆ, ಪರ್ಫೆಕ್ಷನಿಸ್ಟ್ ಮೈಂಡ್ಸೆಟ್ ಅವರು. ಅವರು ಕೆಲವು ಸಾರಿ ವಿನ್ ಆಗಬಹುದು, ಆದರೆ ನಿಜವಾಗ್ಲೂ ಇಂಥ ಎಕ್ಸಾಮ್ಗಳಲ್ಲಿ ಯಾರು ವಿನ್ ಆಗ್ತಾರೆ ಅಂತಂದರೆ, ಓಕೆ ಸ್ಟಾರ್ಟ್ ಮಾಡೋಣ, ಮುಂದೆ ಹೋಗ್ತಾ ಇರೋಣ, ಪರ್ಫೆಕ್ಟ್ ಆದರೂ ಪರವಾಗಿಲ್ಲ, ಆಗದೇ ಇದ್ರೂ ಪರವಾಗಿಲ್ಲ. ಮೊಮೆಂಟಮ್ ಇಸ್ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇಂಟೆನ್ಸಿಟಿ ಅಲ್ವಾ? ಇಂಟೆನ್ಸಿಟಿ 1-2 ದಿನ ಫುಲ್ ಓದೋದಲ್ಲ, ಅರ್ಧ ಗಂಟೆ 1 ವಾರ ಅದೇ ಟೈಮ್ನಲ್ಲಿ ಅದೇ ವಿಷಯವನ್ನು ಓದೋದಿದೆಯಲ್ವಾ, ಅದು ನಿಜವಾಗ್ಲೂ ಚಾಲೆಂಜು. ಸೊ ಪ್ರೊಕ್ರಾಸ್ಟಿನೇಷನ್ ಅನ್ನೋದು ಮುಖ್ಯವಾಗಿ ಎನರ್ಜಿ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಿರೋದು, ಮತ್ತು ನಿಮ್ಮ ಬ್ರೈನನ್ನು ಹೇಗೆ ನೀವು ನಡೆಸ್ಕೊಳ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟು. ಸೊ ಯಾವಾಗಲೂ ಬ್ರೈನ್ ಏನು ಮಾಡುತ್ತೆ, ಹೈ ಎಫರ್ಟ್ ಜಾಸ್ತಿ ಹಾಕಬೇಕು, ಮತ್ತು ಅನ್ಸರ್ಟನ್ ರಿವಾರ್ಡ್. ಇಲ್ಲಿ ಬರೋ ಸಮಸ್ಯೆನೇ ಅದು. ಈ ಎಕ್ಸಾಮ್ ಇರೋದು ಹೇಗೆ ಅಂತಂದರೆ, ಯಾರಿಗೂ ಯಾವ ಕ್ವಶನ್ ಬರುತ್ತೆ ಅಂತ ಗೊತ್ತಿಲ್ಲ, ಯಾರು ಪಾಸ್ ಆಗ್ತಾರೆ ಅಂತ ಗೊತ್ತಿಲ್ಲ. ಫಸ್ಟ್ ರ್ಯಾಂಕ್ ಬರೋವರಿಗೂ ಹಿಂದಿನ ದಿನ ಏನಾಗಬಹುದೋ ಏನೋ ಅನ್ನುವಂಥ ಫೀಲಿಂಗ್ ಇರುತ್ತೆ. ರಿವಾರ್ಡ್ ತುಂಬ ಅನ್ಸರ್ಟನ್ ಆಗಿರುತ್ತೆ. ಪ್ರಿಲಿಮ್ಸ್ ಇರೋದು ನೆಕ್ಸ್ಟ್ ಇಯರು, ಈಗಲೇ ಹಾಕೋದಕ್ಕೆ ಎಫರ್ಟ್ ಹಾಕಬೇಕು. ಅಷ್ಟು ಎಫರ್ಟ್ ಈಗಲಿಂದ ಯಾಕೆ ಅಂತ ಬ್ರೈನು ಅವಾಯ್ಡ್ ಮಾಡ್ತಾನೆ ಇರುತ್ತೆ, ಡಿಲೇ ಮಾಡುತ್ತೆ ಆ್ಯಕ್ಷನನ್ನು. ಮತ್ತು ಇನ್ನೊಂದೇನು, ಡಿಸಿಷನ್ ಫಟೀಗ್. ನೀವು ಪ್ರತಿ ಸಾರಿ ಡಿಸೈಡ್ ಮಾಡ್ತೀರಲ್ವಾ, ಪ್ರತಿ ಸಾರಿ ಅದೆಷ್ಟು ಪ್ಲ್ಯಾನ್ ಮಾಡಿಲ್ಲ ನಾವು, ಇವತ್ತು ಹೀಗೆ ಮಾಡೋಣ, ಇನ್ನು 1 ವಾರ ಇದನ್ನು ಕಂಟಿನ್ಯೂ ಮಾಡೋಣ, ಮುಂದಿನ ತಿಂಗಳು. ಎಲ್ಲರೂ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಒಂದು ಪ್ಲ್ಯಾನ್ ಹಾಕ್ಕೊಡಿ ಅಂತ. ನಾನು ತುಂಬ ಜನರಿಗೆ ಹೇಳಿದ್ದೆ, ಹಾಕ್ಕೊಟ್ಟಿದ್ದೆ. ಆದರೆ ಸಮಸ್ಯೆ ಏನು ಅಂತಂದರೆ, 4 ದಿನ ಫಾಲೋ ಮಾಡ್ತಾರೆ, ಅದಾದಮೇಲೆ ಅದು ರೂಟೀನ್ ಆಗಿ ಬೋರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎನರ್ಜಿ ಇದ್ದರೂ ಅದನ್ನು ಕಂಟಿನ್ಯೂ ಮಾಡೋದಿಲ್ಲ, ಅಥವಾ ಬೇರೆ ಏನೋ ಸಮಸ್ಯೆ ಬರುತ್ತೆ. ಸಮಸ್ಯೆ ಬಂತು ಅಂದ ತಕ್ಷಣ ಮಿಡ್ಲಲ್ಲಿ ಬಿಟ್ಟು ಇನ್ನೊಂದು ಪ್ಲ್ಯಾನ್ ಶಿಫ್ಟ್ ಆಗ್ತಾರೆ. ಪ್ರತಿಯೊಬ್ಬರ ಹತ್ರನೂ ಪ್ಲ್ಯಾನ್ ಕೇಳ್ತಾ ಇರೋದು, ಸ್ಟ್ರಾಟಜಿ ಕೇಳ್ತಾ ಇರೋದು, ಅದು ಒಂದು ಸಮಸ್ಯೆ. ಅವಾಗೇನಾಗುತ್ತೆ, ಪ್ರತಿ ಸಾರಿ ನೀವು ಡಿಸೈಡ್ ಮಾಡ್ತೀರಲ್ವಾ, ಎವ್ರಿ ಡಿಸಿಷನ್ ಕನ್ಸ್ಯೂಮ್ಸ್ ರಿಸೋರ್ಸಸ್. ಪ್ರತಿ ಸಾರಿ ಡಿಸೈಡ್ ಮಾಡಬೇಕಾದ್ರೂ ರಿಸೋರ್ಸ್ ಕನ್ಸಂಪ್ಷನ್ ಆಗ್ತಾ ಇರುತ್ತೆ. ಯಾಕಂತಂದರೆ ಇದಕ್ಕೆ ಕಾಗ್ನಿಟಿವ್ ಕಂಟ್ರೋಲ್ ಬೇಕು. ಬಿಕಾಸ್ ದೇ ರಿಕ್ವೈರ್ ಕಾಗ್ನಿಟಿವ್ ಕಂಟ್ರೋಲ್. ಪ್ರತಿ ಸಾರಿ ಬೆಳಗ್ಗೆ ಎದ್ದ ತಕ್ಷಣವೇ ಇವತ್ತೇನು ಓದಬೇಕು, ಎಲ್ಲಿ ಕೂತ್ಕೊಳ್ಬೇಕು, ಮತ್ತು ಯಾವ ಬುಕ್ ಓದಬೇಕು, ಮತ್ತು ಯಾವ ಸ್ಟ್ರಾಟಜಿ ಯೂಸ್ ಮಾಡಬೇಕು ಅಂತ ಬೆಳಿಗ್ಗೆ ನೀವು ಡಿಸೈಡ್ ಮಾಡಿದರೆ, ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ಡಿಸೈಡ್ ಮಾಡ್ತಾ ಇದ್ದೀರಿ ಅಂತಂದರೆ, ಮಧ್ಯಾಹ್ನ ಆಗೋ ತನಕ ಬ್ರೈನ್ ಎನರ್ಜಿ ಡ್ರಾಪ್ ಆಗುತ್ತೆ. ಅಬ್ಸರ್ವ್ ಮಾಡಿ ನೀವೇ ಬೇಕಿದ್ರೆ. ಪ್ರತಿ ಬೆಳಿಗ್ಗೆ ಎದ್ದ ತಕ್ಷಣ ಆಲ್ರೆಡಿ ನಮ್ಮ ಹತ್ರ ಇರಬೇಕು ನಾನೇನು ಮಾಡಬೇಕು ಅಂತ. ಡಿಸಿಷನ್ ಕೈಗೊಳ್ಳಲಿಕ್ಕೆ, ಪ್ಲ್ಯಾನ್ ಮಾಡಲಿಕ್ಕೆ ಮಾರ್ನಿಂಗ್ ವಿಲ್ ಪವರ್ ಅಥವಾ ಮಾರ್ನಿಂಗ್ ಸ್ಟ್ರೆಂತ್ ಖರ್ಚು ಆಗಬಾರ್ದು. ಇದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರು. ಬರೆದಿಟ್ಕೊಳ್ಬೇಕಿದ್ರೆ, ಮಾರ್ನಿಂಗ್ ಯಾವತ್ತು ಡಿಸೈಡ್ ಮಾಡಬಾರ್ದು ನೀವು. ಮಾರ್ನಿಂಗ್ ಶುಡ್ ಬಿ ಗಿವನ್ ಟು ಆ್ಯಕ್ಷನ್ಸ್, ನಾಟ್ ಡಿಸಿಷನ್ ಮೇಕಿಂಗ್. ಮಧ್ಯಾಹ್ನ ನಂತರ ಈವ್ನಿಂಗ್ ಬೇಕಿದ್ರೆ ನಾಳೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿ. ಬೆಸ್ಟ್ ಏನು, ಇವತ್ತು ರಾತ್ರಿ ಮಲಗಬೇಕಾದ್ರೆ ನಾಳೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋದು. ಬೆಳಗ್ಗೆ ಎದ್ದ ತಕ್ಷಣ ಟು ಡೂ ಲಿಸ್ಟ್, ಇವತ್ತು ಇದನ್ನು ಮಾಡೋಣ ಅಂತ ಆವಾಗ ಬರ್ಕೋತಾ ಕೂತ್ಕೊಳ್ಳೋದಲ್ಲ. ಎದ್ದ ತಕ್ಷಣ ಮುಂದ್ಗಡೆ ಲೀಸ್ಟ್ ಇರಬೇಕು, ಸ್ಟಾರ್ಟ್ ಆಗಬೇಕು ಆ್ಯಕ್ಷನ್ನು. ಅರ್ಥ ಆಗ್ತಾ ಇದೆಯಾ? ಆಗ ಶುರು ಮಾಡೋದಲ್ಲ, ಇವತ್ತೇನು ಮಾಡಲಿ, ಇವತ್ತು ಯಾವ ಕ್ಲಾಸ್ ನೋಡಲಿ ಅಂತ. ಹಿಂದಿನ ದಿನದ ರಾತ್ರಿ ಡಿಸೈಡ್ ಆಗಿರಬೇಕು ಏನು ಮಾಡಬೇಕು ನಾಳೆ ಬೆಳಿಗ್ಗೆ ಅಂತ. ಎದ್ದ ತಕ್ಷಣ ನಮ್ಮ ಹತ್ರ ಮುಂದ್ಗಡೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ನೋಡಿ ನಾವು ವಿಜುವಲೈಸ್ ಮಾಡ್ಕೋಬೇಕು. ಇಂತಿಷ್ಟು ಗಂಟೆಗೆ ಇದನ್ನು ಮಾಡ್ತಾ ಹೋಗ್ತೇನೆ, ಲೀಸ್ಟ್ ಇದೆ, ಮಿಡ್ಲಲ್ಲಿ ಏನೇ ಅಡಚಣೆ ಬಂದರೂ ಸಹ ಅದನ್ನು ಮುಗಿಸಿ ಮತ್ತೆ ವಾಪಸ್ ಬರ್ತೇನೆ ನಾನು, ಅದನ್ನು ಇಟ್ಕೊಳ್ಬೇಕು.
ಪರ್ಫೆಕ್ಟಾಗಿ ಎಲ್ಲ ದಿನ ಆಗ್ತಾ ಇರೋದಿಲ್ಲ. ಮಿಡ್ಲಲ್ಲಿ ತುಂಬ ಅಡಚಣೆಗಳು ಬರುತ್ತೆ, ನೀವು ಅಂದ್ಕೊಂಡಾಗೆ ಎಲ್ಲ ಆಗೋದಿಲ್ಲ. 5 ಸಬ್ಜೆಕ್ಟ್ ಓದಬೇಕು ಅಂತ ಹಿಂದಿನ ದಿನ ರಾತ್ರಿ ನೀವು ಡಿಸೈಡ್ ಮಾಡಿರಬಹುದು. ಮಾರನೇ ದಿನ ಮಿಡ್ಲಲ್ಲಿ ಫ್ಯಾಮಿಲಿ ಇಶ್ಯೂಸ್, ಬೇರೆ ಬೇರೆ ಇಶ್ಯೂಗಳು ಬರಬಹುದು. 5 ಸಬ್ಜೆಕ್ಟ್ ಓದ್ಲಿಕ್ಕೆ ಆಗದೇ ಇರಬಹುದು. 2 ಸಬ್ಜೆಕ್ಟ್ ಓದ್ಲಿಕ್ಕೆ ಆಗಬಹುದು. ಅದು ಆ ಟೈಮ್ನಲ್ಲಿ ಗೊತ್ತಾಗೋದು ಅಲ್ವಾ. ಹಾಗಂತ ಡಿಸೈಡೇ ಮಾಡದೇ ಇರೋದಲ್ಲ. ಸೊ 2 ಸಬ್ಜೆಕ್ಟ್ ಓದ್ಲಿಕ್ಕೆ ಆಯಿತು ಇವತ್ತು ರಾತ್ರಿ ಮತ್ತೆ ಡಿಸೈಡ್ ಮಾಡ್ತೀವಲ್ವ ನಾಳೆ ಏನು ಮಾಡಬೇಕು ಅಂತ. ಇಂಥ ಇಶ್ಯೂ ಬಂದರೆ ನಾನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಮತ್ತೆ ಅಲ್ಲಿ ಬರೆದಿಟ್ಕೋಬೇಕು. ಇಂಥ ಪ್ರಾಬ್ಲಮ್ ಬಂತು, ಇದನ್ನು ನಾನು ಈ ರೀತಿ ಮುಂದೆ ಮ್ಯಾನೇಜ್ ಮಾಡಬೇಕು. ರಾತ್ರಿ ಡಿಸೈಡ್ ಮಾಡಿ ಬೆಳಿಗ್ಗೆ ಎದ್ಕೊಂಡು ಡಿಸೈಡ್ ಮಾಡಬೇಡಿ. ಇದಕ್ಕೆಲ್ಲ ನೀವು ಎನರ್ಜಿ ಕನ್ಸ್ಯೂಮ್ ಮಾಡಿದರೆ ಮುಂದೆ ಲರ್ನಿಂಗಿಗೆ ಬೇಕಾದ ಎನರ್ಜಿ ಉಳಿಯೋದಿಲ್ಲ. ಫೀವರ್ ರಿಸೋರ್ಸಸ್ ರಿಮೇನ್ ಫಾರ್ ಆ್ಯಕ್ಚುಯಲ್ ಲರ್ನಿಂಗ್. ಅದು ಸಮಸ್ಯೆ. ಪ್ಲ್ಯಾನ್ ಬೆಳಿಗ್ಗೆ ಮಾಡೋದು ತಪ್ಪಲ್ಲ. ಬೆಳಿಗ್ಗೆ ಪ್ಲ್ಯಾನ್ ಮಾಡ್ಕೊಳ್ತಾ ಕುತ್ಕೊಳ್ಳೋದ್ರಿಂದ ಬ್ರೈನಿನ ಎನರ್ಜಿ ಕನ್ಸ್ಯೂಮ್ ಆಗಿ ಮುಂದೆ ಕಲಿಬೇಕಾದ್ರೆ ಎನರ್ಜಿ ಉಳಿಯೋದಿಲ್ಲ. ಹಾಗಾಗಿ ಅದಕ್ಕೆ ತುಂಬ ಜನ ಸ್ಟ್ರಕ್ಚರ್ಡ್ ರೂಟೀನನ್ನು ಫಾಲೋ ಮಾಡ್ತಾರೆ. ಫ್ಲೆಕ್ಸಿಬಲ್ ಸಿಸ್ಟಮ್ಗಳಿಗಿಂತ ಸ್ಟ್ರಕ್ಚರ್ಡ್ ರೂಟೀನ್ ಇರುತ್ತವಲ್ವ. ಬೆಳಗ್ಗೆ ಎದ್ದ ತಕ್ಷಣ ಕೆಲವರು ಹೇಳ್ತಾರೆ ರಿಚುವಲ್ಸ್ ಅಂತ. ಮಾರ್ನಿಂಗ್ ರಿಚುವಲ್, ಈವ್ನಿಂಗ್ ರಿಚುವಲ್, ಬೆಡ್ ಟೈಮ್ ರಿಚುವಲ್ಸ್ ಅಂತ ಇರುತ್ತೆ. ಹ್ಯಾಬಿಟ್ ಫಾರ್ಮೇಷನಲ್ಲಿ ಬರುವಂಥ ಕಾನ್ಸೆಪ್ಟ್ ಅದು. ಎದ್ದ ತಕ್ಷಣ ಇಂಥ ವಿಷಯ ನಾನು ಓದ್ತೇನೆ, ಅದು ಏನೇ ಆಗಲಿ. ಬೇರೆ ಸಮಸ್ಯೆ ಬಂದರೆ ನೋಡ್ಕೊಳ್ಳೋಣ, ಆದರೆ ನನ್ನ ಟೈಮ್ ನನ್ನ ಕಂಟ್ರೋಲಲ್ಲಿ ಇದೆ ಅಂತಂದರೆ ನಾನು ಇದನ್ನು ಮಾಡೇ ಮಾಡ್ತೇನೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಹಲ್ಲುಜ್ಜುತ್ತೀರಿ, ಬ್ರಷ್ ಮಾಡ್ತೀರಿ. ಬ್ರಷ್ ಮಾಡೋದು ಈಗ ಯಾಕೆ ನಿಮಗೆ ಒಂದು ಎಫರ್ಟ್ ಥರ ಅನಿಸಲ್ಲ ಅಂತಂದರೆ ಅದು ರಿಚುವಲ್ ಆಗಿ ಬಿಲ್ಡ್ ಆಗಿಬಿಟ್ಟಿದೆ. ಚಿಕ್ಕಂದಿನಿಂದ ವರ್ಷಗಟ್ಟಲೆದನ್ನು ಮಾಡ್ತಾ ಮಾಡ್ತಾ ಅದು ಆಟೋಮೇಟ್ ಆಗಿಬಿಟ್ಟಿದೆ. ವಿಲ್ ಪವರ್ ಮೇಲೆ ನಡೆಯೋದಲ್ಲ ನಮ್ಮ ಸಿಸ್ಟಮ್ಗಳು. ಆಟೋಮೇಷನ್ ಅಥವಾ ಒಂದು ಸಿಸ್ಟಮ್ ಬಿಲ್ಡ್ ಮಾಡಿ ನಾವು ಅದನ್ನು ಆಟೋಮೇಟ್ ಮಾಡಬೇಕು. ಮೋಟಿವೇಶನ್ ಮೇಲಲ್ಲ, ಆಟೋಮೇಷನ್ ಮೇಲೆ ನಾವು ಫೋಕಸ್ ಮಾಡಬೇಕು. ಹಾಗಾಗಿ ಸ್ಟ್ರಕ್ಚರ್ಡ್ ರೂಟೀನ್ ಇದ್ದರೆ ಬಹಳ ಒಳ್ಳೆಯದು. ಆವಾಗ ಡಿಸಿಷನ್ ಲೋಡ್ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಕೆಲವೊಂದು ಹಿಡನ್ ಇನ್ಸೈಟ್ಗಳು ನಾವು ಕಲಿಯೋದೇ ಇಲ್ಲ. ಅದನ್ನು ಮೊದಲು ತಿಳ್ಕೊಳ್ಬೇಕು. ಮೊದಲನೇ ಇನ್ಸೈಟ್ ಏನು? ಅಟೆನ್ಷನ್ ಕ್ರಿಯೇಟ್ಸ್ ಮೆಮೊರಿ. ತುಂಬ ಜನ ಏನು ಅಂದ್ಕೊಳ್ತಾರೆ, ಮೋಸ್ಟ್ ಪೀಪಲ್ ಥಿಂಕ್ ಮೆಮೊರಿ ಇಸ್ ದಿ ಲರ್ನಿಂಗ್ ಸಿಸ್ಟಮ್. ಮೆಮೊರೈಸ್ ಮಾಡೋದ್ರಿಂದ ಲರ್ನಿಂಗ್ ಅಥವಾ ಕಲಿತಾ ಇದ್ದೇವೆ ಅಂತ. ಆದರೆ ಮೆಮೊರಿಲಿ ಉಳ್ಕೊಳ್ಬೇಕು ಅಂತಂದರೆ ಅಟೆನ್ಷನ್ ಬೇಕು. ವಿತೌಟ್ ಅಟೆನ್ಷನ್ ದೆರ್ ಇಸ್ ನೋ ಎನ್ಕೋಡಿಂಗ್, ವಿತೌಟ್ ಎನ್ಕೋಡಿಂಗ್ ದೆರ್ ಇಸ್ ನೋ ಮೆಮೊರಿ. ಮೆನಿ ಪ್ರಾಬ್ಲಮ್ಸ್ ಆರ್ ಮೆಮೊರಿ ಪ್ರಾಬ್ಲಮ್ಸ್ ಆರ್ ಆಫನ್ ಅಟೆನ್ಷನ್ ಪ್ರಾಬ್ಲಮ್ಸ್ ಇನ್ ಡಿಸ್ಗೈಸ್. ಈ ಅಟೆನ್ಷನ್ ಸಮಸ್ಯೆ, ಅದರಲ್ಲೂ ಈಗಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಾವು ಇದ್ದೇವೆ. ಪ್ರತಿಯೊಂದು ಲೈಕ್ಸ್, ಶೇರ್, ಸಬ್ಸ್ಕ್ರೈಬ್ ಅಂತ ಏನಿದೆ ಅಥವಾ ಫಾಲೋವಿಂಗ್, ಇನ್ಸ್ಟಾಗ್ರಾಮ್ ಎಲ್ಲ ಇದೆಯಲ್ವಾ, ಇದೆಲ್ಲ ಸಹ ಒಂದು ಟ್ರಿಗರ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ಅಟೆನ್ಷನ್ದು. ಎರಡನೇ ಇನ್ಸೈಟ್ ನೋಡಿ, ಎನರ್ಜಿ ಕ್ರಿಯೇಟ್ಸ್ ಅಟೆನ್ಷನ್. ಕೆಲವರು ಏನಂದ್ಕೊಳ್ತಾರೆ, ಪ್ರೊಡಕ್ಟಿವಿಟಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ತಾರೆ. ಓದಬೇಕಾದ್ರೆ ಫೋಕಸ್ ಮ್ಯೂಸಿಕ್ ಹಾಕ್ಕೊಳ್ಳೋದು, ಟೈಮರ್ ಇಟ್ಕೊಳ್ಳೋದು, ಇದೆಲ್ಲ ವರ್ಕ್ ಆಗಲ್ಲ ಅಂತಲ್ಲ. ಅಂದರೆ ಎಕ್ಸಾಸ್ಟ್ ಆಗಿದ್ದಾಗ, ಎನರ್ಜಿನೇ ಇಲ್ಲದೆ ಇರಬೇಕಾದ್ರೆ ಏನೇ ಮಾಡಿ ನೀವು ಆ್ಯಪ್ ಇಟ್ಕೊಳ್ಳಿ ಅಥವಾ ಮ್ಯೂಸಿಕ್ ಹಾಕ್ಕೊಳ್ಳಿ, ಟೈಮರ್ ಇಟ್ಕೊಳ್ಳಿ, ಬ್ರೈನು ಸಸ್ಟೇನ್ ಆಗಲ್ಲ. ಎಕ್ಸಾಸ್ಟೆಡ್ ಬ್ರೈನ್ಸ್ ಕೆನಾಟ್ ಸಸ್ಟೇನ್ ಅಟೆನ್ಷನ್ ಎಫೆಕ್ಟಿವ್ಲಿ. ಎನರ್ಜಿ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್. ಮುಂದಿನ ವಾರ ಅಥವಾ ಇನ್ನು ಕೆಲವು ದಿನಗಳಲ್ಲಿ ಎನರ್ಜಿ ಮ್ಯಾನೇಜ್ಮೆಂಟ್ ಬಗ್ಗೂ ಈ ಮಾಸ್ಟರ್ ಯುವರ್ ಸೆಲ್ಫಲ್ಲಿ ಈ ವಿಡಿಯೋ ಬರುತ್ತೆ. ಆದರೆ ಮೊದಲು ಇದನ್ನು ತಿಳ್ಕೊಂಡಿರಬೇಕು. ಸೊ ಹೈರಾರ್ಕಿ ಹೇಗಿದೆ? ಮೊದಲು ಎನರ್ಜಿ ಇರಬೇಕು, ಎನರ್ಜಿ ಇದ್ದಾಗ ಅಟೆನ್ಷನ್ ಇರುತ್ತೆ, ಅಟೆನ್ಷನ್ ಇದ್ದರೆ ಅದು ಮೆಮೊರಿಯಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ರಿವರ್ಸ್ ಅಲ್ಲ, ಫಸ್ಟ್ ಮೆಮೊರೈಸ್ ಮಾಡೋಣ, ಬೈ ಹಾರ್ಟ್ ಮಾಡಿಬಿಡೋಣ, ಆಮೇಲೆ ಅಟೆನ್ಷನಿಗೆ ಹೋಗುತ್ತೆ, ಆಮೇಲೆ ಎನರ್ಜಿ ಅದರಿಂದ ಬರುತ್ತೆ ಅಂದ್ಕೊಂಡ್ರೆ ತಪ್ಪೋದು. ನೆಕ್ಸ್ಟ್, ಎಫರ್ಟ್ ಈಸ್ ನಾಟ್ ದಿ ಎನಿಮಿ. ಬಹಳ ದೊಡ್ಡ ಪಾಯಿಂಟ್ ಇದು. ದ ಬ್ರೈನ್ ಇವಾಲ್ವ್ ಟು ಟ್ರೀಟ್ ಎಫರ್ಟ್ ಆ್ಯಸ್ ಎ ಸಿಗ್ನಲ್. ಎಫರ್ಟು ಪ್ರಯತ್ನ ಮಾಡಬೇಕಲ್ವಾ, ಇದು ಯಾರು ಮಾಡ್ತಾರೆ? ಆ ಥರ ಎಫರ್ಟಿಗೆ ನಾವು ಹಿಂಜರಿದು ಬಿಟ್ಟರೆ ಮುಂದೆ ಬಹಳ ಕಷ್ಟ ಆಗುತ್ತೆ. ಡಿಫಿಕಲ್ಟ್ ರಿಟ್ರೀವಲ್ ಆಫನ್ ಫೀಲ್ಸ್ ಲೈಕ್ ಪುವರ್ ಲರ್ನಿಂಗ್. ಸಮಸ್ಯೆ ಇದು. ನಮಗೆ ತುಂಬ ಸಾರಿ ಆಗೋದೇನು, ಟೆಸ್ಟ್ ತಗೊಳ್ಬೇಕಾದ್ರೆ ಯಾಕೆ ಹಿಂಜರಿತೇವೆ, ಆನ್ಸರ್ ರೈಟಿಂಗ್ ಬರೀಲಿಕ್ಕೆ ಯಾಕೆ ಹಿಂಜರಿತೇವೆ ಅಂತಂದರೆ, ಅದನ್ನು ಬರೆದ ತಕ್ಷಣ ನಮಗೇನನ್ಸುತ್ತೆ, ನಾವೇನು ಕಲಿತೇ ಇಲ್ವಲ್ಲ, ಏನೋ ಅಂದ್ಕೊಂಡಿದ್ದೆ ನನ್ನ ಬಗ್ಗೆ, ತುಂಬ ಚೆನ್ನಾಗಿ ಬರಿತೀನಿ ಅಂತ, ಆದರೆ ನೋಡಿದರೆ ನನ್ನ ಹತ್ರ ಇಷ್ಟೇ ಆಗ್ತಾ ಇರೋದು. ಮೊದಲನೇ ಸ್ಟೇಜ್ ಇದಲ್ವ, ಅದು ಬಹಳ ಟಫ್, ಫೇಸ್ ಮಾಡ್ಲಿಕ್ಕೆ ಆಗಲ್ಲ ಎಷ್ಟೋ ಜನರಿಗೆ. ಆ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇರುತ್ತೆ. ಅಂದರೆ ಅದು ಪುವರ್ ಲರ್ನಿಂಗನ್ನು ತೋರಿಸ್ತಾ ಇರುತ್ತೆ. ಅದು ಲರ್ನಿಂಗ್ ಇಂಪ್ರೂವ್ ಆಗಬೇಕು ಅಂದರೆ ಅದನ್ನೇ ಮತ್ತೆ ಮತ್ತೆ ಫೇಸ್ ಮಾಡಬೇಕು. ಮೊದಲನೇ ಸ್ಟೇಜಲ್ಲೇ ಆ ಡಿಸ್ಕಂಫರ್ಟನ್ನು ನೀವು ಅವಾಯ್ಡ್ ಮಾಡ್ತೀರಿ ಅಂತಂದರೆ
ರಿಟ್ರೀವ್ ಮಾಡೋದೇ ಇಲ್ಲ, ಒಂದು ಆನ್ಸರ್ ರೈಟಿಂಗು ಬರೆಯಲ್ಲ. ಬರೀಲಿಕ್ಕೆ ಕಷ್ಟ ಆಗುತ್ತೆ. ಕಷ್ಟ ಆಗೋದೇನು, ಸ್ಟಾರ್ಟ್ ಮಾಡಿ 100 ಆನ್ಸರ್ ಬರೀರಿ ಅಂತ ಹೇಳಿದ್ದೆ. ಮುಂದೆ ಯಾರಿಗೂ ಕ್ಲಾಸ್ ಆಗದೆ ಇರೋರಿಗೆ ಪರವಾಗಿಲ್ಲ, ಅಂದರೆ ಮೊದಲು ತುಂಬ ಜನರಿಗೆ ಹೇಳಿದ್ದೆ, ದಿವಸ 2-3 ತಿಳಿದಿರೋ ವಿಷಯದ ಮೇಲೆ ಏನಾದರೂ ಬರೀರಿ ಆನ್ಸರ್ ರೈಟಿಂಗ್ ಫಾರ್ಮೇಟಲ್ಲಿ ಅಂತ ಹೇಳಿದ್ದೆ. ಆದರೆ ಅದನ್ನು ಬರೀಬೇಕಾದ್ರೆ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ತುಂಬ ಜನ ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಎಕ್ಸಾಮಲ್ಲಿ ನೋಡ್ಕೊಳ್ಳೋಣ, ಕನ್ನಡ ಬರುತ್ತೆ ಅಥವಾ ಇಂಗ್ಲೀಷ್ ಬರುತ್ತೆ. ಇನ್ ರಿಯಾಲಿಟಿ ಡಿಫಿಕಲ್ಟ್ ರಿಟ್ರೀವಲ್ ಫ್ರೀಕ್ವೆಂಟ್ಲಿ ಕ್ರಿಯೇಟ್ಸ್ ಸ್ಟ್ರಾಂಗರ್ ಲರ್ನಿಂಗ್. ನಿಮ್ಮ ರಿಟ್ರೀವಲ್ ಎಷ್ಟು ಡಿಫಿಕಲ್ಟ್ ಆಗಿದೆ ಮತ್ತು ಅದರ ಡಿಫಿಕಲ್ಟ್ ಆದಮೇಲೆ ನೀವು ಅದನ್ನು ಸಸ್ಟೈನ್ ಮಾಡ್ತೀರಿ ಅಂತಂದರೆ ನಿಜವಾಗ್ಲೂ ನಿಮ್ಮ ಮೆಮೊರಿ ಸ್ಟ್ರಾಂಗ್ ಆಗ್ತಾ ಇದೆ ಅಂತ. ಆ ಸ್ಟ್ರಗಲನ್ನು ನೀವು ಮಿಸ್ಇಂಟರ್ಪ್ರೆಟ್ ಮಾಡ್ತಾ ಇದ್ದೀರಿ ಅಲ್ವಾ. ದಿಸ್ ಫೀಲ್ಸ್ ಹಾರ್ಡ್, ಸೊ ಐ ಆಮ್ ಲರ್ನಿಂಗ್ ಬ್ಯಾಡ್ಲಿ. ಇದು ಹಾರ್ಡ್ ಇದೆ, ಹಾಗಾಗಿ ನಾನು ಕಲಿತಾನೇ ಇಲ್ಲ ಅಂತ ಅಂದ್ಕೊಂಡಿರ್ತೀರಿ. ಮತ್ತೆ ರೀಡಿಂಗು, ಅದೇ ಬುಕ್ಕು, ಅದೇ ಪ್ರೊಸೆಸ್ಸು. ಅದು ಮತ್ತೆ ಆನ್ಸರ್ ರೈಟಿಂಗ್ ಬಂದಾಗ ಮತ್ತೆ ಹೆದರಿಕೆ. ಸೊ ಡಿಸೈರೇಬಲ್ ಡಿಫಿಕಲ್ಟಿ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಲರ್ನಿಂಗ್ ಸೈನ್ಸ್. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಡಿಸೈರೇಬಲ್ ಡಿಫಿಕಲ್ಟಿ. ಒಂದು 3 ಸರ್ಕಲ್ ಹಾಕ್ತೇನೆ ನೋಡಿ. ಇದು ಮೊದಲನೇ ಸರ್ಕಲ್ಲು, ಇದು 2ನೇ ಸರ್ಕಲ್ಲು. ಕಾಣಿಸ್ತಾ ಇದೆ ಅಲ್ವಾ. ಸರ್ಕಲ್ ಅಂತ ಹೇಳ್ತಾ ಇರೋದು ಕಂಪ್ಲೀಟು ಜಾಮೆಟ್ರಿಲ್ ಸರ್ಕಲ್ ಅಂತಲ್ಲ, ರಿಪ್ರೆಸೆಂಟೇಷನ್ ಸರ್ಕಲ್ದು ನೋಡಿ. 3 ಸರ್ಕಲ್ ಕಾಣಿಸ್ತಾ ಇದೆ. 1, 2, 3. ಡಿಸೈರೇಬಲ್ ಡಿಫಿಕಲ್ಟಿ ಅಂತಂದರೆ 1ನೇ ಸ್ಟೇಜು. ಇದರಲ್ಲಿ ನಿಮ್ಮ ಪಾಲಿಟಿ ಕಾನ್ಸೆಪ್ಟ್ ಎಲ್ಲ ಇರುತ್ತೆ. ಫಂಡಮೆಂಟಲ್ ರೈಟ್ ಅಂತ ಕೆಲವರಿಗೆ ಬಾಯ್ಹರ್ಟ್ ಆಗಿಬಿಟ್ಟಿರುತ್ತೆ. ಇದರಲ್ಲಿ ನೀವು ಎಷ್ಟು ಬಾಯ್ಹರ್ಟ್ ಮಾಡಿದರೂ ಏನು ಸಾಧಿಸ್ತೀರಿ ಅಂದರೆ ಅದನ್ನೇ ಮತ್ತೆ ಓದ್ತಾ ಏನು ಮಾಡ್ತೀರಿ, ಅದು ಆಲ್ರೆಡಿ ಮನಸ್ಸಿನಲ್ಲಿ ಇದೆ. ಇದು ಡಿಫಿಕಲ್ಟಿ ಲೆವೆಲ್ ಅಲ್ಲ ಇದು. ಮತ್ತು ಇನ್ನು ಕೆಲವೊಂದಿರುತ್ತೆ. ಈಗ ಇಷ್ಟು ದಿನ ಕನ್ನಡದಲ್ಲೇ ಓದ್ತಾ ಇರೋರಿಗೆ, ಕನ್ನಡದ ವಿಡಿಯೋ ನೋಡ್ತಾ ಇರೋರಿಗೆ ಈ ಹಿಂದೂ ಅನಾಲಿಸಿಸ್ ಅನ್ ಅಕಾಡೆಮಿ ನೋಡಿ ಅಂತ ಹೇಳಿದ್ದೆ. 1-2-3 ದಿನ ಅಥವಾ 1 ವಾರ ಅರ್ಥನೇ ಆಗಲ್ಲ. ಆವಾಗ ಟಫ್ ಇದು, ಬೇಡಪ್ಪ ಬೇಡ, ಕನ್ನಡದಲ್ಲೇ ಬರೆಯೋಣ ಅಂತವ್ರು ವಾಪಸ್ ಹೋಗ್ತಾರೆ, ಅಥವಾ ಕನ್ನಡದಲ್ಲಿ ಇರೋದನ್ನು ನೋಡೋಣ ಅಂತ ಹೋಗ್ತಾರೆ. ಅದು ತುಂಬ ಟಫ್ ಅಂತ ಅನಿಸ್ತಾ ಇರುತ್ತೆ. ಸೊ ಆ ಟಫ್ ಅಂತ ಯಾಕೆ ಅನಿಸುತ್ತೆ ಅಂತಂದರೆ ಮಿಡ್ಲ್ ಪಾತನ್ನು ನೀವು ಸರಿಯಾಗಿ ಫಾಲೋ ಮಾಡಲಿಲ್ಲ ಅಲ್ವಾ. ಮೊದಲಿಂದ ಸಣ್ಣ ಪುಟ್ಟ ವಿಡಿಯೋಗಳನ್ನ ನೋಡ್ತಾ ಬನ್ನಿ ಅಂತ ಹೇಳಿದ್ದೆ, ಆವಾಗ ಫಾಲೋ ಮಾಡ್ಲಿಕ್ಕೆ ಆಗದೆ ಇರಬಹುದು. ಈಗ ಸಡನ್ನಾಗಿ ದೊಡ್ಡ ಒಂದು ವಿಷಯ ಬರ್ತಾ ಇದೆ, ಆವಾಗ ಬ್ರೈನಿಗೆ ಏನನ್ಸುತ್ತೆ, ಇದು ತುಂಬ ಡಿಫಿಕಲ್ಟ್ ಅಂತ ಅನಿಸ್ತಾ ಇರುತ್ತೆ. ಅವಾಗ ಏನು ಮಾಡಬೇಕು, ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ತೇನೆ, ಮೊದಲು ಅಟೆನ್ಷನ್ ಕೊಡ್ತೇನೆ. ಈ ಡಿಫಿಕಲ್ಟಿ ನನಗೆ ಡಿಸೈರೇಬಲ್ ಆಗಬೇಕು, ನಾನೇ ಚೂಸ್ ಮಾಡ್ತಾ ಇದ್ದೇನೆ, ಕಷ್ಟದ ವಿಷಯವನ್ನು ಕಲ್ತ್ಕೊಂಡು ಮುಂದೆ ನಾನು ಮುನ್ನುಗ್ತೇನೆ ಅನ್ನೋದು ನಿಮ್ಮ ಡಿಸೈರ್ ಆಗಿರಬೇಕು. ಬಿಟ್ಕೊಂಡು ಕಷ್ಟ ಅಂದ ತಕ್ಷಣ ಸಾಕಪ್ಪ ಸಾಕು ಅಂದ್ಬಿಟ್ರೆ ಯಾವ ಫೀಲ್ಡಿಗೆ ಹೋದರೂ ಅಷ್ಟೇ. ಆಮೇಲೆ ಅರ್ಥ ಆಗ್ತಾ ಇದೆಯಾ, ಡಿಫಿಕಲ್ಟಿ ಫೇಸ್ ಮಾಡದೆ ಸುಮ್ಮನೆ ಇರೋರಿಗೆ ಎಲ್ಲೂ ವ್ಯಾಲ್ಯೂ ಇರೋದಿಲ್ಲ. ಸೊ ಡಿಸೈರೇಬಲ್ ಡಿಫಿಕಲ್ಟಿ ಇರಲಿ, ನಿಮ್ಮ ಕಂಫರ್ಟ್ ಝೋನನ್ನು ಬಿಟ್ಟು ಹೊರಗೆ ಬರೋ ಥಾಟ್ ಪ್ರೊಸೆಸ್ ಡೆವಲಪ್ ಆಗಲಿ. 3ನೇದಾಯಿತು. ಇನ್ನು ಫಾರ್ಗೆಟಿಂಗ್ ಇಸ್ ಪಾರ್ಟ್ ಆಫ್ ಲರ್ನಿಂಗ್. ಯಾವುದೇ ವಿಷಯ ಮರ್ತು ಹೋಗುತ್ತೆ ಅಂತ ಹೆದರಬೇಡಿ. ಫಾರ್ಗೆಟಿಂಗ್, ಮರ್ತು ಹೋಗೋದು ಒಳ್ಳೆಯದು. ಫಾರ್ಗೆಟಿಂಗ್ ಕ್ರಿಯೇಟ್ಸ್ ರಿಟ್ರೀವಲ್ ಡಿಮ್ಯಾಂಡ್. ಮರ್ತು ಹೋಗೋದ್ರಿಂದ ಮತ್ತೆ ನಾವು ರಿಟ್ರೀವ್ ಮಾಡಿಕೊಂಡಾಗ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ರಿಟ್ರೀವಲ್ ಸ್ಟ್ರೆಂಥನ್ಸ್ ಮೆಮೊರಿ. ಅಂದರೆ ನಾನು ಅದಕ್ಕೆ ಹೇಳಿದ್ದೆ, ಮೊದಲನೇ ದಿನ ಓದ್ತೀರಿ, 2ನೇ ದಿನ ಗ್ಯಾಪ್ ಕೊಡಬೇಕು, 3ನೇ ದಿನ ರಿಟ್ರೀವ್ ಮಾಡಬೇಕು, ಆಮೇಲೆ 7ನೇ ದಿನ, ಆಮೇಲೆ 15ನೇ ದಿನ, ಆಮೇಲೆ 30ನೇ ದಿನ. ಮಿಡಲ್ ಯಾಕಷ್ಟು ಗ್ಯಾಪು ಅಂತಂದರೆ ಗ್ಯಾಪಿಂದ ಕೆಲವೊಂದು ವಿಷಯಗಳು ಮರ್ತು ಹೋಗುತ್ತೆ. ಮರ್ತು ಹೋದಾಗ ಓಹೋ ಇದು ನಿಜವಾಗ್ಲೂ ವೀಕ್ ಪಾಯಿಂಟ್ ಅಂತ ಬ್ರೈನಿಗೆ ಗೊತ್ತಾಗುತ್ತೆ. ಮುಂದೆ ರಿಟ್ರೀವ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಫೋಕಸ್ ಮಾಡು ಅಂತ ಬ್ರೈನ್ ಹೇಳುತ್ತೆ. ಸ್ಟೂಡೆಂಟ್ ಪ್ಯಾನಿಕ್ ವೆನ್ ದೆ ಫಾರ್ಗೆಟ್. ಮರ್ತು ಹೋಗುತ್ತೆ ಅಂದ ತಕ್ಷಣ ಕೆಲವರು ಹೆದರಿ ಬಿಡ್ತಾರೆ. ಆದರೆ ಎಕ್ಸ್ಪರ್ಟ್ಸ್ ಎಕ್ಸ್ಪೆಕ್ಟ್ ಫಾರ್ಗೆಟಿಂಗ್. ಗೊತ್ತಾಗ್ತಾ ಇದೆಯಾ? ಮರ್ತು ಹೋಗಲಿ ಇದು, ಮತ್ತೆ ಇದಕ್ಕೆ ಬರ್ತಾನೆ ವಾಪಸ್ಸು, ನೋಡ್ಕೊಳ್ತಾನೆ ಇದನ್ನು ಅಂತ ಕಾಯ್ತಾ ಇರ್ತಾರೆ ಎಕ್ಸ್ಪರ್ಟ್. ಸೊ ದೆನ್ ಯೂಸ್ ರಿಟ್ರೀವಲ್ ಟು ರೀಬಿಲ್ಡ್ ಮೆಮೊರಿ ಸ್ಟ್ರಾಂಗರ್. ಮತ್ತೆ ರಿಟ್ರೀವಲ್ ಯೂಸ್ ಮಾಡಿಕೊಂಡು ಮೆಮೊರಿಯನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ತಾನೆ. ಅದು ಎಕ್ಸ್ಪರ್ಟ್ಗಳು ಮಾಡೋದು. ಇನ್ನೊಂದು, ಬರ್ನ್ಔಟ್ ಈಸ್ ಯೂಶ್ವಲಿ ಸಿಸ್ಟಮ್ ಫೇಲ್ಯೂರ್. ನಿಮ್ಗೆ ಯಾಕೆ ಬರ್ನ್ಔಟ್ ಆಗ್ತಾ ಇದೆ ಅಂತಂದರೆ ಮೆನಿ ಪೀಪಲ್ ಥಿಂಕ್ ಬರ್ನ್ಔಟ್ ಕಮ್ಸ್ ಫ್ರಾಮ್ ಟೂ ಮಚ್ ವರ್ಕ್. ನೀವೇನು ಅಂದ್ಕೊಳ್ತಾ ಇದ್ದೀರಿ, ನಾವೇ ಏನು ಅಂದ್ಕೊಳ್ತೇವೆ, ಟೂ ಮಚ್ ವರ್ಕ್, ತುಂಬ ಕೆಲಸದಿಂದ ಬರ್ನ್ಔಟ್ ಆಗ್ತಾ ಇದೆ. ಆದರೆ ಏನು ಸಮಸ್ಯೆ? ಆಫನ್ ಇಟ್ ಕಮ್ಸ್ ಫ್ರಾಮ್ ಹೈ ಎಫರ್ಟ್ ಹಾಕ್ತಾ ಇದ್ದೀರಿ, ಆದರೆ ಲೋ ರಿಕವರಿ. 15-16 ಗಂಟೆ ಓದೋದು, ಊಟ ತಿಂಡಿ ನಿದ್ರೆ ಎಲ್ಲ ಬಿಟ್ಟು ಓದೋದು, ರಿಕವರಿಗೆ ಟೈಮೇ ಕೊಡ್ತಾ ಇಲ್ಲ. ಮಾರನೇ ದಿನ ಎನರ್ಜಿ ಇರೋದಿಲ್ಲ, ಕಾಮನ್ ಅದು.
ಅಥವಾ ಒಂದು ವಾರ ನಡೀಗುತ್ತೆ, ಆಮೇಲೆ ಮತ್ತೆ ಬರ್ನ್ಔಟ್ ಆಗುತ್ತೆ. ಮತ್ತು ಲೋ ಪರ್ಸೀವ್ಡ್ ಪ್ರೋಗ್ರೆಸ್. ಇನ್ನೊಂದು ಹಂತದಲ್ಲಿ ಯಾಕೆ ಬರ್ನ್ಔಟ್ ಆಗುತ್ತೆ ಅಂದರೆ, ಮೊದಲನೇದು ರಿಕವರಿಗೆ ಟೈಮ್ ಕೊಡ್ತಾ ಇಲ್ಲ, ಎರಡನೇದು ಪ್ರೋಗ್ರೆಸ್ ಆಗೋದು ನಿಮಗೆ ಕಾಣಿಸ್ತಾ ಇಲ್ಲ. ಪ್ರೋಗ್ರೆಸ್ ಯಾವಾಗ ಕಾಣಿಸುತ್ತೆ? ಆ್ಯಕ್ಚುಲಿ ಟೆಸ್ಟ್ ತಗೊಂಡಾಗ ಕಾಣಿಸುತ್ತೆ. 20 ಕ್ವಶನಲ್ಲಿ 10 ಕ್ವಶನ್ನು ಅಥವಾ 10ರಲ್ಲಿ 5 ಕ್ವಶನ್ ನೀವು ರೈಟ್ ಅಥವಾ ರಾಂಗ್ ಅಂತ ಅಲ್ಲಿ ಸೆಲೆಕ್ಟ್ ಮಾಡಿದಾಗ, ಓಹೋ ನಾನಿಲ್ಲಿ ಇದ್ದೇನೆ, ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಅದು ಪ್ರೋಗ್ರೆಸ್ಸನ್ನು ತಿಳಿಸುತ್ತೆ. ಆದರೆ ಈ ಓದೋದಿದೆಯಲ್ವ, ರೀಡಿಂಗು, ಇದರಲ್ಲಿ ನಿಮಗೆ ಪ್ರೋಗ್ರೆಸ್ ಕಾಣಿಸೋದೇ ಇಲ್ಲ. ಓದ್ತಾ ಇರ್ತೀರಿ, ಸಡನ್ನಾಗಿ ಏನೋ ಕ್ವಶನ್ ಬಂದ ತಕ್ಷಣ ಇಷ್ಟೆಲ್ಲ ಓದಿದ್ರೂ ವೇಸ್ಟ್ ಆಯ್ತಾ ಈಗ, ಅಥವಾ ಏನಾದರೂ ಯೂಸೇ ಇಲ್ವಾ ಇದರಿಂದ ಅಂತ ಅನಿಸ್ತಾ ಇರುತ್ತೆ. ಓದೋದ್ರಿಂದ ಯೂಸ್ ಇರೋದಿಲ್ಲ, ರಿಟ್ರೀವಲಿಂದ ಯೂಸ್ ಇರುತ್ತೆ. ಆ ಪ್ರೋಗ್ರೆಸ್ ನಿಮಗೆ ಕಾಣಿಸ್ಬೇಕು. ಮತ್ತು ಕ್ರಾನಿಕ್ ಸ್ಟ್ರೆಸ್, ತುಂಬ ಬೇರೆ ಬೇರೆ ಅಂಶಗಳಿರುತ್ತೆ ಸ್ಟ್ರೆಸ್ಸಿಗೆ. ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದ್ದರೆ ಅದಕ್ಕೆ ಸೈಕಾಲಜಿಸ್ಟ್ಗಳು ಅಥವಾ ಅದರ ಎಕ್ಸ್ಪರ್ಟ್ಗಳನ್ನು ಮೀಟ್ ಮಾಡಿ, ನಾನು ಮಾನಸಿಕ ಕಾಯಿಲೆಗಳಿಗೆ ಅದ್ರ ಬಗ್ಗೆ ಇಲ್ಲಿ ಯಾವುದೇ ಸೊಲ್ಯೂಷನ್ನು ಅಥವಾ ಮೆಡಿಕಲ್ ಅಡ್ವೈಸ್ಗಳನ್ನು ಕೊಡೋದಿಲ್ಲ. ಮಾನಸಿಕ ಸಮಸ್ಯೆ ಇದ್ದರೆ ನೆಗ್ಲೆಕ್ಟ್ ಮಾಡಬೇಡಿ. ಸಿಸ್ಟಮ್ ಬಿಲ್ಡ್ ಮಾಡೋದನ್ನು ಹೇಳ್ಕೊಡ್ಬಹುದು ನಾನು, ಆದರೆ ಕೆಲವೊಂದು ಸಮಸ್ಯೆಗಳಿಗೆ ತಜ್ಞರ ಭೇಟಿ ಮಾಡೋದು ಬಹಳ ಇಂಪಾರ್ಟೆಂಟ್. ಅದೇ ಫೀಲ್ಡಲ್ಲಿ ಎಕ್ಸ್ಪರ್ಟ್ಗಳಿರ್ತಾರೆ, ಅವರನ್ನು ಭೇಟಿ ಮಾಡಿ. ಮಾನಸಿಕ ಕಾಯಿಲೆ, ದೈಹಿಕ ಕಾಯಿಲೆ ಡಾಕ್ಟರ್ಸ್ ಇರ್ತಾರೆ. ದಯವಿಟ್ಟು ಆದಷ್ಟು ಬೇಗ ಹೋಗಿ ಆ ಸ್ಟ್ರೆಸ್ಸನ್ನು ರಿಸಾಲ್ವ್ ಮಾಡ್ಕೊಳ್ಳಿ. ನೋಡಿ, ಪರ್ಸನ್ ಕ್ಯಾನ್ ವರ್ಕ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ವಿತೌಟ್ ಬರ್ನಿಂಗ್ ಔಟ್ ಇಫ್ ರಿಕವರಿ ಆ್ಯಂಡ್ ಮೀನಿಂಗ್ ರಿಮೇನ್ ಸಫಿಷಿಯೆಂಟ್. ಇದು ಬಹಳ ಇಂಪಾರ್ಟೆಂಟ್. ಏನಾದರೂ ಅರ್ಥ ಅಂದರೆ, ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ರೂ ಸಹ ಅವರು ಸಸ್ಟೈನ್ ಆಗ್ತಾರೆ. ಯಾಕಂತಂದರೆ ರಿಕವರಿ ಚೆನ್ನಾಗಿ ಮಾಡ್ಕೊಳ್ತಾ ಇರ್ತಾರೆ. ಮತ್ತು ಮೀನಿಂಗ್, ಯಾಕೆ ಇದನ್ನು ಮಾಡ್ತಾ ಇದ್ದೇನೆ, ಇದರ ಹಿಂದ್ಗಡೆ ನನ್ನ ಉದ್ದೇಶ ಏನು, ಅಥವಾ ಇದನ್ನು ಆಗದೇ ಇರಲಿ, ನನಗೆ ಈ ಪ್ರೊಸೆಸ್ ಇಂಪಾರ್ಟೆಂಟು, ಮುಂದೆ ಬರೋ ರಿಸಲ್ಟ್ ಏನೇ ಆಗಲಿ ನಾನು ಅದಕ್ಕೆ ತಯಾರಾಗಿದ್ದೇನೆ. ಆ ಮೀನಿಂಗನ್ನು ಕೊಟ್ಕೊಂಡವರು ಸಸ್ಟೈನ್ ಆಗ್ತಾರೆ. ಪರ್ಸನ್ ಕ್ಯಾನ್ ಬರ್ನ್ ಔಟ್ ವಿತ್ ಮಾಡ್ರೇಟ್ ವರ್ಕ್ಲೋಡ್ ಇಫ್ ರಿಕವರಿ ಕೊಲ್ಯಾಪ್ಸಸ್. ಸಿಂಪಲ್ ವರ್ಕ್ಲೋಡ್ ಇದ್ದರೂ ಬರ್ನ್ಔಟ್ ಆಗ್ತಾ ಇದೆ ಅಂತಂದರೆ ರಿಕವರಿ ಇಲ್ಲ, ಇನ್ನೊಂದು ಮೀನಿಂಗ್ ಇಲ್ಲ. ನೀವು ಯಾಕೆ ಎಕ್ಸಾಮ್ ಬರಿತಾ ಇದ್ದೀರಿ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ. ಆ ಕ್ಲಾರಿಟಿ ಇಲ್ಲದೆ ಇದ್ದರೆ ಲಾಂಗ್ ಟರ್ಮ್ನಲ್ಲಿ ಸಸ್ಟೈನ್ ಆಗಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಪ್ರಾಕ್ಟಿಕಲ್ ಸಿಸ್ಟಮ್ ಏನು, ಡೈಲಿ ಏನೇನು ಚೆಕ್ ಮಾಡಬೇಕು, ಇದರಲ್ಲಿ ತುಂಬ ವಿಷಯಗಳಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹೇಳ್ತಾ ಹೋಗ್ತೇನೆ. ಈಗ ಸದ್ಯಕ್ಕೆ ಪ್ರತಿದಿನ ನಿಮ್ಮ ಹತ್ರ 3 ರಿಸೋರ್ಸ್ಗಳಿದೆ, ಓಕೆನಾ? ಥಿಂಕ್ ಆಫ್ ಎವ್ರಿ ಡೇ ಆರ್ ಎವ್ರಿ ಸ್ಟಡಿ ಡೇ ಆ್ಯಸ್ ಮ್ಯಾನೇಜಿಂಗ್ 3 ರಿಸೋರ್ಸಸ್. ಮೊದಲನೇದು ಮುಖ್ಯವಾಗಿ ನೀವು ನೋಡ್ಕೊಳ್ಬೇಕಾಗಿರೋದು ಎನರ್ಜಿಗೋಸ್ಕರ ಏನು ಮಾಡಬೇಕು? ಸ್ಲೀಪ್ 7 hours ಬೇಕು. ಕನ್ಸಿಸ್ಟೆಂಟಾಗಿ ಅದೇ ಟೈಮ್ನಲ್ಲಿ ಮಲ್ಕೊಳ್ಳಿ. ನಾನು ನನ್ನ ಸ್ಲೀಪ್ ಸ್ಕೆಡ್ಯೂಲ್ ಹೇಳೋದಾದರೆ ನಂದು ಆಲ್ಮೋಸ್ಟ್ 11 to 7 ಇರುತ್ತೆ. ನೈಟ್ 11ಗೆ ಮಲ್ಕೊಂಡ್ರೆ ಮಾರ್ನಿಂಗ್ 7, ಅಥವಾ 10 to 6 ಈ ಒಂದು ಟೈಮಲ್ಲಿ ನಾನು ಮಲ್ಕೊಳ್ತೇನೆ ಆಲ್ಮೋಸ್ಟ್ ಯಾವಾಗಲೂ. ಹಾಗೆ ಈ ಸಂದರ್ಭದಲ್ಲಿ ನೀವು ಕಾಲ್ ಮಾಡಲಿ, ಮೆಸೇಜ್ ಮಾಡಲಿ, ನಾನು ಅದಕ್ಕೆ ರಿಪ್ಲೈ ಮಾಡೋದಿಲ್ಲ. ಸೊ 10 to 6 ಅಥವಾ 11 to 7 ಅಥವಾ 10:30 to 6:30. ಸೊ 10 ನಂತರ ಮತ್ತು ಮಾರ್ನಿಂಗ್ 7 ಒಳಗಡೆ ನಾನು ಹೇಳ್ಬೇಕು. ಇದು ನನ್ನ ಸಿಸ್ಟಮ್, ಸ್ಲೀಪಿಂಗ್ ಸಿಸ್ಟಮ್. ಸ್ಲೀಪ್ ಕ್ವಾಲಿಟಿ ಅಷ್ಟು ಟೈಮನ್ನು ನಾನು ಮೇಂಟೈನ್ ಮಾಡಲೇಬೇಕು. ಮೊದಲು ನಾನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದರೆ ಅದರಿಂದ ನನಗೆ ತುಂಬ ಲಾಸ್ ಆಗಿದೆ. ಸ್ಲೀಪನ್ನು ನೆಗ್ಲೆಕ್ಟ್ ಮಾಡಿ ನನ್ನ ಇಮ್ಯುನಿಟಿ ಪವರ್ ತುಂಬ ಕಡಿಮೆ ಆಗ್ತಿತ್ತು. ಅಂದರೆ ಈ ನೆಗಡಿ ಅಂತ ಹೇಳ್ತಾರಲ್ವ, ನನಗೆ ಕನ್ಸಿಸ್ಟೆಂಟಾಗಿ ನೆಗಡಿ ಯಾವಾಗಲೂ ಇರ್ತಾ ಇತ್ತು. ನೆಗಡಿ ಮತ್ತು ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು, ಏನಾದರೂ ತಿಂದರೆ ಸಡನ್ನಾಗಿ ಅದರಿಂದ ಅಲರ್ಜಿ ಆಗೋದು, ಇರಿಟೇಷನ್ ಆಗೋದು, ಈ ಥರ ಸಮಸ್ಯೆಗಳು, ಮತ್ತು ಸ್ಟ್ರೆಸ್ ಜಾಸ್ತಿ ಇರೋದು, ಓವರ್ ಥಿಂಕಿಂಗು, ಇದೆಲ್ಲ ಜಾಸ್ತಿ ಯಾವಾಗ ಆಗುತ್ತೆ ಅಂದರೆ, ನನಗಾಗಿರೋದು ಮೊದಲು ನಾನು 6.5 hours ಸಾಕು ಅಂತ ಅಂದ್ಕೊಂಡು ಅಷ್ಟೇ ಮಲಗ್ತಾ ಇದ್ದೆ. ನೈಟ್ 10ಗೆ ಮಲಗಿ 4 ಗಂಟೆಗೆ ಹೇಳೋದು, ಅಥವಾ 11ಗೆ ಮಲಗಿ 5 ಗಂಟೆಗೆ ಹೇಳೋದು, ಈ ಥರ ತುಂಬ ದಿವಸ ಮಾಡಿ ಆವಾಗ ತುಂಬ ಸ್ಟ್ರೆಸ್ ಅನುಭವಿಸಿದ್ದೇನೆ. ನೆಗಡಿ ಆಗ್ತಾ ಇತ್ತು, ಓದಿದ ನೆನಪಿರ್ತಾ ಇರಲಿಲ್ಲ, ಅಥವಾ ತುಂಬ ಸಮಸ್ಯೆಗಳು ಆಗ್ತಾ ಇತ್ತು ಅವಾಗ. ಆದರೆ ಈಗ ನಿಜವಾಗ್ಲೂ ನನಗೆ ಅನುಭವ ಆಗಿರೋದು ಯಾವಾಗ ಈ ಒಂದು 7 to 8 hours ಕನ್ಸಿಸ್ಟೆಂಟಾಗಿ ನಾನು ನಿದ್ದೆ ಮಾಡ್ತಾ ಇದ್ದೇನೆ. ಈಗ ಯಾವ ರೋಗನೂ ಇಲ್ಲ, ಇಮ್ಯುನಿಟಿ ಪವರ್ ಜಾಸ್ತಿ ಇದೆ, ನಾನು ಹೆಚ್ಚು ಪ್ರೊಡಕ್ಟಿವ್ ಆಗಿದ್ದೇನೆ ಮೊದಲಿಗಿಂತ. ಇದು ನನ್ನ ಅನುಭವ. ನೀವು ನೋಡಿ, ಸ್ಲೀಪ್ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿ. ಫಿಸಿಕಲ್ ಆ್ಯಕ್ಟಿವಿಟಿ ಅಟ್ಲೀಸ್ಟ್ 10 minutes ವಾಕಿಂಗ್ ಆದರೂ ಮಾಡಿ, ಅಥವಾ 15 ನಿಮಿಷ ವಾಕಿಂಗ್ ಆದರೂ ಮಾಡಿ. ನೀವೇ ಒಂದು ಆ್ಯಕ್ಟಿವಿಟಿ, ಯೋಗಾಸನ ಮಾಡಬಹುದು. ಫಿಸಿಕಲ್ ಆ್ಯಕ್ಟಿವಿಟಿ ಬಹಳ ಇಂಪಾರ್ಟೆಂಟು. 30 minutes ಕೊಡೋದು ಬಹಳ ಇಂಪಾರ್ಟೆಂಟು. ಡೈಲಿ ಒಂದು ಅರ್ಧ ಗಂಟೆ ಆದರೂ ವಾಕ್ ಮಾಡಿ, ಏನಾದರೂ ಮಾಡಿ.
ಯಾಕಂದರೆ ನಾವು ತುಂಬ ಕೂತ್ಕೊಂಡಿರ್ತೇವೆ. ಎಕ್ಸಾಮ್ ಬರೆಯೋರಲ್ಲಿ ಇಡೀ ದಿನ ಕೂತ್ಕೊಂಡು ಜಡತ್ವ ಅಥವಾ ಫಿಸಿಕಲ್ ಮೂಮೆಂಟ್ ಇಲ್ಲ ಅಂತಂದರೆ ಬ್ರೈನ್ ಫಂಕ್ಷನಾಲಿಟಿನೂ ಸಹ ಕಡಿಮೆ ಆಗ್ತಾ ಬರುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಬ್ರೈನಿಗೆ ಬಹಳ ಒಳ್ಳೆಯದು. ಸ್ಲೀಪ್, ಫಿಸಿಕಲ್ ಆ್ಯಕ್ಟಿವಿಟಿ. ನೆಕ್ಸ್ಟ್ ಫುಡ್ ಅಂದರೆ ನ್ಯೂಟ್ರಿಷಿಯಸ್ ಫುಡ್. ಜಂಕ್ ಫುಡ್ಡನ್ನು ಆದಷ್ಟು ಕಡಿಮೆ ಮಾಡಿ, ಅದರಿಂದ ಯಾವ ಯೂಸು ಇಲ್ಲ. ಹೊರಗಡೆ ಸ್ಟ್ರೀಟ್ ಫುಡ್ ಎಲ್ಲ ಸಿಗುತ್ತೆ. ಎಕ್ಸಾಮ್ ಸೈಕಲಲ್ಲಿ ಇರೋರು, ಎಕ್ಸಾಮ್ ಬರೀತಾ ಇರೋರು ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ಸ್ಟ್ರೆಸ್ ಮ್ಯಾನೇಜ್ ಮಾಡಬೇಕು. ಸ್ಟ್ರೆಸ್ಸು ಯಾವ ಲೆವೆಲಲ್ಲಿ ಇದೆ, ಅತಿಯಾಗಿ ನಾನೇನಾದರೂ ಸಮಸ್ಯೆ ತೆಗೆದುಕೊಳ್ತಾ ಇದ್ದೀನಾ, ನನ್ನ ಕಂಟ್ರೋಲ್ ಇಲ್ಲದೆ ಇರೋದಕ್ಕೂ ನಾನು ಜಾಸ್ತಿ ಎಫರ್ಟ್ ಹಾಕ್ತಾ ಇದ್ದೇನಾ ಅಥವಾ ಯೋಚನೆ ಮಾಡ್ತಾ ಇದ್ದೇನಾ. ಉದಾಹರಣೆಗೆ ಫ್ಯಾಮಿಲಿಯಲ್ಲಿ ಕೆಲವೊಂದು ಅವಾಯ್ಡ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಅದನ್ನು ನೀವು ಏನು ಮಾಡಲಿಕ್ಕಾಗಲ್ಲ. ಅದು ನಿಮ್ಮ ಕಂಟ್ರೋಲಲ್ಲಿ ಇರೋದೇ ಅಲ್ಲ. ಅದು ನಿಮ್ಮ ಕಂಟ್ರೋಲಲ್ಲಿ ಇರೋದು ನಿಮ್ಮ ಟೈಮು, ನೀವು ಹೇಗೆ ಸ್ಟಡಿ ಮಾಡ್ತೀರಿ ಅನ್ನೋದು. ಆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬೇಕು. ಜಾಸ್ತಿ ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಹೆಚ್ಚಾಗ್ತಾ ಇದೆ ಅಂತಂದರೆ ದಯವಿಟ್ಟು ಎಕ್ಸ್ಪರ್ಟನ್ನು ಮೀಟ್ ಮಾಡಿ. ಮೆಡಿಕಲ್ ಸೈಕಾಲಜಿಸ್ಟ್ಗಳು, ಯಾರಾದರೂ ಸೈಕ್ಯಾಟ್ರಿಸ್ಟು ಮೀಟ್ ಮಾಡಿ. ಅದನ್ನು ತಪ್ಪಲ್ಲ. ನಮ್ಮ ದೇಶದಲ್ಲಿ ಆ ಕಲ್ಪನೆ ಇದೆ. ದಯವಿಟ್ಟು ಆ ಒಂದು ಪ್ರಿಜುಡೈಸ್, ಸ್ಟೀರಿಯೋಟೈಪನ್ನು ಬಿಟ್ಟು ಇರೋ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೊ ಪ್ರತಿದಿನ ಇದನ್ನು ಮ್ಯಾನೇಜ್ ಮಾಡಬೇಕು ನೀವು. ಸ್ಲೀಪು, ಫಿಸಿಕಲ್ ಆ್ಯಕ್ಟಿವಿಟಿ, ಫುಡ್ ಚೆನ್ನಾಗಿರೋದು ಮತ್ತು ಸ್ಟ್ರೆಸ್ ಲೆವೆಲ್ಲು ಯಾವ ರೀತಿ ಇದೆ ನೋಡ್ಕೋತಾ ಇರಿ. ಸೊ ಇದಿಷ್ಟು ಯಾವ ಲೆವೆಲ್ಲು? ಎನರ್ಜಿ ಲೆವೆಲ್ಲು. ಇದಿಷ್ಟು ಚೆನ್ನಾಗಿದ್ದರೆ ಮುಂದಿನ ಪ್ರೊಸೆಸ್ಸಿಗೆ ಹೋಗಬಹುದು. ಇಲ್ಲೇ ಸಮಸ್ಯೆ ಇದೆ ಅಂತಂದರೆ ಮುಂದೆ ಅಟೆನ್ಷನ್ನಿಗೆ ಪ್ರಾಬ್ಲಮ್ ಆಗುತ್ತೆ. ಮೊದಲು ಎನರ್ಜಿ ಇದೆಯಾ? ಓಕೆ, ಇದೆಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ನೆಕ್ಸ್ಟ್, ಹೌ ಮೆನಿ ಮಿನಿಟ್ಸ್ ಆಫ್ ಅನ್ಇಂಟರಪ್ಟೆಡ್ ಫೋಕಸ್ ಆಕರ್ಡ್? ಎಷ್ಟು ಹೊತ್ತು ನೀವು ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಓದಲಿಕ್ಕೆ ಸಾಧ್ಯ ಇದೆ? ಅಟೆನ್ಷನ್ ಲೆವೆಲ್ ಯಾವ ಥರ ಇದೆ ನಿಮ್ಮದು? 15 ನಿಮಿಷ ಓದ ತಕ್ಷಣ ಏನಾದರೂ ಬೇರೆ ಇದು ಮಾಡಬೇಕು ಅಥವಾ ಮೊಬೈಲ್ ನೋಡಬೇಕು ಅನ್ನಿಸ್ತಾ ಇದ್ದರೆ ಇದು ಇನ್ಕ್ರೀಸ್ ಆಗಬೇಕು ನೋಡಿ. ಅಟ್ಲೀಸ್ಟ್ 30 ಮಿನಿಟ್ಸ್ ಆದರೂ ನೀವು, ಅಥವಾ 20 to 25 ಮಿನಿಟ್ಸ್ ಆದರೂ ಅಟೆನ್ಷನ್ ಸ್ಪ್ಯಾನನ್ನು ರೆಡಿ ಮಾಡ್ಕೊಳ್ಳೇಬೇಕು. ಸ್ಟಡಿ ಟೈಮ್ ಅಲ್ಲ, ಫೋಕಸ್ ಟೈಮ್ ಬಗ್ಗೆ ಹೇಳ್ತಾ ಇರೋದು. ಎರಡರ ನಡುವೆನೂ ಡಿಫ್ರೆನ್ಸ್ ಇದೆ. ಪುಸ್ತಕ ಓಪನ್ ಮಾಡ್ಕೊಂಡಿದ್ರೆ ಸ್ಟಡಿ ಟೈಮು, ಇರೋದೆಲ್ಲ ಅರ್ಥ ಆಗ್ತಾ ಇದೆ, ಬ್ರೈನಿಗೆ ಹೋಗ್ತಾ ಇದೆ ಅಂತಂದರೆ ಅದು ಫೋಕಸ್ ಟೈಮು. ಫೋಕಸ್ ಟೈಮ್ ಮೇಲೆ ಫೋಕಸ್ ಮಾಡಿ ಮೊದಲು. ಬೇರೆದೆಲ್ಲ ಆಟೋಮೆಟಿಕಲಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಮೊದಲನೇದು ಎನರ್ಜಿ ಮ್ಯಾನೇಜ್ ಆಗಬೇಕು, ಎರಡನೇದು ಅಟೆನ್ಷನ್ನು, ಮೂರನೇದು ಮೆಮೊರಿ ಅಲ್ವಾ. ಮೆಮೊರಿ ಅಂತಂದರೆ ಟೆಸ್ಟ್ ತಗೋಬೇಕು. ಎಷ್ಟು ರೀಡಿಂಗ್ ಅಲ್ಲ, ಹೈಲೈಟ್ ಮಾಡಿರೋದಲ್ಲ, ರಿಟ್ರೀವ್ ಮಾಡಿರೋದು ಯಾವುದು, ಏನನ್ನು ನಾನು ಸರಿಯಾಗಿ ಗ್ರಾಸ್ ಮಾಡ್ಕೊಂಡಿದ್ದೇನೆ ಟೆಸ್ಟ್ ಮಾಡ್ಕೊಳ್ಳಿ. ಡೈಲಿ ಚೆಕ್ ಮಾಡ್ತಾಯಿರಿ, ಮೆಮೊರಿ ಚೆಕ್ ಮಾಡ್ತಾಯಿರಿ. ಹಾಗಾಗಿ ಸ್ಟೆಪ್ 1 ಇದನ್ನು ನಾನು ಈಗಲೇ ನಿಮಗೆ ಎಲ್ಲವನ್ನ ಫಾಲೋ ಮಾಡಿ ಅಂತ ಹೇಳಲ್ಲ. ಮೊದಲು ಇದು 3 ಮೇಲೆ ಫೋಕಸ್ ಮಾಡಿ. ನೋಟ್ಸ್ ಓಪನ್ ಮಾಡ್ದೇನೆ ರಿಟ್ರೀವ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಮತ್ತು ನಿಮಗೇನು ನೆನಪಿದೆಯೋ ಅದನ್ನು ತೆಗೀರಿ. ಬರೆಯೋದು ಬಹಳ ಇಂಪಾರ್ಟೆಂಟ್. ಬರೆಯೋದಿದೆಯಲ್ವಾ, ಎಲ್ಲ ಪ್ರಾಣಿಗಳಲ್ಲೂ ಇದು ಇರೋದಿಲ್ಲ. ಅಂದರೆ ಬರೆಯೋದು, ಓದೋದೆಲ್ಲ ಮನುಷ್ಯ ಕಂಡುಕೊಂಡಿರೋದು. ಈ ಬೆರಳನ್ನು, ಹೆಬ್ಬೆರಳು ಮತ್ತು ತೋರು ಬೆರಳು ಕನೆಕ್ಟ್ ಮಾಡೋದು ಇದೆಯಲ್ವಾ, ಇದೊಂದು ಎಕ್ಸ್ಟ್ರಾರ್ಡಿನರಿ ಕೆಪಾಸಿಟಿ. ಸರ್ಚ್ ಮಾಡಿ ಇಂಟರ್ನೆಟ್ಟಲ್ಲಿ ಬೇಕಿದ್ರೆ. ಈ ಒಂದು ಕೆಪಾಸಿಟಿ, ಹಿಡ್ಕೊಳ್ಳೋವಂಥ ಕೆಪಾಸಿಟಿ, ಇದೆಲ್ಲ ಮನುಷ್ಯನಿಗೆ ದೊಡ್ಡ ಒಂದು ಜಂಪ್ ಅಥವಾ ದೊಡ್ಡ ಒಂದು ಅಡ್ವಾಂಟೇಜ್ ಕೊಟ್ಟಿದೆ ಹಿಸ್ಟ್ರಿಯಲ್ಲಿ ಅಥವಾ ನಮ್ಮ ಎವಲ್ಯೂಷನಲ್ಲಿ. ಚಿಕ್ಕ ಚಿಕ್ಕ ವಿಷಯ ಅಲ್ಲ ಇದು. ಸೊ ಬರೆಯೋದು ಬಹಳ ಇಂಪಾರ್ಟೆಂಟು. ಆವಾಗ ಮೆಮೊರಿ ಪಾತ್ವೇಗಳು ಆ್ಯಕ್ಟಿವೇಟ್ ಆಗುತ್ತೆ. ಮತ್ತು ಈ ಹೊಸ ಮಟೀರಿಯಲನ್ನು ನೀವು ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಫೋಕಸ್ ಮಾಡಬೇಕು, ಮೆಮೊರೈಸೇಷನ್ ಅಲ್ಲ. ಅದಾದಮೇಲೆ ಬುಕ್ ಕ್ಲೋಸ್ ಮಾಡಬೇಕು ಮತ್ತು ರಿಟ್ರೀವ್ ಮಾಡಬೇಕು. ಬುಕ್ಕನ್ನು ನೋಡ್ತಾ ಇರಬಾರ್ದು. ಚೀಟಿಂಗ್ ಮಾಡ್ಕೋಬೇಡಿ. ನಿಮ್ಮ ಜೊತೆ ನೀವು ಹಾನೆಸ್ಟ್ ಆಗಿರಿ. ಅರ್ಥ ಆಗ್ತಾ ಇಲ್ವಾ ಹೇಳಿ, ಅರ್ಥ ಆಗ್ತಾ ಇಲ್ಲ, ಇದನ್ನು ನಾನು ಸಿಂಪ್ಲಿಫೈ ಮಾಡ್ಕೊಳ್ಬೇಕು. ನಿಮ್ಮನ್ನು ನೀವು ವೀಕ್ ಅಂದ್ಕೋಬೇಡಿ. ಯಾವತ್ತು ಸಿಸ್ಟಮನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ನನಗಿದು ಅರ್ಥ ಆಗ್ತಾ ಇಲ್ಲ ಅಂತಂದರೆ ನಾನು ವೀಕ್ ಅಂತ ಅಲ್ಲ, ನಾನು ಫಾಲೋ ಮಾಡ್ತಿರೋ ಮೆಥಡ್ ತಪ್ಪಿರಬಹುದು. ಮೆಥಡನ್ನು ಚೇಂಜ್ ಮಾಡ್ಕೊಳ್ಳೋಣ, ಸ್ಕಿಲ್ ಇಂಪ್ರೂವ್ ಮಾಡ್ಕೊಳ್ಳೋಣ. ನನ್ನ ಮೇಲೆ ನಾನು ಯಾಕೆ ತುಂಬ ಬೇರೆ ಬೇರೆ ಆರೋಪಿಸ್ಕೋಬೇಕು? ನನ್ನ ಹತ್ರ ಏನೂ ಆಗಲ್ಲ. ವಿವೇಕಾನಂದರು ಹೇಳ್ತಾರಲ್ವ, ಯಾವ ಮನುಷ್ಯನೂ ದುರ್ಬಲ ಅಲ್ಲ ಅಂತ. ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಯಾರಿಗೂ ಇರೋದಿಲ್ಲ. ಆದರೆ ಸ್ಟ್ರೆಂತನ್ನು ಯಾವ ರೀತಿ ಚಾನಲೈಸ್ ಮಾಡಬೇಕು ಅನ್ನೋದ್ರ ಕಡೆ ನಾವು ಫೋಕಸ್ ಮಾಡಬೇಕು. ಮತ್ತು ರಿಟ್ರೀವ್ ಮಾಡ್ಕೊಂಡಾಗ ವೀಕ್ ಪಾಯಿಂಟ್ಸ್ ಏನು ಅಂತ ಗೊತ್ತಾಗುತ್ತೆ. ಆವಾಗ ಮತ್ತೆ ಅದರ ಮೇಲೆ ವರ್ಕ್ ಮಾಡ್ಬೋದು. ಮತ್ತು ವೀಕ್ಲಿ ಸಿಸ್ಟಮಲ್ಲಿ ಏನು ಮಾಡ್ಬೋದು, ಯಾವಾಗ ಡಿಸ್ಟ್ರಾಕ್ಷನ್ ಜಾಸ್ತಿ ಇತ್ತು, ಮತ್ತು ಮೆಮೊರಿ ಆಡಿಟ್ ಅಂದರೆ ಯಾವ್ಯಾವ ಟಾಪಿಕ್ ನನಗೆ ರೀಕಾಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ,
ಮತ್ತು ನನ್ನ ಮೆಂಟಲ್ ಪರ್ಫಾರ್ಮೆನ್ಸ್ ಯಾವಾಗ ಚೆನ್ನಾಗಿರುತ್ತೆ, ವೆನ್ ವಾಸ್ ಮೈ ಬೆಸ್ಟ್ ಮೆಂಟಲ್ ಪರ್ಫಾರ್ಮೆನ್ಸ್. ಕೆಲವರಿಗೆ ಮಾರ್ನಿಂಗ್ ಇರಬಹುದು, ಕೆಲವರಿಗೆ ನೈಟ್ ಇರಬಹುದು. ಚೇಂಜ್ ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾವಾಗ ಬೆಸ್ಟ್ ಇರುತ್ತೆ ನನ್ನ ಎನರ್ಜಿ ಪರ್ಫಾರ್ಮೆನ್ಸ್ ಮತ್ತು ಯಾವಾಗ ವರ್ಸ್ಟ್ ಇರುತ್ತೆ, ಎರಡನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ಹಾಗಾಗಿ ಇದನ್ನು ನೋಡ್ತಾ ನೋಡ್ತಾ ನಿಮಗೊಂದು ಪ್ಯಾಟರ್ನ್ ಕಾಣಿಸುತ್ತೆ. ಪ್ಯಾಟರ್ನ್ ಕಾಣಿಸಿದ ಮೇಲೆ ಬಹಳ ಬೇಗ ನೀವು ಎಫಿಷಿಯೆಂಟ್ ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೊಳ್ತೀರಿ. ಪ್ಯಾಟರ್ನ್ ಅಬ್ಸರ್ವ್ ಮಾಡದೇ ಇದ್ದರೆ, ರ್ಯಾಂಡಮ್ ಆಗೆಲ್ಲ ಮಾಡ್ತಾ ಇದ್ದರೆ, ಯಾರೇ ಬಂದರೂ ಏನೇ ಮಾಡಲಿ ನಿಮ್ಮ ಲೈಫ್ ಬದಲಾಗೋದಿಲ್ಲ. ಹಳೆದನ್ನೇ ಮುಂದುವರಿಸ್ತಾ ಇದ್ದರೆ ನಿಮ್ಮ ಕೆಲಸ ಬದಲಾದರೆ ಮಾತ್ರ ರಿಸಲ್ಟ್ ಬದಲಾಗುತ್ತೆ. ಥಿಂಕಿಂಗ್ ಮಾತ್ರ ಅಲ್ಲ, ಕೆಲಸನೂ ಬದಲಾಗಬೇಕು. ಮತ್ತು ಕೆಲವರು ಏನು ಮಾಡ್ತಾರೆ, ಸ್ಟಡಿ ಅವರನ್ನು ಮೆಜರ್ ಮಾಡ್ತಾರೆ. ಆದರೆ ನಿಜವಾಗ್ಲೂ ಬೇಕಾಗಿರೋದೇನು, ಫೋಕಸ್ಡ್ ಅವರ್ಸ್. ರಿಟ್ರೀವಲ್ ಸೆಷನ್ ಎಷ್ಟಿತ್ತು ಅನ್ನೋದು ನನಗೆ ಬೇಕು. ನಾನು ಅದಕ್ಕೆ ಹೇಳ್ತಾ ಇರ್ತೇನೆ, ಟೆಸ್ಟ್ ಎಷ್ಟು ತಗೊಂಡ್ರಿ, ಎಷ್ಟು ರೈಟಿಂಗ್, ಆನ್ಸರ್ ರೈಟಿಂಗ್ ಎಷ್ಟು ಮಾಡಿದ್ರಿ ಅಂತ ನಾನು ಕೇಳೋದು ಯಾರಿಗಾದರೂ. ಅದನ್ನು ಬಿಟ್ಟು ಓದಿದ್ದೇನೆ, ಅದು ಓದಿದ್ದೇನೆ, ಇದು ಓದಿದ್ದೇನೆ ಅಂತಂದರೆ ನಾನು ಜಾಸ್ತಿ ಹೊತ್ತು ಲಕ್ಷ್ಯ ಕೊಡೋದಿಲ್ಲ ಅವ್ರ ಕಡೆ, ಅಂದರೆ ಫೋಕಸ್ ಮಾಡೋದಿಲ್ಲ. ಮತ್ತು ಸ್ಟಡಿಯಿಂಗ್ ವೆನ್ ಎಕ್ಸಾಸ್ಟೆಡ್. ತುಂಬ ಜನ ಏನು ಮಾಡ್ತಾರೆ, ರಿಕವರಿ ಬೇಕಾದಾಗಲೂ ಸಹ ಪುಷ್ ಮಾಡಬೇಕು ಅಂತ ಏನು ಮಾಡ್ತಾ ಇರ್ತಾರೆ. ಸಮ್ಟೈಮ್ಸ್ ರಿಕವರಿ ಪ್ರೊಡ್ಯೂಸಸ್ ಮೋರ್ ಲರ್ನಿಂಗ್ ದೆನ್ ಅನದರ್ ಸ್ಟಡಿ ಸೆಷನ್. ಪುಷ್ ಮಾಡ್ತಾನೆ ಇರ್ತಾರೆ. ಪುಷ್ ಮಾಡೋದ್ರಿಂದ ಸ್ವಲ್ಪ ಹೊತ್ತು ಓಹೋ ಏನೋ ಸಾಧಿಸ್ತಾ ಇದ್ದೇನೇನೋ ಅಂತ ಫೀಲಿಂಗ್ ಆಗುತ್ತೆ. ಅಂದರೆ ಪುಷ್ ಮಾಡೋದಕ್ಕೊಂದು ಲಿಮಿಟ್ ಇರಬೇಕು. ಸ್ಲೀಪ್ ಬಿಟ್ಟು, ಫುಡ್ ಬಿಟ್ಟು ಪುಷ್ ಮಾಡ್ತಾ ಇದ್ದರೆ ನಿಜವಾಗ್ಲೂ ನೀವು ಪುಷ್ ಮಾಡ್ತಾ ಇಲ್ಲ, ನಿಮ್ಮನ್ನು ಪಾತಾಳಕ್ಕೆ ತಳ್ತಾ ಇದ್ದೀರಿ, ನಿಮ್ಮನ್ನು ನೀವೇ ತಳ್ತಾ ಇದ್ದೀರಿ. ಸೊ ರಿಕವರಿ ಪ್ರೊಸೆಸ್ ಮೇಲೆ ಬಹಳ ಫೋಕಸ್ ಮಾಡಿ. ಮೊಬೈಲ್ ಟೈಮ್, ಈ ಸೋಷಿಯಲ್ ಮೀಡಿಯಾ ಟೈಮನ್ನು ಕಡಿಮೆ ಮಾಡಿ, ವಾಟ್ಸಪ್ ಟೈಮನ್ನು ಕಡಿಮೆ ಮಾಡಿ, ಸ್ಲೀಪಿಗೆ ಟೈಮ್ ಕೊಡಿ. ಫ್ಯಾಮಿಲಿಯಾರಿಟಿ ಬೇರೆ, ಮಾಸ್ಟರಿ ಬೇರೆ, ಮೊದಲೇ ಹೇಳಾಗಿದೆ. ಆ್ಯಕ್ಟಿವ್ ರಿಕಾಲ್ ಬಹಳ ಇಂಪಾರ್ಟೆಂಟು. ಮತ್ತು ಕಂಟಿನ್ಯೂಸ್ ಆಗಿ ಇನ್ಫಾರ್ಮೇಷನ್ ಕನ್ಸ್ಯೂಮ್ ಮಾಡ್ತಾ ಇರೋದು. ಪ್ರತಿ ವಿಡಿಯೋನೂ ನೋಡಬೇಕು ಅಲ್ವಾ? ಪ್ರತಿ ವಿಡಿಯೋ ನೋಡ್ತಾ ಅದು ನೋಡಬೇಕು, ಇದು ನೋಡಬೇಕು, ಏನಾದರೂ ಮಿಸ್ ಆಗಿಬಿಟ್ರೆ ಅಂತ ನಾವು ನೋಡ್ತಾನೆ ಇರ್ತೇವೆ ಹೊರತು ಬ್ರೈನಿಗೆ ಹೋಯ್ತಾ ಅದು ಕನ್ಸಾಲಿಡೇಟ್ ಆಗ್ತಾ ಇದೆಯಾ ಅಂತ ಫೋಕಸ್ಸೇ ಮಾಡೋದಿಲ್ಲ. ಕಂಟಿನ್ಯೂಸ್ ಆಗಿ ಇನ್ಫಾರ್ಮೇಷನ್ ಕನ್ಸ್ಯೂಮ್ ಮಾಡೋದನ್ನು ಸ್ಟಾಪ್ ಮಾಡಿ. ಲರ್ನಿಂಗಿಗೆ ಔಟ್ಪುಟ್ ಬೇಕು, ಇನ್ಪುಟ್ ಮಾತ್ರ ಅಲ್ಲ. ಇನ್ಪುಟ್ ಕೊಡ್ತಾ ಇದ್ದರೆ ಲರ್ನಿಂಗ್ ಆಗೋದಿಲ್ಲ, ಔಟ್ಪುಟ್ ಬಹಳ ಇಂಪಾರ್ಟೆಂಟ್. ಹಾಗಾಗಿ UPSC ಆಸ್ಪಿರೆಂಟ್ ಇರಬಹುದು, ಅಥ್ಲೀಟ್ ಇರಬಹುದು, ಯಾರು ಹೆಚ್ಚು ರೀಕಾಲ್ ಮಾಡ್ತಾರೆ, ಯಾರು ಹೆಚ್ಚು ರಿಕವರಿ ಮಾಡ್ಕೊಳ್ತಾರೆ ಅವರು ಮುಂದೆ ಹೋಗ್ತಾ ಇರ್ತಾರೆ. ರಿಚರ್ಡ್ ಫೇಮನ್ ಅವರು ಸಹ ಯಾವಾಗ ನೀವು ಒಂದು ವಿಷಯವನ್ನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೋ ಆವಾಗ ನಿಜವಾಗ್ಲೂ ನೀವು ಅದನ್ನು ಕಲ್ತಿದ್ದೀರಾ ಅಂತ ಹೇಳ್ತಾರೆ. ಹಿಂದೂ ಅನಾಲಿಸಿಸನ್ನು ಟಾಸ್ಕ್ ಕೊಡ್ತೇನೆ ನಾನು, ನಿಮ್ಮದೇ ಆದ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ. ಯಾಕಂದರೆ ಅದು ಫೇಮನ್ ಟೆಕ್ನಿಕ್ ಮೇಲೆ ಇರೋದು, ಯಾವುದನ್ನು ಸುಮ್ಮನೆ ಕೊಟ್ಟಿರೋದಲ್ಲ ನಿಮಗೆ ಟಾಸ್ಕನ್ನು. ಪ್ರತಿಯೊಂದರ ಹಿಂದೆನೂ ಸೈಂಟಿಫಿಕ್ ರಿಸರ್ಚ್ ಇದೆ. ಅದನ್ನು ಎಫಿಷಿಯೆಂಟಾಗಿ ಅಥವಾ ಎಫೆಕ್ಟಿವ್ ಆಗಿ ಫಾಲೋ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅಂದರೆ ಯಾವುದನ್ನು ಸುಮ್ಮನೆ ಏನೋ ಒಂದು ಮಾಡಲಿ ಅಂತ ಕೊಟ್ಟಿರೋದಲ್ಲ. ಸೊ ಬಿಕಾಸ್ ಎಕ್ಸ್ಪ್ಲನೇಷನ್ ಫೋರ್ಸಸ್ ರಿಟ್ರೀವಲ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್. ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೊರಟಾಗ ಮೆಮೊರಿ ವರ್ಕ್ ಮಾಡ್ತಾ ಇರುತ್ತೆ. ಕೆಲವರು ಓದ್ತಾ ಇರ್ತಾರೆ, ಅದು ಎಕ್ಸ್ಪ್ಲನೇಷನ್ ಅಲ್ಲ. ಗೊತ್ತಾಗ್ತಾ ಇದೆಯಾ? ನಾನು ಹೇಳಿರೋ ಟಾಸ್ಕ್ ಕಂಪ್ಲೀಟ್ ಮಾಡಲಿಕ್ಕೆ ಅಂತ ಕೆಲವರು ಬರ್ಕೊಂಡಿರೋದನ್ನು ಓದ್ತಾ ಇರ್ತಾರೆ. ಆ್ಯಕ್ಚುಲಿ ಅದರಿಂದ ಯೂಸ್ ಆಗೋದಿಲ್ಲ. ನಿಮ್ಮದೇ ಆದ ವರ್ಡ್ಸಲ್ಲಿ ತಪ್ಪಾದರೂ ಪರವಾಗಿಲ್ಲ, ಎಕ್ಸ್ಪ್ಲೇನ್ ಮಾಡಿ. ಆ್ಯಕ್ಟ್ ಆಫ್ ಟೀಚಿಂಗ್ ಎಕ್ಸ್ಪೋಸಸ್ ಗ್ಯಾಪ್ಸ್. ಬೇರೆಯವರಿಗೆ ಟೀಚ್ ಮಾಡ್ತಾ ಇದ್ದೀನಿ ಅಂದ್ಕೊಂಡು ಅದನ್ನು ನೀವು ಮುಂದುವರಿಸಿದರೆ ಆವಾಗ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಚೆಸ್ಸಲ್ಲೂ ಸಹ ಅಲ್ವಾ, ಬರೀ ಸುಮ್ಮನೆ ಚೆಸ್ ಆಡ್ತಾ ಇರೋದಿಲ್ಲ. ಆ ಪೊಸಿಷನ್ನು ಪ್ಯಾಟರ್ನನ್ನು ಅವರು ಕಂಪ್ಲೀಟ್ ರಿಪೀಟೆಡ್ಲಿ ಅದನ್ನು ರೀಕಾಲ್ ಮಾಡ್ತಾನೆ ಇರ್ತಾರೆ. ಆ ಮೆಮೊರಿ ನೆಟ್ವರ್ಕ್ ಅಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿರುತ್ತೆ. ಸುಮ್ಮನೆ ಬುದ್ಧಿವಂತಿಕೆ ಇದ್ದರೆ ಚೆಸ್ಸಲ್ಲಿ ಗೆಲ್ಲಕ್ಕಾಗೋದಿಲ್ಲ. ಪ್ಯಾಟರ್ನ್ ಅಬ್ಸರ್ವ್ ಮಾಡಬೇಕು. ಹಾಗಾಗಿ ಸ್ಲೀಪು, ಎನರ್ಜಿ, ಫೋಕಸ್ಸು, ರಿಟ್ರೀವಲ್ಲು ಇದನ್ನೆಲ್ಲ ಟ್ರ್ಯಾಕ್ ಮಾಡಿ ಅಬ್ಸರ್ವ್ ಮಾಡಿ. ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ತಾ ಇರಿ. 1 ವೀಕ್ ಆದಮೇಲೆ ಟೆಸ್ಟ್ ಮಾಡಿ, ನಿಮ್ಮನ್ನು ನೀವು ಸೆಲ್ಫ್ ಟೆಸ್ಟಿಂಗ್, ಅದನ್ನು ನಾನು ನಿಮ್ಮ ಮುಂದಿನ ದಿನಗಳಲ್ಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. 3 ತಿಂಗಳಿಗೆ ಒಂದು ಸಾರಿ ಯಾವ ರೀತಿ ನಿಮ್ಮ ಪ್ರೋಗ್ರೆಸ್ ಇದೆ ಅಂತ ನೋಡಬಹುದು. ಸೊ ಆ ಥರ ತುಂಬ ಪ್ರೊಸೆಸ್ಗಳಿದೆ. ಆದರೆ ಓವರಾಲ್ ಆಗಿ ಐಡಿಯಾ ಗೊತ್ತಾಯ್ತಲ್ವ? ಎನರ್ಜಿ ಇಂಪಾರ್ಟೆಂಟ್. ಎನರ್ಜಿಗೆ ಫುಡ್ಡು, ಸ್ಲೀಪು, ರಿಕವರಿ ಎಲ್ಲ ಬೇಕು. ಎನರ್ಜಿ ಇದ್ದ ಮೇಲೆ ಅದನ್ನು ಅಟೆನ್ಷನಿಗೆ ಕನ್ವರ್ಟ್ ಮಾಡಬೇಕು. ಡಿಸ್ಟ್ರಾಕ್ಷನ್ ಕಡಿಮೆ ಮಾಡ್ಕೋಬೇಕು. ಅಟೆನ್ಷನಿಂದ ಅದು ಮೆಮೊರಿಗೆ ಹೋಗಬೇಕು. ಮೆಮೊರಿಯಿಂದ ಕನ್ಸಾಲಿಡೇಟ್ ಆಗಬೇಕು. ಕನ್ಸಾಲಿಡೇಟ್ ಆದರೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಮೆಮೊರಿ ಇಸ್ ದ ಫೌಂಡೇಶನ್ ಅಂತ ಅಂದ್ಕೊಂಡಿರ್ತಾರೆ ಆದರೆ ತುಂಬ ಜನ. ಆದರೆ ಸ್ಟ್ರಕ್ಚರ್ ಹೇಗೆ?
ಪಿರಾಮಿಡ್ ಹೇಗಿರುತ್ತೆ ನೋಡಿ. ಮೊದಲನೇದು ಸ್ಟೇಜ್ ಏನು, ಇಲ್ಲಿ ಎನರ್ಜಿ ಇಂಪಾರ್ಟೆಂಟ್. ಎನರ್ಜಿಯಿಂದ ಅಟೆನ್ಷನ್ ಬರುತ್ತೆ, ಅಟೆನ್ಷನ್ನು ಆಮೇಲೆ ಕ್ರಿಯೇಟ್ ಆಗೋದು ಮೆಮೊರಿ, ಮೆಮೊರಿಯಿಂದ ಪರ್ಫಾರ್ಮೆನ್ಸ್. ಇದನ್ನೇ ಈಗ ತಾನೇ ಹೇಳಿದ್ದಲ್ವಾ, ಎಲ್ರಿಗೂ ಕಾಣಿಸೋದು ನಿಮ್ಮ ಪರ್ಫಾರ್ಮೆನ್ಸ್ ಮಾತ್ರ. ಆದರೆ ಆ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಅಂತಂದರೆ ಕೆಳಗಡೆ ಇರೋ ಇಷ್ಟು ಲೆವೆಲ್ಗಳನ್ನು ನೀವು ಮ್ಯಾನೇಜ್ ಮಾಡಲೇಬೇಕು. ಇದು ಬೇರೆ ಮೋಟಿವೇಶನ್ ವಿಡಿಯೋ ಥರ ನಿಮಗೆ ಸಡನ್ನಾಗಿ ಎಲ್ಲ ಜಗತ್ತಿನಲ್ಲಿ ಇರೋದನ್ನು ಸಾಧಿಸ್ಬಿಡ್ತೇನೆ ಅನ್ನೋದೇನು ಕೊಡೋದಿಲ್ಲ ಇಂಥ ವಿಡಿಯೋಗಳು. ಆದರೆ ಆ್ಯಕ್ಚುಲಿ ಸಿಸ್ಟಮ್ ವರ್ಕ್ ಆಗೋದು ಹೀಗೆ. ಅಡಾಪ್ಟ್ ಮಾಡಿಕೊಂಡ್ರೆ ಗೆಲ್ತೀರಿ, ಇಲ್ದಿದ್ರೆ ಇಲ್ಲ. ಡೈರೆಕ್ಟಾಗಿ ಹೇಳ್ತಾ ಇದ್ದೇನೆ ಅಲ್ವಾ, ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗಾಗಿ ಟಾಪ್ ಸ್ಟೂಡೆಂಟ್ ಆಗಬೇಕು ಅಂದರೆ ಫಸ್ಟು ಎನರ್ಜಿ ಮ್ಯಾನೇಜ್ ಮಾಡ್ಕೋಬೇಕು. ಪರ್ಫಾರ್ಮೆನ್ಸ್ ಡ್ರಾಪ್ ಆಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ನೀವು ಕೇಳ್ಕೋಬೇಕಾಗಿರೋದು ಯಾವ ಲೇಯರಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಅಂತ. ಇನ್ನೂ ಹೆಚ್ಚು ಹಾರ್ಡಾಗಿ ಸ್ಟಡಿ ಮಾಡೋದು ಅಂತ ಅಂದ್ಕೊಂಡ್ಬಿಡ್ತೀರಿ. ಪರ್ಫಾರ್ಮೆನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ತಾ ಇದೆ ಅಂತಂದರೆ ಎಲ್ಲಿ ಅದು ಪ್ರಾಬ್ಲಮ್ ಇರೋದು? ಇನ್ನೂ ಹೆಚ್ಚು ಸ್ಟಡಿ ಮಾಡಬೇಕು, ಹಾರ್ಡಾಗಿ ಸ್ಟಡಿ ಮಾಡಬೇಕು, ನಿದ್ದೆ ಬಿಡಬೇಕು ಅಂತನಾ? ಅಲ್ಲ, ಎನರ್ಜಿಲಿ ಮಿಸ್ಟೇಕ್ ಆಗ್ತಾ ಇರಬಹುದು, ಅಟೆನ್ಷನ್ ಬ್ರೇಕ್ ಆಗ್ತಾ ಇರಬಹುದು, ಮೆಮೊರಿಯಲ್ಲಿ ಅದು ಕೂತ್ಕೊಳ್ತಾ ಇರಬಹುದು. ಇದು ಮೂರನ್ನ ನೋಡ್ಕೊಳ್ಳಿ. ಹಾರ್ಡ್ ವರ್ಕ್ ಮಾಡ್ತೇನೆ ಅಂತ ನಿದ್ದೆ ಕೆಟ್ಟು ಓದಿದರೆ ಇನ್ನಷ್ಟು ಬ್ರೇಕ್ ಆಗ್ತಾ ಹೋಗುತ್ತೆ ಸಿಸ್ಟಮ್. ಹಾಗಾಗಿ ಎನರ್ಜಿ ಕಡಿಮೆ ಇದೆಯಾ, ಅಟೆನ್ಷನ್ ಫ್ರಾಗ್ಮೆಂಟ್ ಆಗಿದೆಯಾ, ಅಥವಾ ರಿಟ್ರೀವಲ್ಲೇ ಮಾಡಿಲ್ವಾ, ನೀವು ಟೆಸ್ಟ್ ತಗೊಳ್ಳೇ ಇಲ್ವಾ, ಕ್ವಶನ್ ಮಾಡ್ಕೊಳ್ಳಿ. ಆವಾಗ ಉತ್ತರ ಸಿಕ್ಕಿದ್ರೆ ಒಳ್ಳೆಯದು. ಸೊ ಬ್ರೈನ್ ಈಸ್ ನಾಟ್ ಅ ಮಷೀನ್ ಫಾರ್ ಸ್ಟೋರಿಂಗ್ ಇನ್ಫಾರ್ಮೇಷನ್, ಇಟ್ ಈಸ್ ಅ ಬಯಾಲಜಿಕಲ್ ಸಿಸ್ಟಮ್ ದಟ್ ಕಾನ್ಸ್ಟೆಂಟ್ಲಿ ನೆಗೋಷಿಯೇಟ್ಸ್ ಎನರ್ಜಿ, ಅಟೆನ್ಷನ್ ಆ್ಯಂಡ್ ಮೆಮೊರಿ. ಬ್ರೈನ್ ಅಂದರೆ ಸುಮ್ಮನೆ ನೋಡಿದ್ದನ್ನೆಲ್ಲ ಸ್ಟೋರ್ ಮಾಡ್ತಾ ಇರೋ ಮಷೀನ್ ಅಲ್ಲ. ಅದಕ್ಕೆ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಎನರ್ಜಿ, ಅಟೆನ್ಷನ್, ಮೆಮೊರಿ ಬೇಕಾಗುತ್ತೆ. ಈ ಮೂರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಸ್ಟಡಿ ಮಾಡಬಹುದು. ಯಾವುದೇ ಕೆಲಸ ಆಗಿರಲಿ ಚೆನ್ನಾಗಿ ಮಾಡ್ತಾ ಹೋಗ್ಬೋದು. ಹಾಗಾಗಿ ಆದಷ್ಟು ಅರ್ಥ ಆಗಲಿ ಇದು ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. 1 ಗಂಟೆಯ ಮೇಲಿದೆ ಈ ವಿಡಿಯೋ. ಇಲ್ಲಿ ಹೇಳಿರೋದೆಲ್ಲ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಸರಿಯಾಗಿ ನೋಡಿಕೊಂಡ್ರೆ. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಯುವರ್ ಸೆಲ್ಫ್ ಫಸ್ಟ್.